ನಮಸ್ಕಾರ ಮಾಮ. ನಮಸ್ಕಾರ ಅಮ್ಮ. ನಮಸ್ಕಾರ. ಅವರು ಇಲ್ಲಿಯಾ? ನಾಗರತ್ನವರು ಇಲ್ಲಿಯಾ? ಓ ಸರಿ ಸರಿ. ಹಾ 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 ಸರಿ. ಸರಿ. ಇದೇ ನೈತ್ಯದೆಲ್ಲ ಸೊನ್ನೆನೆ ಒಂದು ರಾಮಾಯಣ ಪಾರಾಯಣ ಅದಕ್ಕೆ 19ಕ್ಕೆ ಮಾಲೆ ಅಮಾವಾಸ್ಯೆ ಆರಂಭ ಇನ್ ಮಾಸ ಇನ್ನಿಕೆ 14 ಇನ್ನು 5 ನಾಳಿಗೆ ಮಾಲೆ ಅಮಾವಾಸ್ಯೆ ಶುರು ಆರ್ದೆ ಅಪ್ಪೋದೇ ಶುರು ಪಿಂಡೋಡದು ದೇಶಗಡ್ಡೆ ಇದೆ 11 to 12:30 ಟೈಮ್ ಮಾರ್ನಿಂಗ್ 19 ದಿನ ಅಪ್ಪ ಇನ್ನರ್ ದಿನಕ್ಕ ದೇಶಿಕ ಸ್ತೋತ್ರಂಗೆ ಆಳ್ವಾರಗಳು ವೆಂಕಟೇಶನ ಅನುಭವ ತಿರುಪತಿ ಶ್ರೀನಿವಾಸನ ಕುರಿತು ಅವೆಲ್ಲ ಅವಾಗ ಮುಗಿಸ್ಬೋಣ. ಆವಾಗ ಯಾವಾಗ ಈ ಇದು ಶುರುವಾಗುತ್ತಲ್ಲ ಪಂಚಾಂಗ ನವರಾತ್ರಿ ಆರಂಭ 3ನೇ ತಾರೀಕು 3ನೇ ತಾರೀಕಿಂದ ರಾಮಾಯಣ ಪಾರಾಯಣ. ಅದಕ್ಕೆ ಮೊದಲು ಇದೆಲ್ಲ ಮುಗಿಸ್ಬಿಡೋದು ದೇಶಿಗರದು ಮತ್ತೆ ವೆಂಕಟೇಶ ಜಯಂತಿದು ಎಲ್ಲದನ್ನು ಮಾರ್ನಿಂಗ್ 11 to 12:30 10 days ನಲ್ಲಿ 14 ಟೈಮ್. ಸೊ ಆಲ್ ದಿ 15 days ஒரு பட்சத்துல வரப்படுத்தாது எல்லாத்தையும் கவர் பண்ணி விடுறது. ஸோ
ಎಲ್ಲ 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 ತಿಪ್ಪಣ್ಣ ಅಪ್ರಸ್ ಆಳ್ವಾರಗಳ ವೆಂಕಟೇಶ ಅನುಭವ ಅದು ಹಿಂದೆ ಹೊಸಲಿನ ಮಾಡಿದ್ದಲ್ಲ ಎಲ್ಲ ಅದ 250 ಪಾಶುರಗಳಿದೆ. ಅದು ಒಂದ್ ದಿವಸ ಇಟ್ಕೊಂಡ್ರೆ ಇದಕ್ಕಾಗತ್ತೆ. ನಿತ್ಯಾನುಸಂಧಾನದಿಂದ ಆರಂಭ ಮಾಡೋದು, ಇವುಗಳನ್ನೆಲ್ಲ ಮುಗಿಸೋಣ. ರಾಮಾಯಣ ಕಂಪ್ಲೀಟು ಮಾಡೋಣ. ಅದ್ರಲ್ಲಿ ಏನ್ ಯೋಚನೆ ಮಾಡಿದೆ ಅಂದ್ರೆ, ವಿಜಯದಶಮಿ ದಿವಸನೇನೆ ಪಟ್ಟಾಭಿಷೇಕ ಓದ್ಬಿಡೋದು ಪಾರಾಯಣನ, ಇನ್ನೊಂದ್ ದಿವಸ ಹೋಮ ಇಡೋದು. ಪಟ್ಟಾಭಿಷೇಕ ಸರ್ಗ ಮುಂಚೆನೆ ಅವತ್ತಿನ ದಿವಸ ಮಾಮೂಲಿನಂತೆ ಅವತ್ತು ಇದ್ ಮಾಡ್ಬೇಕಾದ್ರೆ ಮುಗಿಸ್ಬಿಟ್ಟಿದ್ನ. ಉತ್ತರಕಾಂಡ ಅದೇ ಇದು ಪಟ್ಟಾಭಿಷೇಕ ಆದ ತಕ್ಷಣ ಇದು ಕಂಡೈತೆ ಅದ್ ಮುನ್ನೂಕ್ ಪಟ್ಪೋರ್ನ ಉತ್ತರಕಾಂಡ ಮೂವೆ ಅದೇ ಇತಿರ್ತೆ ದಿಕ್ಕನ್ನ ಅದು ಪಂಡಿಯುಂಡು ಅಪ್ರು ಪಟ್ಟಾಭಿಷೇಕ ಸಪರೇಟ್ ಹಚ್ಕೊಂಡ್ ಪಣ್ಣ ಶನಿವಾರದಲ್ಲಿ ಮುಗಿಯುತ್ತೆ ಅದು. ಶನಿವಾರ ಇಪ್ಪತ್ತು ವಿಜಯದಶಮಿ ಅರ್ಧೆ ಶನಿವಾರ. ಭಾನುವಾರ ದಿವಸ ಬೇಕಾದ್ರೆ ನಿಮ್ಮಲ್ಲಿ ಬೇಕಾದ್ರೆ ಆಗೋದಾದ್ರೆ ಹೇಳಿ, ಅಲ್ಲೇ ಮಾಡೋಣ ಹೋಮ. ಅದು ಬರೀ ನೀವ್ ಮಾಡ್ತಿರೋ ಇಲ್ಲಿ ಯಾರು ಕರಿತಿರೋ ಅದು ಬಿಟ್ಟಿದ್ದೀವಿ, ಬಟ್ ನಾವ್ ಬರ್ತೀನಿ. ಯಾಕೆಂದ್ರೆ ಇವರೆಲ್ಲ ಹೊರಡ್ತಾ ಇದ್ದಾರೆ, ನನ್ ಮಗ ಇವರುಗಳೆಲ್ಲಾರು ಸಿಂಗಪುರ್ ಇನ್ನೆಲ್ಲ ಹೋಗ್ತಾರೆ, ಸೊ ಯಾರು ಇರೋಲ್ಲ. ನಾವ್ ಇದನ್ನ ಮುಗಿಸ್ಕೊಂಡು ಅಭಿಷೇಕ ಮಾಡ್ಬಿಟ್ಟು ಮುಗಿಸೋಣ. ಅಲ್ಲಿಗೆ ರಾಮಾಯಣ ಪೂರ್ಣವಾಗಿ ಪಾರಾಯಣ ಆದಂಗಾಗತ್ತೆ. ದೇಶಿಕ ಸ್ತೋತ್ರಗಳು, ದೇಶಿಕ ಪ್ರಬಂಧ ಅವುಗಳು ಕೂಡ ಆಗತ್ತೆ ಎಲ್ಲ. ಅದಕ್ಕೆ ಮಹಾಲಯ ಪಕ್ಷದ ಆರಂಭ. ಅದಕ್ಕೆ ಏನು ಅಂತಂದ್ರೆ, ನೀವು ತರ್ಪಣ ಬಿಡೋದು ಸ್ವಲ್ಪ ಬೇಗ ಬಿಟ್ಟು ಬನ್ನಿ. ಬರೀ ಒಂದ್ ದಿವ್ಸ ಅಲ್ಲ, ಏನಾದ್ರು 15 ದಿವಸ ಬಿಡೋದಾದ್ರೆ ಮಾಡೋದಾದ್ರೆ ಬೆಳಗ್ಗೆ ಸರಿ. ಮಹಾಭರಣಿ ಇದೆ, ವ್ಯತಿಪಾತ. ಎಸ್ ಸರಿ ಸರಿ. நீங்க எதை తెచ్చుకొని பண்ணுங்க. அன்னைக்கு 10 மணிக்கு இது விட்டுட்டே தர்ப்பணத்திலே 11 மணிக்கு ಇದೆ ಆರಂಭ. ಅದು ಪಣ್ಕೊಂಡು ಬಂದಾಗ ಆಚೆ ಅಲ್ಲಿಗೆಲ್ಲಾನು ಆಗದಂಗ ಆಗತ್ತೆ. ವೇದಾಂತೇಶದಲ್ಲಿ ಎಲ್ಲ ಶ್ಲೋಕಕ್ಕೂ ಅರ್ಥ சொல்லிட்டேன். பாத்து ஏதோ இதுல தயாசத்துக்கு சொல்றான்னு விட்டானே. ಪೆಪ್ಪರ್ ಇರುತ್ತೆ, ದಯಾಶತಕ ಮುಗಿಸ್ತಾರೆ. ಅಥವಾ ನೇತೆಯನ್ನು ಇದು ಶುರು பண்ணிட்டார் ಪಂಚ ವೇದಾಂತೇಶಕ್ಕೆ. ಅಂದ್ರೆ அவரு ವೇದಾಂತೇಶಕ್ಕೆ கொஞ்சம் டிஸ்ட்ரிபியூஷன் உள்ள அவர் ஆச்சாரியரே அப்புறம் நீங்க சொல்லிட்டு பாருங்க. அதே ராமானுஜாருக்காரு தடேக் சிஷ்யம் ஒன்னுட்டு அந்த கிடாம்பி இல்ல வந்துக்கிறது ராஜ மகானச அந்த கிடாம்பி ವಂಶಸ್ಥಾಳೆ ಇವಾಗ ಆಚಾರ್ಯರಾಗಿದ್ದಾಳೆ. ಆತ್ರೇಯ ರಾಮಾನುಜರ್ ಅವರೇ, ಅವ್ರಿಗೆ ಸೋದರ ಮಾವನ ಜೊತೆಗೆ ಅವರಿಂದಾನೇ ಇದ್ ಮಾಡಿದ್ರು. ಅವರು ಅದ್ರಲ್ಲಿ ಬರುವಂತ ಕಿಡಾಂಬಿ ಅಜ್ಜಾನ್ ಅಲ್ಲಿಂದ ಇದು ಬಂದಿದ್ದು. ಆರಂಭ ಮಾಡೋಣ. ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಗುರುಭ್ಯಃ ತದ್ಗುರುಭ್ಯಶ್ಚ ನಮೋ ಭಾಗಮದೀಮಹೇ ವೃಣೀಮಹೇ ಚ ತತ್ರಾದ್ಯ ದಂಪತಿ ಜಗದಾಂಪತಿ ಸ್ವಶೇಷಭೂತೇನ ಮಯಾ ಸ್ವೀಯೈಃ ಸರ್ವಪರಿಚ್ಛದೈಃ ವಿಧಾತುಂ ಪ್ರೀತಮಾತ್ಮಾನಂ ಶ್ರೀಮಾನ್ ಪ್ರಕ್ಮತೆ ಸ್ವಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯ ದ್ವಿರದವಕ್ತ್ರಾದ್ಯಾಃ ಪಾರಿಷದ್ಯಾಃ ಪರಶತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಷೇಮಂ ತಮಾಶ್ರಯೇ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕದಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅಧಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಸಮ್ಯಜ್ಞಾಯ ಕಲಾಪೇನ ಮಹತಾ ಭಾರತೇನ ಚ ಉಪಬ್ರಹ್ಮಿತ ವೇದಾಯ ನಮೋ ವ್ಯಾಸಾಯ ವಿಷ್ಣವೇ. ವನಸ್ನಿಗ್ಧಾಂ ಬುಧಾಭಾಸಂ ವೇದವ್ಯಾಸಮಕಲ್ಮಷಂ ವೇದವ್ಯಾಸಂ ಸರಸ್ವತ್ಯಾ ವಾಸಂ ವ್ಯಾಸಂ ನಮಾಮ್ಯಹಂ. ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಅಪಾಲಲೋಚನ ಶಂಭೋ ಭಗವಾನ್ ಬಾದರಾಯಣಃ. ಕೃಷ್ಣಂ ಕಮಲಪತ್ರಾಕ್ಷಂ ಪುಣ್ಯಶ್ರವಣಕೀರ್ತನಂ ವಾಸುದೇವಂ ಜಗದ್ಯೋನಿ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ
ಸಾರಥ್ಯಮರ್ಜುನಸ್ಯಾಜೌ ಕುರ್ವನ್ ಗೀತಾಮೃತಂ ದದೌ ಲೋಕತ್ರಯೋಪಕಾರಾಯ ತಸ್ಮೈ ಕೃಷ್ಣಾತ್ಮನೇ ನಮಃ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಸುಧೀರ್ ಭೋಕ್ತಾ ದುಗ್ಧಂ ಗೀತಾಮೃತಂ ಮಹದೇ. ಮಲನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಗದ್ಗೀತಾಂ ಭಜಿಸ್ನಾನಂ ಸಂಸಾರಮನಮೋಚನಂ. ಗೀತಾ ಸುಗೀತಾ ಕರ್ತವ್ಯಾ ಕಿಮನ್ಯೈ ಶಾಸ್ತ್ರವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸೃತಾಃ. ಸರ್ವಶಾಸ್ತ್ರಮಯೀ ಗೀತಾ ಸರ್ವದೇವಮಯೋ ಹರಿಃ ಸರ್ವತೀರ್ಥಮಯೀ ಗಂಗಾ ಸರ್ವಧರ್ಮಮಯೋ ಮನಃ. ಯಸ್ಮಿನ್ ಪ್ರಸಾದ ಸುಮುಖೇ ಕವಯೋ ವಿಧೇಯತೆ ಶಾಸ್ತ್ರಾಣ್ಯಶಾಸುರಿಹ ಯನ್ಮಹಿಮಾಶ್ರಯಾಣಿ. ಕೃಷ್ಣೇನ ತೇನ ಯದಿ ಸ್ವಯಮೇವ ಗೀತಂ ಶಾಸ್ತ್ರಸ್ಯ ತಸ್ಯ ಸದೃಶಂ ಕಿಮಿಹಾಸ್ತಿ ಶಾಸ್ತ್ರಂ. ಭೀಷ್ಮದ್ರೋಣದರ ಜಯದ್ರಥಚಲ ಗಾಂಧಾರ ನೀಲೋತ್ಪಲ ಶಲ್ಯಗ್ರಾಹವತಿ ಕೃಪೇಣ ಮಹಿನಿ ಕರ್ಣೇನ ವೇಲಾಕುಲ. ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನಾಮರ್ತಿನಿ ಸೋತ್ತೀರ್ಣ ಖಲು ಪಾಂಡವೈರಣ ನದಿ ಕೈವರ್ತಕೆ ಕೇಶವೇ. ನಮೋऽस्तु ते व्यास विशाल बुद्धे पुल्लारविन्दाय तपत्रनेत्र येन त्वया भारत तैल पूर्णः प्रज्वालितो ज्ञानमय प्रदीपः. प्रपन्न पारिजाताय तोत्र वेत्रैकपाणे ज्ञानमुद्राय कृष्णाय गीतामृतदुहे नमः. वसुदेव सुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं. पाराशर्यवचः सरोजममलं गीतार्थगन्धोत्कटम् नानाख्यानगकेसरं हरिकथा सम्बोधना बोधितं. लोके सज्जन षट्पदैरहरः प्रीयमानं मुदा भूयात् भारत पंकजं कलिमल प्रध्वंसिनः श्रेयसे. मूकं करोति वाचालं पङ्गुं लङ्घयते गिरिं यत्कृपादमहं वन्दे परमानन्दमाधवम्. यं ब्रह्मा वरुणेन्द्र रुद्रमरुतस्तुन्वन्ति दिव्यैस्तवैः वेदैः साङ्गपदक्रमोपनिषदैर्गायन्ति यं सामगाः. ध्यानावस्थितः तद्गतेन मनसा पश्यन्ति यं योगिनो यस्यान्तं न विदुःसुरासुरगणा. देवाय तस्मै नमः. पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी. अष्टमैषी समेत श्रीकृष्णाय परब्रह्मणे नमः. अथ श्रीमद्भगवद्गीतासु उपनिषत्सु ब्रह्म विद्यायां योगशास्त्रे श्रीकृष्णार्जुन संवादे अष्टमोऽध्याय तुल्यन ಶುಲ್ಕಿನಿಂದ ಅಷ್ಟಮಾಧ್ಯಾಯ 8ನೇ ಅಧ್ಯಾಯದಲ್ಲಿ ಪಂಚಮ ಶ್ಲೋಕ 5ನೇದು. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತಾ ಕಲೇಬರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಈ ಶ್ಲೋಕ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ ಎಂಬ ಪ್ರಶ್ನೆಗೆ ಅರ್ಜುನನ ಪ್ರಶ್ನೆಗೆ ಉತ್ತರ. ಅಂತಕಾಲೇ ಚ ದೇಹಾವಸಾನ ಕಾಲದಲ್ಲಿ ಆದ್ರೂ ಮಾಮೇವ ನನ್ನನ್ನೇ ಸ್ಮರಿಸುತ್ತಾ ಕಳೇಬರಂ ಈ ಸ್ಥೂಲ ಶರೀರವನ್ನ, ಇಲ್ಲಿ ಸ್ಥೂಲ ಶರೀರ ಎಂದೇ ಅರ್ಥ ಮಾಡಬೇಕು. ಏಕೆ ಅಂದ್ರೆ ದೇಹ ಅವಸಾನ ನಂತರ ಗಮನ ಇರೋದ್ರಿಂದ ಪ್ರೇತ ಶರೀರ ಆಮೇಲೆ ಬರೋದು, ಈ ಪಾಂಚಭೌತಿಕವಾದ ಶರೀರ ಇಲ್ಲ. ಅದಕ್ಕಾಗಿ ಕಳೇಬರ ಅಂತಂದ್ರೆ ಕಾರಣ ಕಳೇಬರಂ ವಿತರಸಿ ಅಂತ ಹೇಳಿದ್ರೆ ಇಂದ್ರಿಯಗಳನ್ನ ಜೊತೆಗೆ ಕಳೇಬರ. ಕಳೇಬರ ಅಂದ್ರೆ ಏನು? ಪಾಂಚಭೌತಿಕವಾದದ್ದು, ಪ್ರಕೃತಿಗೆ ಸೇರಿದ್ದು, ಅದನ್ನ ಭಗವಂತ ಕೊಟ್ಟಿದ್ದು. ತಂದೆ ತಾಯಿ ಸೇರೋದು ಬರೀ ನಿಮಿತ್ತ ಅಷ್ಟೇ, ಶರೀರ ಕೊಡೋನು ಭಗವಂತ. ಅದು ಆ ಸ್ಥೂಲ ಶರೀರವನ್ನ ಈ ಶರೀರ ಬಿಟ್ಟ ಮೇಲೆ ಅದಕ್ಕೇನೆ ಇದ್ರಲ್ಲಿ ಶಂತನು ಎಲ್ಲ ಒಂದೊಂದು ಹೇಳಿ ಇದ್ ಮಾಡಿ ಕಳ್ಸದ್ಮೇಲೆ ಇವನಿಗೆ ಬಿಟ್ಟಿದ ತಕ್ಷಣನೇ ಪ್ರೇತ ಶರೀರ. ದಹನ ಯಾವಾಗ ಮಾಡ್ತಿರೋ ಆತ್ಮಕ್ಕೆ ಆ ಪ್ರೇತ ಶರೀರ. ಅದಕ್ಕೆ ದಹನ ಕಾಲದಲ್ಲಿ ಮಾಡಿದಂತಹ ಆ ಉರಿ ಶಾಖ ಬಾಯಾರಿಕೆ ಅದು ಪರಿಹಾರಕ್ಕೇನೆ 2ನೇ ದಿವಸದಿಂದ ಶುರು ಮಾಡೋದು. ಶರೀರಕ್ಕಲ್ಲ, ಆ ಆತ್ಮಕ್ಕೆ ಪ್ರೇತ ಶರೀರ. ಹೌದು, ಶರೀರ ಇಲ್ಲದೆ ಆತ್ಮ ಇರೋಲ್ಲ. ಇಲ್ಲ, ಈ ಶರೀರ ಸುಟ್ಟೋಯ್ತಲ್ಲ, ಅದಾದ್ಮೇಲೆ ಪ್ರೇತ ಶರೀರ. ಹೇ ಪ್ರೇತ ಅಂತ ಅಡ್ರೆಸ್ ಮಾಡೋದು ಇಚ್ಛೆ. ಅದಕ್ಕೇನೆ ಯಾವ ಹೆಸರು ಆ ಪ್ರೇತ ಇದನ್ನ ಸ್ವೀಕಾರ ಮಾಡು. ಯಾತಕ್ಕೆ? ದಹನ ಮತ್ತೆ ಇದು ಕ್ಷುತ್ ಪಿಪಾಸ, ಆ ಬಾಯಾರಿಕೆ ಹಸುವು ಎರಡು ಹೋಗೋದಕ್ಕಾಗಿ ಅದು ಅಪ್ರೇತಕ್ಕೆ ಆ ಕರೆದಿದ್ದು ಇದೆಲ್ಲ ಆಗ್ಬೇಕು. ಕರ್ಕಲು ಇದೆಲ್ಲ ಅದಕ್ಕೆ ಇಷ್ಟ, ಸೀದೋಗಿರೋದೆಲ್ಲ. ಅದಕ್ಕೆ ಆ ಪಾತ್ರೆ ಮೇಲೆ ತಟ್ಟಿಬಿಟ್ಟು ಇದನ್ನ ಎಲ್ಲ ಮಾಡಿ ಕೊಡೋದು 10 ದಿವಸಗಳಲ್ಲಿ.
ಹಾ ಪ್ರಪಂಚನಿಗೂ ಪ್ರೇತ ಶರೀರ ಇರುತ್ತಾ? ಪ್ರಪತ್ತಿ ಮಾಡಿದವ್ರಿಗೂ ಪ್ರಪತ್ತಿ ಮಾಡಿದವರಿಗೆ ನಿಮ್ಮ ಪ್ರಶ್ನೆ ಸರಿಯಾಗಿದೆ. ಆದ್ರೆ ಏನು ಅಂತಂದ್ರೆ ನಮ್ಮ ಪ್ರಪತ್ತಿ ಇದ್ರಲ್ಲೆಲ್ಲ ಹೇಳಿದ್ದೇನು ಅಂತ ಇದೆ, ಮಾವಂಡಿ ಇವನು ಬಿಟ್ಟಿದ ತಕ್ಷಣ ಅವನು ಅರ್ಚಿರಾದಿ ಗತಿನಲ್ಲಿ ಸೂರ್ಯಮಂಡಲದಿಂದ ಬೇಸ್ ಹೊರಟೋಗ್ತಾನೆ. ಮತ್ತೆ ಅವನು ಹೋಗಿದ್ಮೇಲೆ ನೀವ್ ಯಾಕೆ ಮಾಡ್ಬೇಕು ಅಂದ್ರೆ ಇದಕ್ಕೆ ರಂಗಪ್ರಿಯ ಚೆನ್ನಾಗಿ ಹೇಳಿದ್ರು ಆನ್ಸರ್. ಶ್ರಾದ್ದ ಮೀಮಾಂಸೆ ಅಂತ ಯೋಗಕ್ಷೇಮದಲ್ಲಿ ಹಿಂದೆ ಪಬ್ಲಿಷ್ ಮಾಡಿದ್ದು, ಅದ್ರಲ್ಲೂ ಕೂಡ ಒಂದು 4-5 ಸಂಚಿಕೆನಲ್ಲಿ ಕಂಟಿನ್ಯೂಸ್ ಆಗಿ ಶ್ರಾದ್ದದ ಬಗ್ಗೆ ಪ್ರಶ್ನೆಗಳು. ಅದಕ್ಕೆಲ್ಲ ಈಗ ಪ್ರಪತ್ತಿ ಮಾಡದ್ಮೇಲೆ ಶ್ರಾದ್ದ ಮಾಡ್ಬೇಕಾ ಬೇಡವಾ? ಪ್ರಪತ್ತಿ ಆದ್ಮೇಲೆ ಅವನಿಗೆ ಬೇಕಿಲ್ಲ ನೀವ್ ಮಾಡೋದು ಅಲ್ಲ, ನಮಗೋಸ್ಕರ ಅಲ್ಲ. ನಿಮ್ಮ ಉದ್ದೇಶ ತಂದೆಯವ್ರನ್ನ ಇದ್ ಮಾಡಿ ಮಾಡೋದು ಕೂಡ ತಂದೆ ಪ್ರಪತ್ತಿ ಮಾಡ್ಕೊಂಡು ಒಟ್ಟಾಗಾಯ್ತು, ಅವ್ರ ನಚ ಪುನರಾವರ್ತದೆ ಅರ್ಚಿರಾದಿ ಗತಿನಲ್ಲಿ ಒಟ್ಟಾಗಾಯ್ತು. ಆದ್ರೆ ಈ ಗಣಗಳಿದ್ದಾರಲ್ಲ ಪಿತೃಗಣಗಳಿಗೆ ಆಮೇಲೆ ಸ್ಮೃತಿಗಳಲ್ಲಿ ಇದು ಹೇಳಿದೆ ಆ ಪ್ರೊಸೀಜರ್, ಆ ರೀತಿ ನಡೆಸ್ಬೇಕು. ಈಗ ನೀವ್ ಹೇಳಿದ್ರಲ್ಲ ಗೋಪಾಲ್ ಕೃಷ್ಣ, ಒಂದ್ ವೇಳೆ ಅವ್ರಿಗೇನೋ ಅದರಲ್ಲಿ ಪ್ರಪತ್ತಿನಲ್ಲಿ ಪೂರ್ಣವಾದ ಕಾನ್ಫಿಡೆನ್ಸ್ ಇರ್ಲಿಲ್ಲ, ಮಹಾವಿಶ್ವಾಸ ಇಲ್ಲದೆ ಏನಾರು ಆಯ್ತು ಇದಾಯ್ತು ಅಂತಂದ್ರೆ ಇದು ನೀವು ನಡೆಸುವಂತ ಸಂಸ್ಕಾರಗಳೆಲ್ಲ ಉಪಯೋಗ ಆಗುತ್ತೆ. ಪ್ರೇತ ಶರೀರಕ್ಕೆ ಅಡ್ರೆಸ್ ಮಾಡೋದಿದೆಯಲ್ಲ ಇವೆಲ್ಲ ಹೊರಡ್ಬೇಕಾದ್ರೆ ಇದೆಲ್ಲ ಆಗ್ಬೇಕು. 11ನೇ ದಿವಸ ಎಲ್ಲ ಮಾಡಿ ಅವೆಲ್ಲ ನಡ್ಸೋದು. ಪ್ರಪತ್ತಿ ಪಂಚಕಂಡಿಗೆ ನಾವನ್ನು ಪಂಡದೆ ಮಂಡ ಮಾಡಬಾರ್ದು, ಯಾಕೆಂದ್ರೆ ಸ್ಮೃತಿಗೆ ವಿರೋಧ ಆಗತ್ತೆ. ಸ್ಮೃತಿನಲ್ಲಿ ಹೇಳಿದೆ ಆ ರೀತಿ ನಡೆಸೇ ಇಲ್ಲ. ಆದ್ರೆ ಆ ಕಾನ್ಫಿಡೆನ್ಸ್ ಇರ್ಲಿ ಏನಂತ ಎಲ್ಲದ್ರಲ್ಲೂ ಬಹಳ ಸ್ಪಷ್ಟವಾಗಿ ಹೇಳಿದೆ. ಶರಣಾಗತಿ ದೀಪಿಗೆ ಇವುಗಳಲ್ಲೆಲ್ಲದ್ರಲ್ಲೂ ಕೂಡ ಶ್ರೀ ಭಾಷ್ಯದಲ್ಲಿ ಇದರಲ್ಲೂ ಕೂಡ ಏನ್ ಹೇಳ್ತಾರೆ, ದಿ ಮೊಮೆಂಟ್ ಅವನ ಈ ಶರೀರ ಬಿಟ್ಟಿದ ಕ್ಷಣ ಸೂರ್ಯ ರಶ್ಮಿಗಳ ಮುಖಾಂತರ ಸೂರ್ಯ ಮಂಡಲಕ್ಕೆ ಹೋಗಿ ಅಲ್ಲಿಂದ ಅಗ್ನಿ ವಾಯು ವರುಣ ಈ ಲೋಕಗಳನ್ನ ದಾಟಿ ಒಬ್ಬ ಅಮಾನವ ಬಂದು ಇವನನ್ನ ಹುಟ್ಟುತ್ತಾನೆ ಎಲ್ಲ ಇದಕ್ಕೆ. ಹಾಗೆ ಅವನು ಹೋಗ್ತಾನೆ, ಭಗವಂತನ ರೀಚ್ ಆಗ್ತಾನ ಅವನು. ಯಾವ್ದಕ್ಕೆ? ಆ ಶರೀರ ಅವನು ಅರ್ಚಿರಾದಿಗತಿಗಳು ಹೋಗ್ತಾನೆ, ಅದಕ್ಕೆ ಪ್ರೇತ ಶರೀರ ಅಲ್ಲ, ಅದು ದಿವ್ಯವಾದ ಶರೀರ. ಅದೇ ದಿವ್ಯವಾದ ಶರೀರ ಅಂತೂ ಶರೀರ ಇಲ್ದೇ ಇಲ್ಲ ಆತ್ಮಕ್ಕೆ. ಈಗ ಕಷ್ಟ ಇವನು ಮಾಡಿದ ಕೆಟ್ಟ ಕೆಲಸ ಆದ್ರೆ ಅವನಿಗೆ ಬೇರೆ ಬೇರೆ ಶರೀರಗಳು. ಈಗ ನರಕದಲ್ಲಿ ಅವನಿಗೆ ಶಿಕ್ಷೆ, ಯಾತನಾ ಶರೀರ ಅದು ಬೇರೆ, ಈ ಪ್ರೇತ ಶರೀರ ಬೇರೆ, ಯಾತನಾ ಶರೀರ ಬೇರೆ. ಅವನೆಲ್ಲ ಚರ್ಚೆ ಮಾಡದ್ಮೇಲೆ ಅವನಿಗೆ ಇದು ಅಂತ ಅಂದ್ಬಿಟ್ಟ. ಹಾಗೆ ಭೋಗಕ್ಕೆ ನಿಮ್ಗೆ ದೇವಲೋಕಗಳು ಊರ್ಧ್ವಲೋಕಗಳು ಕೊಟ್ರೆ ಅಲ್ಲಿಯ ಶರೀರ ಬೇರೆ, ಆ ಭೋಗಗಳನ್ನು ಅನುಭವಿಸೋದಕ್ಕೆ ಉಪಯುಕ್ತವಾದ ಶರೀರ ಅಲ್ಲಿ ಸಿಗುತ್ತೆ. ಸೊ ಅರ್ಚಿರಾದಿ ಗತಿನಲ್ಲಿ ಹೋಗೋದಕ್ಕೆ ಅದು ಬೇರೆ, ಆ ಕರ್ಮದ ಲಂಟೆ ಇರೋಲ್ಲ ಅಲ್ಲಿ. ಯಾವಾಗ ಇವನು ಹೋಗಿ ಒಬ್ಬ ಅಮಾನವ ಇವನನ್ನು ಸ್ಪರ್ಶ ಮಾಡೋದು, ಆ ಇದೆಲ್ಲ ಗಿರಿಜಾ ನದಿ ಸ್ನಾನ, ಆರಣ್ಯ ಅಂತ ಅಂದ್ಬಿಟ್ಟು ಒಂದು ಮರ ಇದ್ರದ್ದು, ಅದ್ರ ಹತ್ರ ಇವನಿಗೆಲ್ಲ ಆದ್ಮೇಲೆ ಸೂಕ್ಷ್ಮ ಶರೀರ ಹೋದ್ಮೇಲೆ ದಿವ್ಯ ಶರೀರ ಬರುತ್ತೆ. ಅಲ್ಲಿ ಬಹಳ ಸ್ಪಷ್ಟವಾಗಿದೆ. ಹೇಗಿದೆ ಅಂತಂದ್ರೆ ಭಗವಂತನಂತೇನೆ ಚತುರ್ಭುಜ, ಕಿರೀಟ, ಎಲ್ಲ ಮಾಲೆಗಳು, ದಿವ್ಯ ಪೀತಾಂಬರ ಎಲ್ಲನು, ಒಳ್ಳೆ ಯುವಕನಂತೆ. ಅವನಿಗೆ 500 ಜನ ಅಲಂಕಾರ ಮಾಡ್ತಾರೆ, ಹೆಣ್ಣಿನಂತೆ ಮಾಡಿ ಭಗವಂತನಿಗೆ ಜೊತೆನಲ್ಲಿ ಸೇರಿಸ್ಬೇಕಾದ್ರೆ ಅಂತ ಕೌಶಿತಿಗೆ ಉಪನಿಷತ್ತು ಇವುಗಳೆಲ್ಲ ಹೇಳೋದು. ಸೊ ಅದರಿಂದ ಇಲ್ಲಿ ನಡೆಸುವ ವಿಧಿವಿಧಾನಗಳನ್ನ ಇರ್ರೆಸ್ಪೆಕ್ಟಿವ್ ಆಫ್ ಅವನು ಪ್ರಪತ್ತಿ ತಗೊಂಡಿರ್ಲಿ ಅಥವಾ ಇದಕ್ಕೆ ಆಗ್ಲಿ ನಡೆಸುವಂಥದ್ದನ್ನ ನಡೆಸ್ಬೇಕು. ಅಪರ ಕ್ರಿಯೆಗಳು ಔರ್ಧ್ವ ದೈಹಿಕ ಕ್ರಿಯೆಗಳನ್ನ ನಡೆಸಿದ್ರೆ ಅವನು ಅದರಿಂದ ಇದಾಗ್ತಾನೆ. ಒಂದು ವೇಳೆ ಅವನು ಪ್ರಪತ್ತಿ ಮಾಡ್ಕೊಂಡು ಹೊರಟೋಗಿದ್ರೆ ಇಲ್ಲಿ ಯಾರು ಗಣಗಳಿರ್ತಾರಲ್ಲ ಇವರ ಪಿತಾಮಹ ಅವರು ಇವರು ಎಲ್ಲಾರು ಅವರುಗಳಿಗೆ ಇದೆಲ್ಲ ಉಪಯೋಗ ಆಗುತ್ತೆ. ವಸು ರುದ್ರ ಆದಿತ್ಯ ಸ್ಥಾನದಲ್ಲಿರೋರು, ಅದಕ್ಕಾಗೇನೆ ಅವರೆಲ್ಲ ನೃತ್ಯಂತಿ ಪಿತರಹ. ನಮ್ಮ ಕುಲದಲ್ಲಿ ಒಬ್ಬ ವೈಷ್ಣವ ಹುಟ್ಟಿದ, ಅವನು ಮೋಕ್ಷವನ್ನ ಬಯಸಿ ಅವನು ಮಾಡಿದ್ದ ಪ್ರಯತ್ನ ಅವನೊಬ್ಬನಿಗೆ ಅಲ್ಲ, ಅವನ ಇವರುಗಳಿಗೂ ಆಗತ್ತೆ. ಹಾಗಾಗಿ ಪ್ರಪಂಚನಿಗೆ ಪ್ರಪನ್ನ ಆದ್ರೂ ವರ್ಷ ಶ್ರಾದ್ದ ಮಾಡ್ಬೇಕು, ಯಾಕೆಂದ್ರೆ ಪಿತೃಗಣಗಳಿಗೆ ಅಂತ. ಬಟ್ ಈಗ ಪ್ರೇತದ ಇದು ಅಂತ ಅಷ್ಟೇ ನಂಗೆ ಅದು ಡೌಟ್ ಬಂತು. ಪ್ರೇತ ಆಗೋದು ಅದು ಪ್ರೇತದಿದ್ದಕ್ಕೂ ಅಷ್ಟೇ. ಮತ್ತೆ ಯಾಕೆಂದ್ರೆ ಇವರುಗಳಿಗೆಲ್ಲ ಮಾಡ್ಬೇಕಾದ್ರೆ ಈಗ ಯಮನಲ್ಲಿ ವಿಚಾರಣೆ ಅಂದ್ರೆ ಬರೀ ತಪ್ಪಿತಸ್ಥರಿಗೆ ಅಂತ ಅಲ್ಲ, ಅವನೇ ಡಿಸೈಡ್ ಮಾಡೋದು ಇವನು ಇದಕ್ಕೆ ಊರ್ಧ್ವಲೋಕಗಳು, ಇವನಿಗೆ ಸ್ವರ್ಗದ್ದು ಪುಣ್ಯದ ಇದನ್ನ ಡಿಸೈಡ್ ಮಾಡುವನು ಇವನು. ಒಟ್ಟಿನಲ್ಲಿ ಅದರಿಂದ ಅದು ಚಾನಲ್ ಅದೇನೆ, ಹೊರಡ್ಬೇಕಾದ್ರೆ ಇಲ್ಲಿಂದ ಹಂಗ್ ಹೋಗ್ಬಿಟ್ಟು ಇದ್ ಮಾಡುವಂತ ಹಾಗೆ ಇದ್ರಲ್ಲಿ. ಸೊ ಅದರಿಂದ ಶ್ರುತಿ ಇದುಗಳಲ್ಲಿ ಏನ್ ಹೇಳಿದ್ಯೋ ಆ ಕರ್ಮಗಳನ್ನ ನಡೆಸ್ಬೇಕು, ನಡೆಸೋದು. ಹೌದು, 10ನೇ ದಿವ್ಸದ ಇದ್ ಮಾಡಿದ್ದು ಅದಕ್ಕೇನೆ ಅವಳುಪ್ಲೆ ಕೊಡಕ್ ಕರೆದ ಅದೇ 10ನೇ ದಿವ್ಸ ಮಾಡುವಂತದ್ದು ಅಪ್ಪ ಪರಿ ಇದ್ರದನ್ನ ಈ ಆಚರಣೆ.
10ನೇ ದಿವಸದಲ್ಲಿ ಇದೆಲ್ಲ ಮಾಡಿ ಯಾರು ವಾಸೋದಕ ತಿಲೋದಕ ಕೊಡ್ತಾರೆ ಅಂತವ್ರಿಗೆ ಕೊಡ್ಬೇಕು ಅದನ್ನ. ಅಪ್ಪ ಪರಿ ಕೊಡೋದಕ್ಕೆ ಅಲ್ಲಿ ಹೋಗಿದ್ರೆ ನೀವು ಇದ್ರದಷ್ಟೇ. ಇಲ್ದಿದ್ದು ಅದ್ ಮಾಡ್ಬಿಟ್ಟು ಆಮೇಲೆ ಕೊಟ್ಟು ಇನ್ಯಾವಾಗ್ಲೂ ಕಳ್ಸೋದು ಇವೆಲ್ಲ ಮೀನಿಂಗ್ಲೆಸ್ ಅದು. ಹೌದು. ಆ ಶೌಚ ಅದ್ರದ್ದು ಸೇರುತ್ತೆ ಅದು ಅದ್ರೊಳಗಡೆನೆ. 12ನೇ ದಿವಸದಾದ್ಮೇಲೆ ಶುದ್ಧಿ. 11ನೇ ದಿವಸ ಇತಃ ಪರಂ ಪ್ರೇತ ಶಬ್ದಂ ನಾಸ್ತಿ ಅಂತ ಹೇಳಿ ಮಾಡ್ತಾರಲ್ಲ ಸಪಿಂಡೀಕರಣ. 12 ಆದ್ಮೇಲೆ ಅದು 11ನೇ ದಿವಸಕ್ಕೆ ಆಗೋಯ್ತು ಅದು 12ಕ್ಕೆ. ಇವರಿಗೆಲ್ಲ ಆ ಶೌಚವೂ ಕೂಡ ಅಲ್ಲಿ ಕಳೆಯುವಂತದ್ದು. ಆಮೇಲೆ ಶುದ್ಧಿ ಅಲ್ಲಿ ತನಕ. ಸೊ ಅದಕ್ಕಾಗಿ ಈಗ ತ್ರಿರಾತ್ವೋ ದಶರಾತ್ರ ಆ ಶೌಚ ಆಚರಿಸ್ತಾ ಇರೋರು ವಾಸೋದಕ ತಿಲೋದಕ ಕೊಟ್ಟು ಅವ್ರಿಗೆ ಅಪ್ಪ ಪರಿ ಅದನ್ನ ಇದ್ ಮಾಡೋದು. ಹೋದವರೆಲ್ಲ ಅಲ್ಲೇನೆ ಸರ್ವಾಂಗ ವಪನ ಮಾಡ್ಕೊಳ್ಬೇಕು ತರ್ಪಣ ಇದನ್ನ ಬಿಟ್ಮೇಲೆ. ಅಲ್ಲಿ ಕರ್ತ ಅಲ್ಲ, ಈ ಜ್ಞಾತಿಗಳು ಎಲ್ರು ಹೋಗಿ ಇದನ್ನ ವಾಸೋದಕ ತಿಲೋದಕ ಕೊಟ್ಟು ಆಮೇಲೆ ವಪನ ಮಾಡಿಸ್ಕೊಂಡು ಆಮೇಲೆ ಸ್ನಾನ ಮಾಡಿ ಅವ್ರ ಅಲ್ಲೇನೆ ಎಲ್ರಿಗೂ ಊಟ ಇತ್ತು ಎಲ್ಲ ಮುಗಿಸ್ಕೊಂಡು 11ನೇ ದಿವಸ ಇವ್ರಿಗೆ ಶುದ್ಧಿ. 10ನೇ ದಿವಸ ಮಾಡುವಂತ ಕೆಲಸ. ಅದ್ರ ಜೊತೆಗೆ ಇದು ಈ ಅಪ್ಪ ಪರಿ ಇದ್ರದೆಲ್ಲ ಏನಂತ ಪ್ರಧಾನ ಏನಲ್ಲ. ಶಾಸ್ತ್ರದಲ್ಲಿ ಏನಿದೆಯೋ ಅದನ್ನ ಸರಿಯಾಗಿ ನಡೆಸಿದ್ರೆ ವಾಸೋದಕ ತಿಲೋದಕ ದಟ್ ಈಸ್ ಇದು. ಇಪ್ಪ ಅಮಾವಾಸ್ಯೆ ತರ್ಪಣ ವಡೆ ಕಣ್ಣುಂ ಪಣ್ವಿಲ್ಲ, ವಡೆ ಕಣ್ಣುಂದಲ್ಲ ಪ್ರಧಾನ ಅಲ್ಲಿ. ತರ್ಪಣ ಕೊಡ್ಬೇಕು. ಅವತ್ ಬೇಕಾದ್ರೆ ಒಬ್ಬ ಬ್ರಾಹ್ಮಣನ್ ಕರೆದ್ಬಿಟ್ಟು ಶ್ರಾದ್ದದ ಅಡಿಗೆ ಮಾಡೋದು ಆ ಉದ್ದೇಶದಿಂದ. ನಿಮ್ಗ್ ವಡೆ ತಿನ್ನೋಕ್ ಬಯಕೆ ಆಯ್ತು ಅಂತ ತರ್ಪಣನೂ ಬಿಡಲ್ಲ. ಅಮಾವಾಸ್ಯೆ ದಿವಸ ವಡೆ ಕಣ್ಣು ಪಣ್ಣಿಬಿಡು, ಬಾಳೆಕಾಯಿ ಕರಿಮ್ದೆ. ಏನಿದು ಆಚರಣೆಗಳು? ಬೇಸಿಕ್ ಯಾವುದು ಅಂತ ಪಿತೃಗಳಿಗೆ ತೃಪ್ತಗೊಳಿಸೋದಕ್ಕೆ ತರ್ಪಣ ಬಿಡೋದು ಪ್ರಧಾನವಾಗಬೇಕು. ಒಂದ್ ವೇಳೆ ನೀವು ಈ ಏನೋ ವಡೆ ಕಣ್ಣುಮ್ದು ಅವತ್ ಮಾಡದೇ ಇದ್ರದ್ದು ಏನ್ ದೋಷ ಏನಾಗಲ್ಲ, ನಥಿಂಗ್ ರಾಂಗ್. ಬಟ್ ತರ್ಪಣ ಬಿಡದಿದ್ರೆ ಅದು ದೋಷ. ತರ್ಪಣ ಬಿಡೋದು ಪ್ರಧಾನ. ಅದ್ರ ಜೊತೆಗೆ ಭಗವಂತನಿಗೆ ನಿವೇದನ ಮಾಡಿ ಆ ಶಕ್ತಿ ಇದ್ರೆ ಒಬ್ಬರನ್ನ ಕರೀರಿ, ಕರೆದ್ಬಿಟ್ಟು ಅವ್ರನ್ನ ಕರೆದು ಊಟ ಹಾಕಿ ಮಾಡಿ ಮಾಡುವಂತ ಆ ವ್ಯಾಜವಾಗಿ ಮಾಡುವಂತದ್ದಷ್ಟೇ. ಸೊ ಇಲ್ಲಿ ಪ್ರಧಾನ ಯಾವುದು ಅದನ್ನ ಬಿಡಬಾರ್ದು. ತರ್ಪಣ ಬಹಳ ಪ್ರಧಾನ, ಅದಾಗ್ಬೇಕು. ಹಾಗೆ ಈ ಅಪರ ಕ್ರಿಯೆಗಳನ್ನ ಎಲ್ಲರೂ ನಡೆಸ್ಬೇಕು. ಮಾಡಬಾರದು. ಆಮ ಶ್ರಾದ್ದ ಮಾಡಿದ್ರೆ ಉಪವಾಸ ಮಾಡ್ಬೇಕು ಅಂತಿದೆ. ಕರ್ತ ಉಪವಾಸ ಮಾಡಿದ್ಮೇಲೆ ಯಾರಿಗದು ಮತ್ತೆ ನೀವು ಮಾಡೋದು ವಡೆ ಗಿಡ ಎಲ್ಲ? ನಮಗೆ ಬಾಯಿ ಚಟಗಳು, ಇನ್ನೊಂದು ಮನೆ ಗಲೀಜಾಗತ್ತೆ ಅಂತ ಈ ಕೇಟ್ರಿಂಗು ಇಲ್ಲ ಈ ತರ ಮಾಡೋದು. ಯಾರೋ ಒತ್ತಲು ಕುಡ್ತುಡ್ರೆ ಎಲ್ಲಾತಿವೆ ಆತುಳ್ ನಾನ್ ವಡೆ ಕಣ್ಣು ಪ್ರಿಂಗನ್ ಸಾಡ್ರೆ ಎಲ್ಲಿದೆ ಇದು ಆಧಾರ? ಹೋಗ್ಲಿ ತೋರ್ಸ್ಲಿ. ಯಾರು ಅದೇ ರೀತಿ ಆಚರಣೆ ಮಾಡ್ತಾರೋ ನಮ್ ಸೌಕರ್ಯಕ್ಕೆ ಹೆಂಗೆ ಬೇಕು ಆ ತರ ಎಲ್ಲ ತಿರುಗಿಸ್ಕೊಂಡ್ಬಿಡೋದು ಶಾಸ್ತ್ರನ. ಇದೇ ಶಾಸ್ತ್ರ ಇದೆ, ಅವ್ರು ಮಾಡ್ತಿದ್ರು ಇವ್ರು ಮಾಡ್ತಿದ್ರು ಅಂತ ಏನೇನೋ ಹೇಳ್ಕೊಂಡು. ಶ್ರದ್ಧೆಯಿಂದ ಮನೆಯಲ್ಲಿ ವರ್ಷದಲ್ಲಿ ಒಂದ್ಸಲಿ ಮಾಡುವಂತದ್ದು. ಕೇಟ್ರಿಂಗ್ ಹೆಂಗ್ ಮಾಡಿಸ್ತೀರಿ ಇದನ್ನ? ಎಲ್ಲೆಲ್ಲಿಂದನೂ ತರಿಸಿ ಮಾಡಿ. ಇವ್ರ ಕಮರ್ಷಿಯಲ್ ಆಸ್ಪೆಕ್ಟ್ಗೆ ಒಂದೊಂದು ಪ್ಯಾಕೆಟ್ಗೆ ಇದು, ಅದಕ್ಕೆ ಊಟ 650, ಒಂದು ಪ್ಲೇಟ್ಗೆ 650, ಒಂದ್ ಎಲೆಗೆ ಅಷ್ಟೇ ಲೆಕ್ಕ. ಇದ್ರದ್ದೆಲ್ಲ ಎಲ್ಲ ಬರೀ ಕಮರ್ಷಿಯಲ್, ಇದ್ರದನ್ನೇ ಎಕ್ಸ್ಪ್ಲೈಟೇಷನ್ಸ್ ಇದೆಲ್ಲ. ಮನೆಯಲ್ಲಿ ಆಕ್ಚುಲ್ ಆಗಿ ಅಡಿಗೆನ ಅವ್ನ್ ಕರ್ಲಿಬಾರ್ದು. ಮನೆಯಲ್ಲಿ ಇರೋರು ಶಕ್ತಿ ಇದ್ರೆ ಸ್ತ್ರೀಯರೇನೆ ಅವ್ರ ಜೊತೆಗೆ ಇವರು ಪುರುಷರು ಸಹಕರಿಸಿ 4 2 ಗೊಜ್ಜು ಮಾಡೋದು ಕಷ್ಟನೇ. ಹಿಂದೆ ಎಲ್ಲ ಕಲ್ತಿದ್ರು, ಸಜ್ಜಪ್ಪ ರವೆ ಉಂಡೆ ಇದೆಲ್ಲ. ಎಷ್ಟ್ ಸಾಧ್ಯನೋ ಅಷ್ಟ್ ಮಾಡಿ ನಿಮ್ ಮನೆಗೆ ಶ್ರಾದ್ದಂ ನವಿಸ್ತರೇತ್ ಅಂತ ಅಂದ್ಬಿಟ್ಟು ಅದು ಬೇರೆ ಇರೋದು. ಸುಮ್ನೆ ಹೆಚ್ಚಿಗೆ ಜನರನ್ನ ಕರಿಬೇಕಾಗಿಲ್ಲ. 8 ಜನ 10 ಜನದ ಮೇಲೆ ಆದ್ರೆ ಅಯ್ಯೋ ಯಾರನ್ನ ಕರೀರಿ ಅಡ್ಗೆನವ್ರಿಗೆ. ಸರಿ, ಅವ್ರ ಅಡ್ಗೆನವ್ರು ಬರ್ಬೇಕಾದ್ರೆ ಇವರಿಗೆ ಇದು ಅಂತ ಅವ್ರಿಗೆ ಬರೀ ಅದೇ ಸಿಗೋಲ್ಲ. ನಮ್ದೇನೆ ಬಹಳ ಕಷ್ಟ ಆಗಿರೋದು. ಸ್ಮಾರಕ ಮದ್ದೂರಲ್ಲಿ ಇಷ್ಟೆಲ್ಲ ಇಲ್ಲ ಎಕ್ಸ್ಪ್ಲೈಟೇಷನ್. ಎಲ್ಲ ಸಾಮಾನ್ಯವಾಗಿ 10,000 18,000, ಹತ್ತಿಲ್ಲ 18,000 16 18,000, 10 ಜನ ಮಿನಿಮಮ್. ಅದ್ರ ಮೇಲೆ ಎಕ್ಸ್ಟ್ರಾ ಆದ್ರೆ ಅಷ್ಟು ಕೊಡಿ ಅಂತ ಎಲ್ಲ ಇದಾಗ್ತಾ ಇದೆ. ಏನು ಅಂದ್ರೆ ಈಗೇನೋ ವಿವಾಹ ಮತ್ತೊಂದು ಅದರಲ್ಲಿ ಆಗ್ಬೇಕಾದ್ರೆ ಇದರಲ್ಲಿ ಲೋಪದೋಷ ಆಗ್ಬಾರ್ದು ಶ್ರಾದ್ದದಲ್ಲಿ. ಅದಕ್ಕಾಗಿ ಬಹಳ ಎಚ್ಚರಿಕೆಯಿಂದ ಮಾಡಿ ಅಂತ ಇಷ್ಟೆಲ್ಲಾ ಹೇಳಿದೆ ಶ್ರಾದ್ದದಲ್ಲಿ. ಅಷ್ಟಾದ್ರೂ ಕೂಡ ಜನಗಳು ಹೇಗ್ ತಗೊಂಡಿದ್ದಾರೆ ಎಲ್ಲ. ಈ ಪ್ಯಾಕೆಟ್ ಮಾಡೋದು ಯಾವಾಗಿಂದ ಶುರುವಾಯ್ತು? ಬಂದವರಿಗೆ ಪಿತೃಶೇಷ. ಆ ಪಿತೃಶೇಷ ಅಂದ್ರೆ ಬರೀ ಆ ಸಜ್ಜಪ್ಪ ಚಿತ್ತುಂಡೆ ಇದಷ್ಟೇನಾ? ಅವತ್ ಮಾಡಿದ್ ಎಲ್ಲಾನು ಪಿತೃಶೇಷವೇನೆ. ಇಂತ ಕರಿಮ್ದೆ ಹಾಗಲ್ಕಾಯಿ ಹೊಂಡ ಗೊಜ್ಜೆ ಗೋರಿಕಾಯಿ ಬೇಡ ನನಗೆ, ಅವರೆಲ್ಲ ಪಿತೃಶಾಪಕ್ಕೆ ಒಳಗಾಗ್ತಾರೆ. ನೀವ್ ಹೋಗ್ತೀರ ಅಲ್ಲಿ, ಹೋದ್ರೆ ಅದು ಪಿತೃಶೇಷ. ಅದಕ್ಕೆ ಏಕಾದಶಿ ದಿವಸ ಆದ್ರೂ ಕೂಡ ಅವತ್ ಅನ್ನ ತಿನ್ಬೇಕು ಅಂತ ಹೇಳೋದು.
ಏಕಾದಶಿ ಪ್ರಧಾನವಾಗವಲ್ಲ. ಬೇರೆ ಸಮಯದಲ್ಲಿ ಏಕಾದಶಿ ದಿವಸ ಅನ್ನ ತಿಂದ್ರೆ ಇವತ್ತು ಏಕಾದಶಿ, ನಾಳೆ ಶ್ರವಣ ದ್ವಾದಶಿ. ಈ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಬರೋ ದ್ವಾದಶಿ ದಿವಸ ಶ್ರವಣ ನಕ್ಷತ್ರ ಇದ್ರೆ ಇನ್ನೊಂದು ಉಪವಾಸ. ಸೊ ಇದು ಅಪರೂಪ ಬರುವಂತದ್ದು. 2 ಉಪವಾಸ ಆಗ್ಬೇಕು, ಇವತ್ತೊಂದು ನಾಳೆ ಒಂದು. ಶ್ರವಣ ದ್ವಾದಶಿ ಅಂತ ಇದಕ್ಕೆ ಹೆಸರು. ಶ್ರವಣ ನಕ್ಷತ್ರ ದ್ವಾದಶಿ ದಿವಸ ಬರೋದು ಭಾದ್ರಪದ ಮಾಸದಲ್ಲಿ. ಸೊ ಅದಕ್ಕಾಗಿ ನಾಳೆನೂ ಒಂದು ಇದು ಇದೆ. ಉಪವಾಸ. ಉಪವಾಸ ಅಂದ್ರೆ ಏನು? ಬರೀ ನಿರಾಹಾರ ಅಲ್ಲ. ನಾನು ಹಿಂದೆ ಹೇಳಿದೆ, ಭಗವದ್ಗೀತೆನಲ್ಲಿ ಬಂದಿತ್ತು. ಏನು ಯೂಶುವಲ್ ತಿಂತ ಇದ್ದುವ 50% ಕಡಿಮೆ. ಅನ್ನ ತಿನ್ನೋದು ಬೇಡ ಇವತ್ತು ನಾಳೆ. ಏನಾದ್ರು ಉಪಹಾರ, ಲಘು ಉಪಹಾರ ಆಗ್ಬಹುದು. ಸುಸ್ತಾಗ್ಬಾರ್ದು ನಿಮಗೆ. ಒಂದ್ ತೊಟ್ಟು ನೀರು ಕುಡ್ದಿಲ್ಲ ನಾನು, ಹೇಳೋಕೆ ಆಗಲ್ಲ, ತಲೆ ಸುತ್ತುತ್ತೆ, ಏನೇನೋ ಮಾಡ್ಕೊಂಡು ಇದೆಲ್ಲ ಅಲ್ಲ. ಅದು ಅತಿರೇಕದ ಆಚರಣೆಗಳಾಗತ್ತೆ. ಉಪವಾಸ ಶ್ರವಣ ದ್ವಾದಶಿ ನಾಡಿದ್ದು ನೀವು ದ್ವಾದಶಿ ಇದ್ರದಕ್ಕೆ ಇದ್ ಮಾಡುವಂತದ್ದು. ಹಾಗೆ ಹೋಗಲ್ಲ ಅನ್ವಯ ಮಾಡಿದ್ರೆ ನೀವು ಅನ್ನ ತಿನ್ಬೇಕು. ಹೀಗೆ ಒಂದೊಂದಕ್ಕೂ ಬರುವಂತದ್ದು. ಅಂತ್ಯಕಾಲೇಚ, ದೇಹಾವಸಾನ ಕಾಲದಲ್ಲಿ ಆದ್ರೂ ಮಾಮೇವ, ನನ್ನನ್ನೇ ಸ್ಮರಿಸುತ್ತಾ ಕಳೇಬರಂ, ಸ್ಥೂಲ ರೂಪ ಶರೀರವನ್ನ, ಇಲ್ಲಿ ಸ್ಥೂಲ ರೂಪ ಅಂತಾನೆ ಅರ್ಥ ಮಾಡ್ತು ಅಂತ ಹೇಳಿದ್ದು. ಅದಕ್ಕಾಗಿ ಇದೆಲ್ಲ ಬಂದಿದ್ದು. ಯಾಕೆಂದ್ರೆ ದೇಹ ಅವಸಾನ ಆದ್ಮೇಲೂ ಕೂಡ ಇವನಿಗೆ ಗತಿ ಇದೆ. ಇವನ ಕರ್ಮ ಮಾಡಿದ ಪ್ರಕಾರ ನರಕದ ಇದಿದ್ರೆ, ಅಥವಾ ಪುಣ್ಯದ ಮಾರ್ಗಕ್ಕೆ ಸ್ವರ್ಗದಲ್ಲಿ ಧೂಮಾದಿ ಮಾರ್ಗದಲ್ಲಿ ಹೋದ್ರೆ ಅದಕ್ಕೆ, ಅಥವಾ ಅರ್ಚಿರಾದಿ ಮಾರ್ಗಕ್ಕೆ, ಎಲ್ಲದಕ್ಕೂ ಕೂಡ ಇದೆ ಎಂಟ್ರೆನ್ಸ್ ಇಲ್ಲೇನೆ. ಇವಾಗ ಬೆಂಗಳೂರಿಂದ ಜಮ್ಮು ಇದಕ್ಕೂ ಕೂಡ ಟ್ರೈನ್ ಹೋಗುತ್ತೆ, ಕೊಚ್ಚಿನ್ಗೂ ಹೋಗುತ್ತೆ. ಎರಡು ಕೂಡ ಇಲ್ಲಿಂದನೇ ಶುರುವಾಗೋದು. ಹಾಗೆ ಈ ಸ್ಥೂಲ ಶರೀರ ಬಿಟ್ಟ ಮೇಲೆ ಪ್ರೊಸೀಜರ್ ಇದೆ, ಆಯಾ ಇದರಲ್ಲಿ ಅವ್ರುಗಳು ಹೋಗುವಂತ. ಅದೇ ರೀತಿ ಇಲ್ಲೂ ಕೂಡ. ಅದರಿಂದ ದೇಹ ಅವಸಾನ ಆದ್ಮೇಲೂ ಕೂಡ ಈ ಗಮನಕ್ಕೆ ಸೂಕ್ಷ್ಮ ಶರೀರ ಅವಶ್ಯಕವಾಗಿ ದೇಹಾವಸಾನ ನಂತರವೂ ಅನುವರ್ತಿಸಿ ಬರುತ್ತೆ. ಆದ್ದರಿಂದ ಮುಕ್ತ್ವ, ಅದನ್ನು ಬಿಟ್ಟು ಯಾವನು ಪ್ರಯಾತಿ ಹೊರಟೋಗ್ತಾನೋ ಸಹ ಅವನು ಮದ್ಭಾವ, ನನ್ನಿಂದ ಭಾವಿತವಾದದ್ದನ್ನ ಅಥವಾ ನನ್ನ ಸಮಭಾವವನ್ನ ಯಾತಿ ಹೊಂದುತ್ತಾನೆ. ಮದ್ಭಾವಂ ಯಾಂತಿ ಅಂದ್ರೆ ಭಗವಂತನಿಗೆ ಸಮಾನವಾದದ್ದು. ಯಾವ ರೀತಿನಲ್ಲಿ? ಅದು 4 ಸಾರೋಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ ಅವೆಲ್ಲ ಪಡೆಯುವಂತವನು. ಅದನ್ನ ಹೊಡಿತಾನೆ, ಸಮಭಾವ ಹೊಂದುತ್ತಾನೆ. ಅತ್ರ ಈ ವಿಷಯದಲ್ಲಿ ಸಂಶಯ ನಾಸ್ತಿ, ಸಂಶಯ ಇರುವುದಿಲ್ಲ. ಈ ಅಂತ್ಯಕಾಲದಲ್ಲಿ ಸ್ಮರಣೆ ಅನ್ನೋದು ಬೇರೆ ಬೇರೆ ಪುರಾಣಗಳಲ್ಲೂ ಹೇಳುತ್ತೆ. ಅಂತ್ಯಕಾಲದಲ್ಲಿ ನಿನ್ನ ಚಿಂತಿಸೋ ಹಾಗೆ ನಾರಾಯಣ ದಾಸರು ಹಾಡಿದ್ರು, ಆಳ್ವಾರಗಳು ಚೊಡ್ರ, ದೇಶಿಕರು ಬರೆದಿದ್ದಾರೆ. ಮಮ ಅಂತಿಮ ಪ್ರಯಾಣೆ ನಿನ್ನ ದರ್ಶನ ನನಗುಂಟಾಗಲಿ. ಸೊ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಅದು ಬರಬೇಕಾದ್ರೆ ಪ್ರತಿದಿನ ನೀವು ಸ್ಮರಿಸಿರ್ಬೇಕು. ಇಲ್ದಿದ್ರೆ ಕಡೆಯಲ್ಲಿ ಒಂದ್ ದಿವ್ಸ ಲಾಸ್ಟ್ ನಲ್ಲಿ ನಾರಾಯಣ ಅಂದ್ ಬರೋಲ್ಲ. ಅದಕ್ಕಾಗಿ ಮೊದಲು ಮಾಡ್ತಾ ಇದ್ರೆ ಕಡೆನಲ್ಲೂ ಕೂಡ ಚೆನ್ನಾಗಿ ಆಗತ್ತೆ ಅಂತ. ಈ ಶ್ಲೋಕದಲ್ಲಿ ಹೇಳಿರುವ ಅಧಿಕಾರಿ ಜ್ಞಾನಿ ಮಾತ್ರವೇ, ಇಲ್ಲವೇ ಎಲ್ಲ ಭಕ್ತರಲ್ಲಿ ಯಾರಾದ್ರೂ ಆಗ್ಬಹುದೋ ಎಂಬ ವಿಚಾರದಲ್ಲಿ ಕೆಲವರು ಜ್ಞಾನಿಗೆ ಮಾತ್ರ ಅನ್ವಯಿಸ್ತಾರೆ ಇದ್ನ. ಹಾಗೆ ಅನ್ವಯಿಸಲು ಮಾಮೇವ ಸ್ಮರನ್, ನನ್ನನ್ನೇ ಸ್ಮರಿಸುತ್ತಾ ಎಂಬ ಪ್ರಯೋಗ ಬಲ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಇತರ ಐಶ್ವರ್ಯಾರ್ಥಿಗಳು, ಹಿಂದೆ ಹೇಳಿದ್ದನ್ನ ನೆನೆಸ್ಕೊಳ್ಳಿ. ಐಶ್ವರ್ಯಾರ್ಥಿಗಳು ಯಾರು? ಅರ್ಥಾರ್ಥಿ. ಆ ಜಿಜ್ಞಾಸು ಆತ್ಮದ ಬಗ್ಗೆ ಇರೋನು, ಈ ಮೊದಲನೇ ಇಬ್ಬರು ಇದಾರಲ್ಲ ಅವರನ್ನ ಐಶ್ವರ್ಯಾರ್ಥಿಗಳು ಅಂತ ಕರೆದಿದ್ದು. ಕೆಟಗರಿ 4: ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ. ಅದ್ರಲ್ಲಿ ಅರ್ಥಾರ್ಥಿ ಇಬ್ರು ಸೇರಿ ಒಂದೇನೆ. ಯಾಕೆಂದ್ರೆ ಇಬ್ಬರಿಗೂ ದುಡ್ಡು, ಐಹಿಕವಾದ ಭೋಗ ಅದನ್ನೇ ಬಯಸುವಂತವ್ರು ಮೊದಲಿನ ಇಬ್ರು. ಇನ್ನಿಬ್ರು ಆತ್ಮದ ಬಗ್ಗೆ ತಿಳಿಬೇಕು, ಪರಮಾತ್ಮನಲ್ಲಿ ಸೇರ್ಬೇಕು. ಎರಡನ್ನೂ ಕೂಡ ಅವರ ಸ್ತರಗಳಲ್ಲಿ ಬೇರೆ ಬೇರೆ. ಹಾಗಾಗಿ ಐಶ್ವರ್ಯಾರ್ಥಿಗಳು ತಮ್ಮ ತಮ್ಮ ಮನೋರಥ ವ್ಯಾಪ್ತಿಗಾಗಿ ಶ್ರೀಕೃಷ್ಣನನ್ನೇ ಸ್ಮರಿಸುವುದರಿಂದ, ಏವ ಎಂಬ ಅವಧಾರಣದಿಂದ ಅನ್ಯ ದೇವತೆಗಳನ್ನ ವ್ಯವಚ್ಛೇದ ಮಾಡಿ ತನ್ನನ್ನೇ ಎಂದು ಸೂಚಿಸುವುದಕ್ಕಾಗಿ ಹಾಗೆ ಪ್ರಯೋಗ ಅಂತ ಕೂಡ ಭಾವಿಸಬಹುದು. ಹೀಗೆ ಭಾವಿಸಿ ಶ್ರೀ ಭಾಷ್ಯಕಾರರು ಈ ಶ್ಲೋಕ ಎಲ್ಲ ಭಕ್ತರುಗಳಿಗೂ ಅನ್ವಯಿಸುತ್ತೆ ಎಂದು ಅಭಿಪ್ರಾಯ ಪಟ್ಟಿರುತ್ತಾರೆ. ಈ ಶ್ಲೋಕ ಅಂತ್ಯಕಾಲೇ ಚಮಾಮೇವ, ಇದು ಬರೀ ಜ್ಞಾನಿಗಳಿಗೆ ಮಾತ್ರ ಅಂತ ಕೆಲವರು ಹೇಳಿದ್ರಲ್ಲ, ಅಲ್ಲ, 4 ಜನರಿಗೂ ಕೂಡ ಅನ್ವಯಿಸುತ್ತೆ. ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ. ಅದನ್ನ ಈ ರಾಮಾನುಜರು 3 ಅಂತ ಮಾಡಿದ್ರು. ಐಶ್ವರ್ಯಾರ್ಥಿ ಮೊದಲು 2 ಸೇರಿಸಿ, ಇನ್ನೊಬ್ಬ ಜಿಜ್ಞಾಸು, ಮತ್ತೊಬ್ಬ ಜ್ಞಾನಿ, ಅವರುಗಳನ್ನು. ಆಗ ಸಹ ಮದ್ಭಾವಂ ಯಾಂತಿ ಅಂದ್ರೆ
ಎಲ್ಲರಿಗೂ ಮದ್ಭಾವ ಹೇಗೆ? ಎಲ್ಲರಿಗೂ ಆಗ ಪರಮಾತ್ಮನ ಸಾಹಿತ್ಯ ಉಂಟಾಗುತ್ತೆ ಎಂದು ಅರ್ಥ ಹೇಳಲಾಗುವುದಿಲ್ಲ. ಜ್ಞಾನಿಯ ವಿಷಯದಲ್ಲಾದ್ರೂ ಹಾಗೆ ಅರ್ಥ ಹೇಳ್ಬೋದು. ಆಗ ಹೇಗೆ ಅರ್ಥ ಅಂದ್ರೆ, ಆತನ ಮನೋರಥಕ್ಕೆ ಅನುಗುಣವಾಗಿ ಮದ್ಭಾವ, ನಾನು ಭಾವಿಸಿರುವುದನ್ನ ಯಾತಿ ಹೊಂದುತ್ತಾನೆ ಎಂಬ ಅರ್ಥವನ್ನು ಹೇಳ್ತಕ್ಕದ್ದು. ಕೆಲವರು ಜ್ಞಾನಿಯನ್ನು ಕುರಿತು ಹೇಳಿದ್ದು ಎಂದು ಅರ್ಥ ಮಾಡುವಾಗ ಮದ್ಭಾವಂ ಎಂದ್ರೆ ವೈಷ್ಣವ ತತ್ವವನ್ನು ಹೊಂದುತ್ತಾನೆ ಎಂದು ಹೇಳಿ ಸ್ವರೂಪ ಐಕ್ಯವನ್ನು ಬೋಧಿಸ್ತಾರೆ. ಭಗವಂತನ ಜೊತೆ ಸ್ವರೂಪ ಐಕ್ಯ ಆಗೋದಿಲ್ಲ. ಅವನ ತರನೇ ಸ್ವರೂಪ ಇದೆ, ಆದ್ರೆ ಅವನ ಸ್ವರೂಪದಲ್ಲಿ ಐಕ್ಯವಾಗುವುದಿಲ್ಲ. ಇವನು ಹಿ ವಿಲ್ ನಾಟ್ ಮರ್ಜ್ ವಿತ್ ದಿ ಗಾಡ್. ಅವನ ತರಾನೇ ಇದೆ. ನಿಮ್ ನೋಡಿದ್ರೆ ಥೇಟ್ ಅವರೇ ಆಗ್ಬಿಟ್ರು. ನೀವು ಎಲ್ಲ ತರದಲ್ಲೂ ನೋಡಿದ್ರೆ ಅಪಿಯರೆನ್ಸ್ ನೀವ್ ಆಗಿರ್ಬೋದು, ಥೇಟ್ ನೀವ್ ಅವರೇನೇರಿ ಅಂತಂದ್ರೆ ಸಾಮ್ಯತೆ ಟು ಸಮ್ ಎಕ್ಸ್ಟೆಂಟ್ ಇದೆ. ಹಾಗೆ ಭಗವಂತನ ಬಗ್ಗೆ ತಿಳಿದು ಇದೆಲ್ಲ ಮಾಡೋದಕ್ಕೆ ಅವನಿಗೆ, ಹಾಗಾಗಿ ಅವನಿಗೆ ಚತುರ್ಭುಜ ಇವೆಲ್ಲ ಅರ್ಚಿರಾದಿ ಗತಿನಲ್ಲಿ ಬಂದಾಗ ಶಂಖ ಚಕ್ರ ಧರಿಸಿದ್ದಾನೆ, ಕಿರೀಟ ಇದೆ. ಈ ಜೀವಾತ್ಮ ಈಸ್ ಜಸ್ಟ್ ಲೈಕ್ ಪರಮಾತ್ಮ, ಅವನಂಗೇನೆ ಸಾರೂಪ್ಯ, ಅವನ ಹತ್ರ ಇರ್ತಾನೆ. ಸಾಮೀಪ್ಯ, ಸಾಲೋಕ್ಯ ಅಂತೂ ಅಲ್ಲಿಗೆ ಹೋಗದೆ ಮೊದ್ಲು ಆಗೋದೇ ಇಲ್ಲ. ಮೊದಲು ಸಾಲೋಕ್ಯ, ವೈಕುಂಠ ಹೋಗ್ಬೇಕು, ಆಮೇಲೆ ಸಾರೂಪ್ಯ, ಆಮೇಲೆ ಸಾಮೀಪ್ಯ, ಕಡೆಗೆ ಸಾಯುಜ್ಯ, ಮೋಕ್ಷದ ಕಾನ್ಸೆಪ್ಟ್. ಅದು ಮತಗಳಲ್ಲಿ ಬೇರೆ ಬೇರೆ ಇರೋದ್ರಿಂದ ಅವರು ಬೇರೆ ಬೇರೆ ಹೇಳ್ತಾರೆ. ಇವಾಗ ಅದ್ವೈತದಲ್ಲಿ ಅವನೇ ಆಗ್ಬಿಡ್ತಾನೆ ಅಂತ, ಇವನೇ ಸಾಕ್ಷಾತ್ ಪರಬ್ರಹ್ಮ ಆಗ್ಬಿಡ್ತಾನೆ ಅಂತಾರೆ. ನಮ್ಮಲ್ಲಿ ಅದಿಲ್ಲ, ಐಕ್ಯವನ್ನ ಬೋಧಿಸ್ತಾರೆ. ಮದ್ಭಾವವು ನಾನು ಎರಡು ಹೇಗೆ ಒಂದಾದೀತು? ಈಗ ಅವ್ರು ಹೇಳ್ತಾರಲ್ಲ, ಅದಕ್ಕೆ ಇದು ಅದ್ವೈತದ ಖಂಡನೆ. ಮದ್ಭಾವಂ ಅಂತ ಯಾಕೆ ಹೇಳ್ಬೇಕು? ಯಾಕೆಂದ್ರೆ ಆಗ ಮಾಂ ಯಾಂತಿ ಎಂದೇನಾದ್ರೂ ಒಂದ್ ವೇಳೆ ಇದ್ದದ್ದಾದ್ರೆ ಹಾಗೆ ಬಲಾತ್ಕರಿಸಿ ಆದ್ರೂ ಅರ್ಥ ಹೇಳ್ಬೋದಾಗಿತ್ತು. ಮದ್ಭಾವಂ ಯಾಂತಿ ಮಾಂ ಅಪಿ ಇಂದ, ನನ್ನ ಭಾವವನ್ನು ಅವನೇ ಆದ್ಮೇಲೆ ಭಾವ ಹೆಂಗ್ ಬರುತ್ತೆ ಅಂತ ಇವ್ರು ಹೇಳುದು. ಅದರಿಂದ ಮದ್ಭಾವಂ ಎಂದಿರೋದ್ರಿಂದ ಅಂತಹ ಸ್ವರೂಪ ಐಕ್ಯ ಎಂದು ಅರ್ಥ ಮಾಡಲು ಸಾಧ್ಯನೇ ಇಲ್ಲ. ಇದು ಅದ್ವೈತ ಖಂಡನೆ. ಇಲ್ಲ, ಅವನು ಅಷ್ಟೇ ಮರ್ಜ್ ಆಗ್ಬಿಟ್ಟ, ಅವನೇ ಭಗವಂತನಾಗ್ಬಿಡ್ತಾನೆ. ತತಿ ತ್ವಮಸಿ ಅದನ್ನೇ ಹೇಳಿದ್ದು. ತತಿ ಅದು ಪರಬ್ರಹ್ಮ, ಅವನೇ ನೀನಾಗಿದ್ದೀಯಾ. ಹಾಗೆ ಮುಂದಕ್ಕೆ ರಾಮಾನುಜರ ಭಾಷ್ಯ. ಇದಮಪಿ ತ್ರಯಾಣಂ ಸಾಧಾರಣಂ. ಇಲ್ಲಿ ತ್ರಯಾಣಂ ಅಂದ್ರೆ 4 ಜನ ಹೇಳುದಲ್ಲ, ಅದರದನ್ನೇ ಮೇಲೆ ಐಶ್ವರ್ಯಾರ್ಥಿ ಇಬ್ರು, ಇವರಿಬ್ರು ಸೇರಿ 3. ಅಂತಕಾಲೇ ಚ ಮಾಮೇವ ಸ್ಮರನ್ ಕಳೇಬರಂ ತ್ಯಕ್ತ್ವಾ ಯಃ ಪ್ರಯಾತಿ ಸಹ ಮದ್ಭಾವಂ ಯಾತಿ. ಮಮ ಯೋ ಭಾವಃ ಸ್ವಭಾವಃ ತಂ ಯಾತಿ ತದಾನೀಂ ಯಥಾ ಮಾಂ ಅನುಸಂಧತ್ತೆ ತಥಾ ವಿಧಾಕಾರೋ ಭವತಿ ಇತ್ಯರ್ಥಃ. ಯಥಾ ಆದಿಭರತಾದಯಸ್ತದಾನೀಂ ಸ್ಮರ್ಯಮಾಣ ಮೃಗ ಸಜಾತೀಯಾಕಾರ ಸಂಭೂತಾಃ. ಜಡಭರತನ ವೃತ್ತ ಅಂತ ಹೇಳ್ತಾ ಇದ್ದಾರೆ. ಭರತ ಕಡೆಯಲ್ಲಿ ಏನಾದ, ಜಿಂಕೆ ಮೇಲೆ ಕೈ ಇಟ್ಕೊಂಡು, ಅಯ್ಯೋ ನಾನು ಹೋದ್ಮೇಲೆ ಇದನ್ನ ಯಾರು ನೋಡ್ಕೊಳ್ತಾರೋ ಅಂತ ಒಂದು ಸಾಯುವಾಗ ಜಿಂಕೆ ನೆನ್ಸ್ಕೊಂಡು ಸತ್ತ. ಜಿಂಕೆ ಶರ್ಮ ಬಂತು ಶರೀರ. ಜಿಂಕೆಯಾದಿದ್ದಾಗ ಇವನು ಮಾಡಿದ್ದು ಸುತ್ಕಾರಿಕ ಅವನಿಗೆ ಪುನಃಸ್ಮರಣೆ ಇತ್ತು. ಅವನಿಗೆ ಅಯ್ಯೋ ನಾನು ಏನಾಗಿದ್ದವನು ಏನಾಗ್ಬಿಟ್ಟೆ ಇವಾಗ ಅಂತ. ಆ ಜಿಂಕಿಯಾಗಿ ಆ ಆಯಸ್ಸು, ಆ ಜನ್ಮ ಮುಗಿದ ಮೇಲೆ ಮತ್ತೆ ಇವನು ಹುಡಿದಾಗ ಅದಕ್ಕೆ ಈ ಸಂಬಂಧಗಳೇ ಬೇಡ ಅಂತ ಎಲ್ಲರತ್ತನ್ನು ಮಂಕ ಪೆದ್ದ ಅನ್ನೋ ತರದಲ್ಲಿ ಇದ್ದು. ಯಾರು ಏನ್ ಹೇಳ್ಕೊಟ್ರು, ಏನನ್ನು ಕಲಿದಂತೆ ಗೊತ್ತಿಲ್ಲ ಅಂತಿಲ್ಲ ಇವನಿಗೆ. ಜಡಭರತ ಆಗಿ ಅವನು ಈ ಸಂಪರ್ಕವೇ ಬೇಡ, ಸಂಬಂಧಗಳೇ ಬೇಡ. ಅಣ್ಣ ತಮ್ಮಂದ್ರು ಎಲ್ಲದನ್ನ ಎಕ್ಸ್ಪ್ಲೈಟ್ ಮಾಡಿದ್ರು, ಏನು ಮಾತಿಲ್ಲ. ಯಾರೋ ಒಂದು ಕೆಲಸ ಮಾಡಿಸ್ಕೊಂಡ್ರು, ದುಡ್ಡು ಕೊಡ್ಲಿಲ್ಲ, ಕೇಳಲಿಲ್ಲ. ಇನ್ಯಾರೋ ತಿನ್ನೋ ಕೊಟ್ರು, ಏನು ಇಲ್ವಾ, ಇದ್ದ ಹಂಗೇನೆ. ಶರೀರದ ಬಗ್ಗೆ ಅವನಿಗೆ ಗಮನವೇ ಇಲ್ಲ. ಯಾಕೆಂದ್ರೆ ಸದಾ ಭಗವಂತನಲ್ಲಿ ಇದ್ದವನು ಜಡಭರತ. ಅದನ್ನ ಇಲ್ಲಿ ಉದಾಹರಣೆ ಕೊಡ್ತಾರ ಅವ್ರು. ಈಗ ಭಾಷ್ಯಕ್ಕೆ ಅರ್ಥ. ಪ್ರಯಾಣ ಕಾಲೇ ಚ ಕಥಂ ಎಂಬ ಅರ್ಜುನನ ಪ್ರಶ್ನೆಗೆ ಉತ್ತರವಾದ್ದರಿಂದ ಈ ಶ್ಲೋಕವು ಮೇಲೆ ಹೇಳಿದ 3 ವಿಧ ಭಕ್ತಾಧಿಕಾರಿಗಳಿಗೂ ಅನ್ವಯಿಸುತ್ತೆ ಎಂದು ಭಾವಿಸಿ ಇದಮಪಿ ಎಂದು ಆರಂಭಿಸಿ ಹೇಳ್ತಾರೆ. ಇಲ್ಲಿ 3 ಅಂತ ಹೇಳಿದ ತಕ್ಷಣ 4 ಅದು ಮತ್ತೆ ಹೇಳ್ಬೇಕಾಗಿಲ್ಲ, ಗೊತ್ತಾಯ್ತಾ? ಅರ್ಥಾರ್ಥಿ ಇಬ್ರು ಸೇರಿ ಐಶ್ವರ್ಯಾರ್ಥಿ, ಜಿಜ್ಞಾಸು ಜ್ಞಾನಿ. ಇದಮಪಿ ಇದು ಕೂಡ ಅಂದ್ರೆ ಅಧಿಯಜ್ಞ ಶಬ್ದವು ಹೇಗೆ ಎಲ್ಲ ಭಕ್ತರಿಗೂ ಅನ್ವಯಿಸುತ್ತೋ ಹಾಗೆ ಇದು ಕೂಡ ಎಂಬರ್ಥ. ಆದ್ದರಿಂದಲೇ ಅಪಿ ಎಂಬ ಶಬ್ದ ಪ್ರಯೋಗ. ತ್ರಯಾಣ 3 ಎಲ್ಲ ವಿಧ ಭಕ್ತ ಅಧಿಕಾರಿಗಳಿಗೂ ಸಾಧಾರಣ, ಇದು ಸಾಧಾರಣ, ಎಲ್ರಿಗೂ ಕಾಮನ್. ಎಲ್ಲ ವಿಧ ಭಕ್ತಾಧಿಕಾರಿಗಳಿಗೂ ಇದು ಅನ್ವಯಿಸತಕ್ಕದ್ದಾಗಿದೆ ಅನ್ನೋದು ಭಾವ. ಶ್ಲೋಕಕ್ಕೆ ಅನ್ವಯವನ್ನು ದಯಪಾಲಿಸಿದ್ದಾರೆ. ಅಂತಕಾಲೇ ಚ ಮಾಮೇವ ಸ್ಮರನ್ನೇ ಕಳೇಬರಂ ತ್ಯಕ್ತ್ವಾ ಎಂದು ಅನ್ವಯ.
ಮೂಲದ ಮುಕ್ತ್ವ ಎಂಬುದಕ್ಕೆ ತ್ಯಕ್ತ್ವ ಅಂತ ಅರ್ಥ ಹೇಳಿದ್ರು. ಅದು ಯಾಕೆ ಅಂತಂದ್ರೆ ಮುಕ್ತ್ವ ಎಂದ್ರೆ ಪ್ರಾಕೃತ ಶರೀರವು ಸಂಪೂರ್ಣವಾಗಿ ಹೋಗೋದಿಲ್ಲ. ಪ್ರಕೃತಿಗೆ ಸಂಬಂಧಿಸಿದ್ದಂತಹ ಶರೀರ ಇವನಿಗೆ ಪೂರ್ಣವಾಗಿ ಹೋಗೋದು ವಿರಜಾ ನದಿ ಸ್ನಾನ ಆದಾಗ. ಅಲ್ಲಿಯ ತನಕ ಇವನಿಗೆ ಪುಣ್ಯದ ಲೋಕ ಅಂದ್ರೆ ಉತ್ತಮ ಶರೀರ ಸಿಕ್ಕಿದೆ. ಯಾತನ ಶರೀರ ನರಕದಲ್ಲಾದ್ರೆ, ಇನ್ನು ಈ 10 ದಿವಸದಲ್ಲಿ ಪ್ರೇತ ಶರೀರ, ಬೇರೆ ಬೇರೆ ಶರೀರಗಳು. ಆ ಶರೀರಗಳು ಇರೋದ್ರಿಂದ ಇಲ್ಲಿ ತ್ಯಕ್ತ್ವ ಅಂತ ಹೇಳಿದ್ರು. ಪ್ರಾಕೃತ ಶರೀರ ಸಂಪೂರ್ಣವಾಗಿ ನಾಶವಾಗ್ಬೇಕು, ಸೂಕ್ಷ್ಮ ಶರೀರ ಅನುಸರಿಸಿ ಬರುತ್ತೆ ಎಂದು ಅದು ಅರ್ಚಿರಾದಿ ಮಾರ್ಗದಲ್ಲಿ ಹೋಗಿ ಮುಕ್ತಿ ಹೊಂದುವವನಿಗೆ ವಿರಜಾ ನದಿಯಲ್ಲಿ ಅವಗಾಹನ ಸ್ನಾನ, ಆ ಸೂಕ್ಷ್ಮ ಶರೀರವು ತೊಳಗುತ್ತೆ ಎಂದು ಮುಕ್ತಿ ಇಲ್ಲದೆ ಪುನರ್ಜನ್ಮ ಎತ್ತುವವನು, ಗೊತ್ತಾಯ್ತೆ, ಅರ್ಚಿರಾದಿ ಗತಿನಲ್ಲಿ ಹೋದವನು ವಾಪಸ್ ಬರೋದಿಲ್ಲ. ಸೂಕ್ಷ್ಮ ಶರೀರ ಅಂದ್ರೆ ಪ್ರೇತ ಶರೀರ. ಸೂಕ್ಷ್ಮ, ಅದು ಕಣ್ಣು ಕಾಣದೇ ಇರುವಂಗೆ ಇರುವಂತಹದ್ದು. ಆ ಪ್ರೇತವೂ ಅಷ್ಟೇ ಕಾಣೋಲ್ಲ, ಅದು ಇದ್ರದ್ದೇನೆ, ಬೇರೆ ಬೇರೆ ಶರೀರಗಳು. ಇಲ್ಲಿ ಸೂಕ್ಷ್ಮ ಶರೀರ ಅಂತಂದಾಗ ಈ ಪ್ರಕೃತಿಯ ಸಂಬಂಧ ಹೋಯ್ತು. ಯಾವಾಗ ಅರ್ಚಿರಾದಿ ಮಾರ್ಗದಲ್ಲಿ ಹೋಗಿ ವಿರಜಾ ನದಿನಲ್ಲಿ ಸ್ನಾನ ಮಾಡಿ ಆಮೇಲೆ ಅಮಾನವನ ಸ್ಪರ್ಶ ಇವೆಲ್ಲ ಉಂಟಾದಾಗ ಆಗುವಂಥದ್ದು. ಅವಾಗ ದಿವ್ಯ ಶರೀರ ಬರುತ್ತೆ. ಕರ್ಮದ ಶರೀರ ಹೋಯ್ತು, ಗೊತ್ತಾಯ್ತೆ, ಪ್ರಕೃತಿ ಸತ್ವ ರಜೋ ತಮೋ ಗುಣಗಳಿಂದ ಆದಂತ ಸಂಪರ್ಕ ಹೋಯ್ತು ವಿರಜಾ ನದಿ ಸ್ನಾನ ಆದ್ಮೇಲೆ. ಆಮೇಲೆ ಅವನಿಗೆ ಧೂಮಾದಿ ಮಾರ್ಗದಲ್ಲಿ ಹೋಗ್ತಾನೆ. ಅರ್ಚಿರಾದಿ ಗತಿಯಾಗ್ಲಿ ಧೂಮಾದಿ ಗತಿಯಾಗ್ಲಿ ಅಂತೂ ಆತ್ಮನು ದಾರಿ ನಡೆಯಬೇಕಾಗಿರೋದ್ರಿಂದ ಶರೀರವಿಲ್ಲದೆ ಆತ್ಮಕ್ಕೆ ಅದಾಗೋದೇ ಇಲ್ಲೋದ್ರಿಂದ ಈ ಸ್ಥೂಲವಾದ ಕಳೆಯಬರವನ್ನ ಬಿಟ್ರು ಕೂಡ ಸೂಕ್ಷ್ಮ ಶರೀರ ಅನುಸರಿಸಿ ಬರೋದರಿಂದ ಮುಕ್ತ್ವ ಅಂತ ಹೇಳಿದ್ರೆ ಎಲ್ಲಾ ಶರೀರವನ್ನು ಬಿಟ್ಟು, ಎಲ್ಲ ರೀತಿಯ ಶರೀರಗಳು, ಯಾವುದು ಪ್ರಕೃತಿಯಿಂದ ಆದಂತಹದ್ದು ತ್ರಿಗುಣಾತ್ಮಕವಾದದ್ದು, ಆ ಶರೀರವನ್ನ ಬಿಟ್ಟು ಎಂದು ಅರ್ಥ ಆಗಬಹುದು ಅಂತ ಭಾವಿಸಿ ಈ ಸ್ಥೂಲವಾದ ಕಳೆಬರವನ್ನ ತ್ಯಕ್ತ್ವ ಎಂದು ಅರ್ಥ ಮಾಡಿದ್ದಾರೆ. ಇದೇ ಅಧ್ಯಾಯದಲ್ಲಿ ಮುಂದೆ ಈ ಅರ್ಚಿರಾದಿ ಧೂಮಾದಿ ಗತಿಗಳ ವಿಷಯ ಉಪದೇಶ ಬರುತ್ತೆ. 8ನೇ ಅಧ್ಯಾಯದಲ್ಲಿ 24, 26ನೇ ಅಧ್ಯಾಯದಲ್ಲಿ ಬರುತ್ತೆ ಮುಂದಕ್ಕೆ ಅರ್ಚಿರಾದಿ ಧೂಮಾದಿ ಗತಿಗಳು ಏನು ಅನ್ನೋದನ್ನ. ಹೀಗೆ ಈ ಸ್ಥೂಲ ಶರೀರವನ್ನ ಬಿಟ್ಟು ಸೂಕ್ಷ್ಮ ಶರೀರದ ಮೂಲಕ ಯಹ ಪ್ರಯಾತಿ, ಯಾವ ಉಪಾಸಕನ ಹೊರಟೋಗ್ತಾನೋ ಸಹ ಅವನು ಮದ್ಭಾವಂ, ಆತನು ಯಾವ ಪುರುಷಾರ್ಥ ಪ್ರಾಪ್ತಿಗಾಗಿ ನನ್ನನ್ನು ಉಪಾಸಿಸಿದನೋ, ಆರ್ತನೋ ಅರ್ಥಾರ್ಥಿಯೋ ಜಿಜ್ಞಾಸುವೋ ಜ್ಞಾನಿಯೋ ಅದಕ್ಕೆ ಅನುಗುಣವಾದಂತಹ ಮದ್ಭಾವಂ, ನನ್ನಿಂದ ಭಾವಿತವಾದದ್ದನ್ನ ಯಾತಿ ಹೊಂದುತ್ತಾನೆ. ಪ್ರಶ್ನೆ ಬರ್ದೇ ಇರುತ್ತೆ. ಅವಾಗ ಇಲ್ಲಿ ಶರೀರ ಇರುತ್ತೆ, ಅವಾಗ ತಾನೇ ಅರ್ಥಾರ್ಥಿ ಆಗಿದೆ. ಅಲ್ಲ, ಶರೀರದಲ್ಲಿ ಇದ್ದಾಗ ಅವನು ಬಯಸಿದ್ದ, ಮೋಕ್ಷ ಅಂತೂ ಬಯಸಿಲ್ವಲ್ಲ ಅವನು. ಸೊ ಈ ಅರ್ಥ ಅಂತಂದ್ರೆ ಬರೀ ಇಲ್ಲಿ ದುಡ್ಡು ಅಂತ ಅಂದ್ಬಿಟ್ಟಾಗಲ್ಲ, ಅವನಿಗೆ ಬೇರೆ ಇದ್ರದ್ದು ಭೋಗಗಳು, ಈಗ ಸ್ವರ್ಗಲೋಕ ಮತ್ತೊಂದು, ಅದನ್ನ ಬಯಸಿದ್ದವನಾದ್ರೆ ಇದನ್ನ ಕೊಡ್ತಾನೆ, ಆ ಶರೀರ ಕೊಡ್ತಾನೆ, ಅಲ್ಲಿ ಭೋಗಗಳನ್ನ ಅನುಭವಿಸಕ್ಕೆ ಬರುವಂತದ್ದು. ಹಾಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗೋದು ಇಲ್ಲ, ಮೋಕ್ಷ ಅಲ್ಲ. ಯಾವ ಪುರುಷಾರ್ಥ ಪ್ರಾಪ್ತಿಗಾಗಿ ನನ್ನನ್ನು ಉಪಾಸನೆ ಮಾಡದ್ನೋ ಅದಕ್ಕೆ ಅನುಗುಣವಾದಂತಹ ನನ್ನಿಂದ ಭಾವಿತವಾದದ್ದನ್ನು ಹೊಂತಾನೆ. ಅವನವನ್ ಬಯಸಿದ್ದಕ್ಕೆ, ಅವನವನ ಇಷ್ಟಾರ್ಥದ. ಇದಕ್ಕೆ ವ್ಯಾಖ್ಯಾನ ಬರೀತಾರೆ, ಮಮ ಯೋ ಭಾವ ತಂ ಯಾತಿ, ನನಗೆ ಯಾವುದು ಭಾವವಾಯಿತೋ ಅಂದರೆ ಸ್ವಭಾವ ಸ್ವತಂತ್ರಿಸಿ ಭಾವಿತವಾದದ್ದಾಯಿತೋ ತಮ್ ಅದನ್ನು ಯಾತಿ ಹೊಂದುತ್ತಾನೆ. ಅಂದರೆ ತದಾನೀಂ, ಆ ಅಂತ್ಯಕಾಲದಲ್ಲಿ, ಯಥ ಹೇಗೆ ಮಾಮನುಸಂಧತ್ತೆ, ನನ್ನನ್ನು ಅನುಸಂಧಾನ ಮಾಡ್ತಾನೋ, ಅಂದ್ರೆ ಯಾವ ಇಷ್ಟ ಪ್ರಾಪ್ತಿಯನ್ನ ಉದ್ದೇಶಿಸಿ ಅನುಸಂಧಾನ ಮಾಡ್ತಾನೋ ತಥಾವಿಧ ಆಕಾರೋ ಭವತಿ ಇತ್ಯರ್ಥ, ಅದಕ್ಕೆ ಅನುಗುಣವಾದ ಆಕಾರವನ್ನು ಉಳ್ತಾನೆ. ಇದಕ್ಕೇನೆ ಆ ಭರತನ ವೃತ್ತಾಂತ ಕೊಟ್ಟಿತ್ತು. ಅವನು ಸಾಯ್ಬೇಕಾದ್ರೆ ಜಿಂಕೆ ನೆನ್ಸ್ಕೊಂಡ, ಜಿಂಕೆ ಶರೀರ ಸಿಕ್ತ ಅವನಿಗೆ ಅಂತ್ಯಕಾಲದಲ್ಲಿ. ಅದಕ್ಕೇನೆ ಶರೀರ ಬಿಡಬೇಕಾದ್ರೆ ಭಗವಂತನ ನಾಮ ಸಂಕೀರ್ತನೆ ಆಗ್ತಾ ಇರ್ಬೇಕು. ಈ ಅಜಮಿಳೋಪಾಖ್ಯಾನ, ನಾರಾಯಣ ಅಂತ ಕರೆದಿದ್ದು, ಇವೆಲ್ಲ ಹೇಳುವಂತದ್ದು, ಅದು ಬರ್ಬೇಕಾದ್ರೆ ಅದಕ್ಕೇನೆ ಸಾಯೋರ್ ಮುಂದೆ ಕುತ್ಕೊಂಡು ಅಳಿಬೇಡಿ ಯಾರುವೆ, ಎಷ್ಟೇ ತಂದೆನೋ ತಾಯಿನೋ ಹೆಂಡ್ತಿನೋ ಮಕ್ಕಳು ಯಾರೇ ಆಗಿರಲಿ, ಓವರ್ ಇಟ್ ಈಸ್ ಸಂಬಂಧಗಳು, ಅವ್ರ ಮುಂದೆ ಅಳಬಾರದು. ಭಗವಂತನ ನಾಮ ಸಂಕೀರ್ತನೆ ಮಾಡಬೇಕು. ಎಲ್ರು ಮಾಡ್ತಾ ಇದ್ರೆ ಅವನ ಪ್ರಜ್ಞೆ ಇಲ್ದ ಇದ್ರು ಕೂಡ ಅವನ ಆತ್ಮಕ್ಕೆ ಅದು ಗೊತ್ತಾಗುತ್ತೆ. ಆ ಸಂಸ್ಕಾರಗಳು ಶರೀರದ ಸುತ್ತಲಾನೆ ಅವನು ಇರ್ತಾನೆ ಆ ಸಂದರ್ಭದಲ್ಲಿ. ಹಾಗಾಗಿ ಅಂತ್ಯಕಾಲದಲ್ಲಿ ನಿನ್ನ ಚಿಂತಿಸೋ ಹಾಗೆ ಮಾಮನುಸಂಧತೆ, ನನ್ನನ್ನು ಅನುಸಂಧಾನ ಮಾಡ್ತಾನೋ ಅದು. ಯಥಾ ಆದಿ ಭರತಾದಯ, ಹೇಗೆ ಆದಿ ಭರತರೇ ಮೊದಲಾದವರು
ತದಾನಿ ಆ ಅಂತಕಾಲದಲ್ಲಿ ಸ್ಮರ್ಯಮಾಣ ಮೃಗ ಸಜಾತೀಯ ಕಾರಸಂಭೂತಾ ಸ್ಮರಿಸುತ್ತಿದ್ದ ಮೃಗಕ್ಕೆ ಸಜಾತೀಯವಾದಂತಹ ಆಕಾರವುಳ್ಳವರಾಗಿ ಹೇಗೆ ಪುನರ್ಜನ್ಮವನ್ನು ಎತ್ತಿದ್ರೋ ಹಾಗೆ ಎಂಬ ಭಾವ. ಮಹಾಭಾಗವತೋತ್ತಮರಾದ ಈ ಆದಿಭರತರು ರಾಜ್ಯ ಪರಿಪಾಲನೆ ಮಾಡಿದ ನಂತರ ಸಾಲಗ್ರಾಮ ಎಂಬ ಸ್ಥಳದಲ್ಲಿ ಪೂಲಹ ಋಷಿಯ ಆಶ್ರಮದಲ್ಲಿ ಚಕ್ರ ನದಿ ತೀರದಲ್ಲಿ ವಾಸ ಮಾಡ್ತಾ ಇದ್ದದ್ದರಿಂದ ಆ ದಿವ್ಯ ಕ್ಷೇತ್ರದ ಮಹಿಮೆಯಿಂದ ಶ್ರೀ ವಾಸುದೇವನಲ್ಲೇ ನ್ಯಸ್ತ ಚಿತ್ತರಾದ್ದರಿಂದ ಅವನಲ್ಲೇ ಪೂರ್ಣವಾಗಿ ಮನಸ್ಸಿಟ್ಟವರಾದ್ದರಿಂದ ಇವರಿಗೆ ಉಪಾಸನಾ ರೂಪ ಉಪಾಯ ಅನುಷ್ಠಾನದಲ್ಲಿ ಮನಸ್ಸು ಪ್ರವರ್ತಿಸಿತು. ಹೀಗೆ ಉಪಾಸನದಲ್ಲೇ ನಿರತರಾಗಿರುವ ಒಂದು ದಿನ ಚಕ್ರತೀರ್ಥದಲ್ಲಿ ಸ್ನಾನಕ್ಕಾಗಿ ತೆರಳಿದಾಗ ಪೂರ್ಣ ಗರ್ಭವನ್ನು ಧರಿಸಿದ ಒಂದು ಹರಿಣ ಜಿಂಕೆ ವಧುವು ನೀರನ್ನು ಕುಡಿಯುತ್ತಿರುವ ಸಮಯದಲ್ಲಿ ಘೋರವಾದ ಸಿಂಹಗರ್ಜನೆ ಉಂಟಾಗಲು ಹರಿಣ ಅತ್ಯಂತ ಭಯದಿಂದ ಹಾರಿದ್ದರಿಂದ ಗರ್ಭಪಾತ ಉಂಟಾಗಿ ಆಮೇಲೆ ಅದು ಪ್ರಾಣ ಬಿಡ್ತು. ಆಗ ಇವರು ತುಂಬಾ ಕನಿಕರದಿಂದ ಆ ಮರಿಯನ್ನು ತಮ್ಮ ಆಶ್ರಮಕ್ಕೆ ತೆಗೆದುಕೊಂಡೋಗಿ ರಕ್ಷಿಸ್ತಾ ಬಂದಿದ್ದರಿಂದ ಸಂಗೋ ಹಿ ಸಂಸ್ಕೃತಿರ್ ಹೇತುಹು ಅಂತ ಹೇಳಿರುವ ಹಾಗೆ ಅದರಲ್ಲಿ ಅತ್ಯಂತ ಮಮತೆ ಉಂಟಾಯಿತು. ಸಂಘ ಅದನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಅನ್ನೋದು ಇದಕ್ಕೆ. ಅಂಟು ಜಾಸ್ತಿ ಆಗತ್ತೆ, ಅಯ್ಯೋ ಬಿಡೋಕ್ಕಾಗಲ್ಲ. ಪ್ರೀತಿ ವ್ಯಾಮೋಹ ಮಗಳ ಬಗ್ಗೆನೋ ಮಗಳ ಬಗ್ಗೆನೋ ಮೊಮ್ಮಗಳ ಬಗ್ಗೆನೋ ಇವೆಲ್ಲ ಒಂದೊಂದೇನೆ, ಮೊಮ್ಮಗನ ಬಗ್ಗೆನೋ ಅಂಟು ಶುರುವಾಗತ್ತೆ. ಅದರಿಂದ ಸಂಗೋಹಿ ಅದರಲ್ಲಿ ಅತ್ಯಂತ ಮಮತೆ ಉಂಟಾಗುವುದರಿಂದ ಉಪಾಸನೆಗೆ ಭಂಗವಾಯಿತು. ಹಿಂದಿನ ಜನ್ಮದಲ್ಲಿ ತಮ್ಮ ಔರಸ ಪುತ್ರನನ್ನ ಅಧರ್ಮದಿಂದ ತೊರೆದ ಪ್ರಾರಬ್ಧ ರೂಪ ದುಷ್ಕರ್ಮ ಇದ್ದದ್ದರಿಂದ ಹೀಗೆ ಉಪಾಸನೆಗೆ ಪ್ರತಿಬಂಧಕ ಬಂತು. ಆದರೆ ಅಲ್ಪಮುಪ್ಯಸ್ಯ ಧರ್ಮಸ್ಯ ರಾಯತೆ ಮಹತೋ ಭಯಾತೆ. ಸ್ವಲ್ಪ ಮುಪ್ಯಸ್ಯ ಅಲ್ಪ ಮುಪ್ಯಸ್ಯನ್ನೇ ಸ್ವಲ್ಪ ಮಾಡಿದ್ರು ಕೂಡ ಮಹತ್ತಾದ ಭಯದಿಂದ ಪರಿಹಾರ ಆಗತ್ತೆ ಅಂತ ಭಗವದ್ಗೀತೆ ಮಾತು ಇದು. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ರಾಯತೆ ಮಹತೋ ಭಯಾತ್. ಗೀತೆ 2ನೇ ಅಧ್ಯಾಯ 40ನೇ ಶ್ಲೋಕ. ಅಂದುವೆ ಮತ್ತೆ ನಹಿ ಕಲ್ಯಾಣ ಕೃತೆ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಯಾರು ಉಪಾಸನೆ ಭಗವಂತನ ಕಡೆಗೆ ಮಾಡ್ತಾನೋ ಅವನು ಏನೇ ಒಂದು ಚಿಕ್ಕ ಪ್ರಯತ್ನ ಆಗಿರ್ಲಿ ಅದು ಇಟ್ ವಿಲ್ ನೆವರ್ ಗೋ ವೇಸ್ಟ್ ಅಂತ ಹೇಳ್ತೇವೆ. ನಹಿ ಕಲ್ಯಾಣ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಒಂದು ನಾಮ ಸಂಕೀರ್ತನೆ ಏನೋ ಮಾಡಿದ್ದು, ಇದಕ್ಕೆ ಅವನು ಕೊಡೋ ಯೋಗ ಭ್ರಷ್ಟೋಭಿಜಾಯತೆ. ಈಗ ಯೋಗ ಮಾಡ್ತಾ ಇದ್ದಾನೆ, ಅನೇಕ ಜನ್ಮಗಳಾದ್ಮೇಲೆ ಅದ್ರ ಸಿದ್ಧಿ ಒಂದೇ ಜನ್ಮದಲ್ಲಿ ಆಗೋಲ್ಲ. ಇವನೇನೋ ಒಂದಷ್ಟು ಮಾಡಿದ್ದ, ಅಷ್ಟರಲ್ಲಿ ಇವನ್ ಪ್ರಾಣ ಹೋಯ್ತು, ಆಯಸ್ ಮುಗೀತು, ಮತ್ತೆ ಅವನು ಮಾಡಿದ್ದಲ್ಲೇ ವ್ಯರ್ಥವೋ ಅಂದ್ರೆ ಆಗೋಲ್ಲ, ವ್ಯರ್ಥ ಆಗೋದಿಲ್ಲ ಅದು. ಇಟ್ ವಿಲ್ ಬಿ ಕಂಟಿನ್ಯೂಡ್ ಇನ್ ದ ನೆಕ್ಸ್ಟ್ ಬರ್ತ್. ಇದಕ್ಕೇನೆ ಆ ಉದಾಹರಣೆಗಳು. ಈಗ ಸಂಗೀತ ಒಂದ್ ಚಿಕ್ಕ ಮಗು ಹೇಳುತ್ತೆ, ರಾಗವನ್ನು ಐಡೆಂಟಿಫೈ ಮಾಡುತ್ತೆ ಅಂದ್ರೆ ಹಿಂದಿನ ಜನ್ಮದ ಸಾಧನೆ ಸಂಗೀತದಲ್ಲಿ, ಅದರಿಂದ ಮುಂದಕ್ಕೆ ಬರುವಂತದ್ದು ಅದು ಸಂಸ್ಕಾರ. ಹಾಗೆ ಯೋಗ ಭ್ರಷ್ಟನಿಗೆ ಅವನು ಯೋಗಿಗಳ ಮನೆಯಲ್ಲಿ ಹುಟ್ಟುತ್ತಾನೆ, ಅಥವಾ ಅವನಿಗೆ ಯೋಗ ಮಾಡೋದಕ್ಕೆ ಒಂದು ಅವಕಾಶ ಭಗವಂತ ಮಾಡಿಕೊಡ್ತಾನೆ, ಅಲ್ಲಿ ಅವನು ಪರಿಸಿ ಮಾಡುವಂತದ್ದು. ಯೋಗದಲ್ಲಿ ಹೇಗೆ ಬರುತ್ತೆ ಅಂತ ಪರಿಪೂರ್ಣತೆ ಬರಬೇಕಾದ್ರೆ ಹೀಗೆ ನಮೇ ಭಕ್ತ ಪ್ರಣಶ್ಯತಿ ಎಂದು ಗೀತೆ 6ನೇ ಅಧ್ಯಾಯದ 40ನೇ ಶ್ಲೋಕ. ಹೀಗೆಲ್ಲ ಹೇಳಿರುವ ರೀತ್ಯ ಈ ಮಹಾಭಾಗವತರು ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯಿದೆ. ಈಗ ತಾನು ಹೇಳಿದೆ, ಯೋಗ ಭ್ರಷ್ಟ ಶುಚೀನಾಂ ಶ್ರೀಮತಾಂ ಗೇಹೆ, ಅವರ ಮನೆಯಲ್ಲಿ ಇವನು ಯೋಗ ಪರ್ಸ್ಯೂ ಮಾಡೋದಕ್ಕೆ ಅಂತ ಮನೆಯಲ್ಲೇ ಇವನಿಗೆ ಜನ್ಮ ಆಗತ್ತೆ. ಅದು 6:41 ಹೇಳಿರೋ ಹಾಗೆ ಮುಂದಿನ ಜನ್ಮದಲ್ಲಿ ಅಂಗಿರಸ್ ಎಂಬ ಮಹಾಬ್ರಹ್ಮವಿತ್ತಿನ ಪುತ್ರರಾಗಿ ಜನಿಸಿ ಕಡೆಗೆ ಉಪಾಸನಾ ನಿಷ್ಪತ್ತಿ ಉಂಟಾಗಿ ಮೋಕ್ಷವನ್ನು ಹೊಂದಿದ್ರು ಎಂಬ ಇತಿಹಾಸ ಉಂಟು. ಯಾರಿಗೆ? ಈ ಜಡಭರತನಿಗೆ. ಮೊದಲು ಏನೋ ಅವನು ಭರತ ಚಕ್ರವರ್ತಿ, ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿದ್ರು. ಯೌವನದಲ್ಲಿ ಅವಳು ಸ್ಫುರದ್ವೀಪಾಗಿದ್ಲು, ಇಲ್ಲ ನಾನು ಸಾಧಿಸ್ಬೇಕು ಅಂತ ಎಲ್ಲ ಬಿಟ್ಟ, ರಾಜ್ಯಭಾರವನ್ನ ವಹಿಸಿಬಿಟ್ಟು ಬೇರೆ ಕಾಡಿಗೆ ಹೋಗಿ ತಪಸ್ ಮಾಡ್ತೀನಿ ಅಂತ. ತಪಸ್ಸಿನಲ್ಲಿ ಕೂತಾಗಿ ಈ ಎಲ್ಲ ಘಟನೆ ಆಗಿದ್ದು. ಜಿಂಕೆ ಹಾರ್ತು, ಈ ಮರಿ ನೀರೊಳಗ್ ಬಿತ್ತು, ಅದನ್ನ ತಗೊಂಬಂದ. ಆಮೇಲೆ ಎಲ್ಲವನ್ನೂ ಬಿಟ್ಟವನು ಆ ಜಿಂಕೆ ಗಂಟುಕೊಂಡ. ಅದಕ್ಕೆ ಎಲ್ಲಿ ಆಹಾರ, ಅದಕ್ಕೆ ಎಲ್ಲಿ ತಂದು ಕೊಡೋದು, ಮತ್ತೆ ಇಲ್ಲಿ ಪ್ರಾಣಿಗಳು ಯಾವ್ದಾದ್ರು ಬಂದು ತಿಂದ್ಬಿಡುತ್ತೋ ಅಂತ ಕಾಣ್ಲಿಲ್ಲ ಕಣ್ಣಿಗೆ ಅಂದ್ರೆ ಯಾವ್ದೋ ಜಿಂಕೆನೋ ಯಾವ್ದೋ ತಿಂದ್ಬಿಡ್ತೇನೋ ಹುಲಿ ಇದನ್ನ ಅಂತ ಅಳೋದು, ಅದಕ್ಕೆ ಅದ್ ಸಿಕ್ಕಿದಾಗ ಏನೋ ಆನಂದ ಪಡೋದು. ಈ ರೀತಿ ಮಾಡ್ತಾ ಮಾಡ್ತಾ ಇವನು ಹೋಗಿ ತಪಸ್ಸು ಎಲ್ಲ ಬಿಟ್ಟ. ಹೇಗೆ ಮಾಯೆ ಅನ್ನೋದು, ಹೆಣ್ಣಾಗಿ ಕಾಡಿತ್ತು ಮಾಯೆ, ಹೊನ್ನಾಗಿ ಕಾಡಿತ್ತು ಮಾಯೆ, ಯಾವ್ದೋ ಬಂದ್ಬಿಟ್ಟು ಆತ್ಮದ ನಾಶ ಆಗತ್ತೆ. ಆ ತರ ಆಗಿ
ಕಡೆಗೆ ಜಿಂಕಿಯಾಗಿ ಆ ಜಿಂಕೆ ನೋಡ್ತಾನೆ, ಇವಂದೆಲ್ಲ ಬಿಟ್ಟ ಕಾಡಿನಲ್ಲಿ. ಮುಂದಕ್ಕೆ ನಾವು ಹೋದ್ಮೇಲೆ ಇದನ್ನ ಯಾರು ಕಾಪಾಡ್ತಾರೋ ಅಂತ ಅನ್ಕೊಂಡು ಅದಕ್ಕೆ ಕತ್ ಮೇಲೆ ತೋಳ್ನಲ್ಲಿ ಇಟ್ಕೊಂಡು ಕಲ್ತು ಬಲಗೈ ಏನ್ ಅದ್ರ ಮೇಲೆ ಇಟ್ಕೊಂಡು ಸತ್ತ. ಜಿಂಕಿಯಾಗಿ ಹುಟ್ಟದ. ಜಿಂಕಿಯಾಗಿ ಇದ್ದಾಗ ಹಿಂದಿನ ಜನದ ಸ್ಮರಣೆ ಇತ್ತು. ಅವಾಗ್ಲೂ ಅದೇನು ಇದ್ ಮಾಡ್ಲಿಲ್ಲ. ಅದ್ರ ಆಯಸ್ಸು ಎಷ್ಟೋ ಅದು ಅಷ್ಟ್ ದಿವ್ಸ ಮಾಡಿ ಅದು ಸತ್ತ ಮೇಲೆ ಮತ್ತೆ ಮುಂದಕ್ಕೆ ಹುಟ್ಟದ್ನಲ್ಲ ಮನುಷ್ಯನಾಗಿ ಜಡ ಬರ್ತ. ಅವಾಗ ಬರ್ಬೇಕ ಅಂಗಿರಸ ಗೋತ್ರದಲ್ಲಿ ಬಂದ ಅಂತಾರೆ. ಅಂಗಿರಸ ಆಂಗಿರಸ್ ಅಂತಂದ್ರೆ ಅಂಗಿರಸ ಗೋತ್ರದವನೊಬ್ಬ. ಐ ಮೀನ್ ಡೈರೆಕ್ಟ್ ಅಂಗಿರಸ ಅಲ್ಲ, ಮಹರ್ಷಿ. ಈಗ ವೈಶ್ವಾಮಿತ್ರ, ವೈಶ್ವಾಮಿತ್ರರು ಅಂತಂದ್ರೆ ವಿಶ್ವಾಮಿತ್ರನಿಗೆ ನೇರವಾಗಿ ಇಲ್ಲ, ಆ ವಂಶದಲ್ಲಿ ಬಂದವರು. ಆಗ ಆ ವಂಶದಲ್ಲಿ ಬಂದು ಒಬ್ಬ ಬ್ರಹ್ಮವಿತ್ ಆದವನ ಪುತ್ರನಾಗಿ ಜನಿಸಿ ಅಲ್ಲಿ ಅವನು ಉಪಾಸನೆ ನಿಷ್ಪತ್ತಿ ಫಲವನ್ನ ಪಡೆದಿದ್ದು ಮೋಕ್ಷವನ್ನು ಹೊಂದಿದ. ಇಲ್ಲಿ ಜಿಂಕೆಯನ್ನು ಸ್ಮರಿಸುತ್ತಾ ಆದಿ ಬರುತ್ತು ಪ್ರಾಣ ಬಿಟ್ಟದ್ದರಿಂದ ಅಂತಹ ಸಜಾತಿಯ ಹರಿಣ ಜನ್ಮವೇ ಅವರಿಗುಂಟಾಯ್ತು. ಜಿಂಕೆ ಜನ್ಮ. ಮೃಗ ಸಜೀತಿಯಾಕಾರ ಮೃಗ ಸಜೀತಿ ಅಲ್ಲ, ಸಜಾತಿ ಆಗ್ಬೇಕು. ನೋಡಿ, ಇದೇ ಕಥೆಗಳು ಏನೇನೋ ಆಗ್ಬಿಡುತ್ತೆ. ಕರೆಕ್ಷನ್ಸ್ ಆಗಿಲ್ಲ. ಮೃಗ ಸಜಾತಿಯ ಆಕಾರ. ಜಿಂಕೆಯನ್ನ ನೆನ್ಸ್ಕೊಂಡಿದ್ದರಿಂದ ಜಿಂಕೆ ಶರೀರವೇ ಬಂತು ಅವನಿಗೆ ಎಂದು ಹೇಳಿದ್ದರಿಂದ ಆಶಯ ಏನು ಅಂದ್ರೆ, ತಾದಾತ್ಮ್ಯವನ್ನು ಹೇಳುವ ಅದ್ವೈತಿಗಳ ಅಭಿಪ್ರಾಯಕ್ಕೆ ವಿರುದ್ಧ ಎಂದು ತೋರಿಸೋದಕ್ಕಾಗಿ ಆದಿ ಭರತರು ಯಾವ ಮೃಗವನ್ನು ಸ್ಮರಿಸ್ತಾ ಇದ್ರು ಆ ಮೃಗರೂಪವನ್ನೇ ಹೊಂದಲಿಲ್ಲ. ಸಜಾತಿಯ ಮೃಗರೂಪವನ್ನು ತಾಳಿದ್ರು. ಅದಕ್ಕೆ ಹೇಳಿದ್ದು ಸಜಾತೀಯ ಅಂತ ಅಷ್ಟೇ. ಸಜಾತೀಯ ಶಬ್ದ ಪ್ರಯೋಗ ಇಲ್ಲಿ ಮದ್ಭಾವಂ ಯಾತಿ ಎಂದು ಪ್ರಯೋಗ ವಿವಿಧ ಅಭಿಪ್ರಾಯಗಳಿಗೆ ಕಾರಣವಾಗುತ್ತೆ. ಮುಂದಿನ ಶ್ಲೋಕ ಯಾರನ್ನು ಕುರಿತು ಹೇಳಿದ್ದು, ಇದು ಯಾರನ್ನು ಕುರಿತು ಹೇಳಿದ್ದು ಎಂಬುದನ್ನ ಈಗ ಮುಖ್ಯವಾಗಿ ವಿವೇಚನೆಯನ್ನು ಮಾಡಿ ನಿಷ್ಕರ್ಷಿಸಿ ತಿಳಿಯುವುದು ಅವಶ್ಯಕ. ಅರ್ಜುನ ಪ್ರಶ್ನೆ ಕಥಂ ಜ್ಞೇಯೋಸಿ ನಿಯತಾತ್ಮಭಿಹಿ ಎಂದು ಬಹುವಚನ ಇರೋದ್ರಿಂದ 4 ಭಕ್ತರನ್ನು ಕುರಿತೇ ಪ್ರಶ್ನೆ. ಆರ್ತೋ ಅರ್ಥಾರ್ಥಿ ಜಿಜ್ಞಾಸು ಅವರುಗಳಿಗೆ. ಆದ್ರಿಂದ ತದ ಅನುಗುಣವಾಗಿ ಈ ಶ್ಲೋಕದಲ್ಲಿ 4 ಅನ್ವಯಿಸುವ ಹಾಗೆ ಅರ್ಥ ಹೇಳುವುದೇ ಸಮಂಜಸ. ಅಂತ್ಯಕಾಲೇ ಸ್ಮರನ್ ಮಾಮೇವ ಬಂತಲ್ಲ ಇವಾಗ ಈ ಶ್ಲೋಕ 8ನೇದು, ಅದು 4 ಜನಕ್ಕೂ ಅನ್ವಯ ಅಂತ ಹೇಳೋದೇ ಸರಿ ಅಂತಾರೆ. ತನ್ನನ್ನು ಸ್ಮರಿಸುತ್ತಾ ಪ್ರಾಣ ಬಿಡುವವರಿಗೆ ಸದ್ಗತಿ ಎಂದು ಈ ಶ್ಲೋಕದಲ್ಲಿ ಹೇಳಿ, ಹಾಗಲ್ಲದೆ ಬೇರೆ ಸ್ಮರಣೆಯಿಂದ ಸ್ಥೂಲ ದೇಹವನ್ನು ತ್ಯಾಗ ಮಾಡುವವನಿಗೆ ಅದಕ್ಕೆ ಅನುಗುಣವಾದ ಪುನರ್ಜನ್ಮ ಎಂದು ಸಾಮಾನ್ಯವಾಗಿ ಹೇಳಿ, ಹಾಗಲ್ಲದೆ ಎಲ್ಲಾ ಕಾಲಕ್ರಮದಲ್ಲೂ ತನ್ನನ್ನೇ ಧ್ಯಾನಿಸುತ್ತಾ ಆತನು ಮಾಡಬೇಕಾದ ವ್ಯಾಪಾರಗಳನ್ನೇ ನಡೆಸಿದ್ರೆ ಆ ಅಭ್ಯಾಸದಿಂದ ಅಂತಿಮ ಕಾಲದಲ್ಲಿಯೂ ತನ್ನ ಧ್ಯಾನವೇ ಉಂಟಾಗತ್ತೆ ಎಂದು ಹೇಳುವ ಪ್ರಕರಣ. ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂಗತಿಂ ಅಂತ ಅವನು ಹೇಳಿದ ಮಾತುಗೂ ಇದಾಗತ್ತೆ. ಯಾರು ಇವನನ್ನ ಎಲ್ಲ ಚೆನ್ನಾಗಿದ್ದಾಗ ನಿನಗೆ ನಾನು ಒಪ್ಸಿದ್ದೇನೆ ಅಂತ ಹೇಳ್ತಾನ, ಸ್ಥಿತೇ ಮನಸ್ಸಿ ಸುಸ್ವಸ್ಥೆ ಶರೀರೇ ಸತಿಯೋ ನರಹ ಧಾತು ಸಾಮ್ಯೇ ಸ್ಥಿತೇ ಸ್ಮರ್ಥ ವಿಶ್ವರೂಪಂಚ ಮಾಮಜಂ ತತಸ್ಥಂ ಮ್ರಿಯಮಾಣಂತೋ ಕಾಷ್ಠ ಪಾಷಾಣ ಸನ್ನಿಭ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ. ಇದು ವರಾಹ ಚರಮ ಶ್ಲೋಕ. ಅವನಿಗೆ ಜ್ಞಾಪಿಸ್ಕೊಳ್ಳೋದಲ್ಲ, ಅಲ್ಲಿ ಆರ್ಥ ಜಿಜ್ಞಾಸು ಎಲ್ರಿಗೂ ಮೋಕ್ಷ ಕೊಟ್ಬಿಟ್ರೆ ಏನು ಮತ್ತೆ ಇದು. ಈಗ ಕೆಟಗರಿ ಏನೇನಿದೆ, ಆರ್ತಿ ಅಂದ್ರೆ ಏನು, ಅವನಿಗೆ ಬೇಕಾಗಿರೋದು ದುಡ್ಡು, ಮೋಕ್ಷ ಅಲ್ಲ. ಅರ್ಥಾರ್ಥಿ ಅಂದ್ರೆ ಕಳ್ಕೊಂಡಿರೋದು ಸಿಗ್ಬೇಕು. ಐಶ್ವರ್ಯಾರ್ಥಿಗಳಿಗೆ ಅವರು ಬಯಸಿದ್ದು ಐಶ್ವರ್ಯ ಮುಂದಿನ ಜನ್ಮದಲ್ಲಿ ಸಿಗುತ್ತೆ. ಈಗೇನೋ ದುಬೈನಲ್ಲಿ ನಾನು ಹುಟ್ಟಬೇಕು, ಅಲ್ಲೊಬ್ಬ ಅವನಿದಾನಲ್ಲ ಅಲ್ಲಿನ ಆ ರೀತಿಯ ಭೋಗಗಳು ಬೇಕು ಅಂದ್ರೆ ಅವನಿಗೆ ಆ ಜನ್ಮ ಅಲ್ಲಿ. ಇವನು ಮಾಡಿದ ಪ್ರಯತ್ನ ಇದಕ್ಕೂ ಇವನು ಉಪಾಸನೆ ಮಾಡಿದ್ದು, ಇವ್ರೇನ್ ಬಯಸಿದ್ರು ಅದ್ರ ಪ್ರಕಾರ ಕೊಟ್ಟಿದ್ದು. ಆ ರೀತಿನಲ್ಲಿ ಅಂತಿಮ ಕಾಲದಲ್ಲಿ ತನ್ನ ಧ್ಯಾನ ಉಂಟಾಗೋದು ಅಂತ ಹೇಳೋದು ಪ್ರಕರಣ. ಯಾವಾಗ ಯಾರಿಗೆ ಜಿಜ್ಞಾಸು ಜ್ಞಾನಿ ಇದಾನಲ್ಲ ಅವನನ್ನೇ ಪಡೆಯಬೇಕು ಅಂತ ಅಂದ್ಬಿಟ್ಟು ಯಾರು ಮಾಡಿದ್ರು ಅಂತವರಿಗೆ, ನಾಟ್ ಫಾರ್ ಆಲ್. ತನ್ನನ್ನೇ ಉಪಾಸುತ್ತಾ ಇದ್ರು ಕೂಡ ಅಂತಿಮ ಸ್ಮರಣೆಯೋ ಅನ್ಯಥಾವಾದದ್ದಾದ್ರೆ ಆಗಲೂ ಕೂಡ ಅದಕ್ಕೆ ಸಮಾನಾಕಾರವಾದ ಜನ್ಮವನ್ನು ಹೊಂದುತ್ತಾನೆ ಎಂದು ಆದಿ ಭರತರ ದೃಷ್ಟಾಂತವನ್ನು ಹೇಳಿದ್ರು.
ಈಗ ಇವನು ಅಂತ್ಯಕಾಲದಲ್ಲಿ ಬರ್ತಾ ಬಂದಿದ್ದು ಮೊದಲ ಪ್ರಯತ್ನ ಏನು? ಅಧ್ಯಾತ್ಮದಲ್ಲಿ ಸಾಧನೆ ಮಾಡ್ಬೇಕು, ಪರಬ್ರಹ್ಮನನ್ನು ಪಡಿಬೇಕು ಅಂತ ಕಾಡಿಗೆ ಬಂದು ತಪಸ್ ಮಾಡಿದ್ದು. ಅಷ್ಟರಲ್ಲಿ ಜಿಂಕೆ ಬಂತು, ಇದರದಾಯ್ತು. ಜಿಂಕೆ ಇದಕ್ ಹೋದ, ಅದ್ ಮಿಕ್ಕಿದ್ದೆಲ್ಲ ಬಿಟ್ಟ. ಅವನು ಮೊದ್ಲು ಮಾಡಿದ್ ವ್ಯರ್ಥ ಆಯ್ತಾ? ಮುಂದೆ ಅವನು ಜಿಂಕೆ ಆದ್ರೂ ಕೂಡ ಅದಕ್ಕೆ ಹಿಂದಿನ ಸ್ಮರಣೆ ಇತ್ತು, ಅದಕ್ಕೆ ಪೂರ್ವಜನ್ಮದ ಸ್ಮರಣೆ. ಆಮೇಲೆ ಜಡಭರತನಾಗಿ ಮತ್ತೆ ಬಂದಿದ್ದು. ಅವಾಗೇನು ಅಂದ್ರೆ ಬಹಳ ಎಚ್ಚರಿಕೆ ಆಗ್ಬಿಟ್ಟ, ಕಾಶಿಯಸ್ ಆಗಿದ್ದ. ಈ ಸಂಬಂಧ ಇಟ್ಕೊಂಡ್ಬಿಟ್ರೆ ಪ್ರಕೃತಿ ಜೊತೆಗೆ ನಾ ಮತ್ತೆ ಹಾಳಾಗ್ತೀನಿ, ಅದಕ್ಕಾಗಿ ಯಾವ ಅಂಶಕ್ಕೂ ನಾನು ಒಳಗಾಗಬಾರದು ಅಂತ ಹೇಳಿ ಎಲ್ರ ಮುಂದೆ ಅವನು ಪೆದ್ದ, ಮೂರ್ಖ, ಮಂದ ಅನ್ನೋ ತರದಲ್ಲೇ ತೋರಿಸ್ಕೊಂಡು ನಿಜವಾಗ್ಲೂ ಅವನಾಗಿದ್ನು ಅಂದ್ರೆ ಇಲ್ಲ. ಅವನಿಗೆ ಶರೀರದ ಬಗ್ಗೆ ಏನು ಯೋಚನೆನೇ ಇಲ್ಲ, ಯಾರು ಕೊಟ್ರೆ ತಿಂದ ಇಲ್ದಿದ್ರು ಇಲ್ಲ. ಹಾಗೆ ಅವನ ಶರೀರ ದೃಢವಾಗಿತ್ತು. ಅವನೇ ಎಳೆದು ಇದಕ್ಕೂ ಕೆಲ್ಸ ಕರ್ಸ್ಕೊಂಡ್ರು ಎಲ್ಲ ಮಾಡಿದ್ರು. ಏನ್ ಕತೆ ನೋಡಿ, ಜಡಭರತಂದೆಲ್ಲ ತಗೊಂಡೋಗಿ ಕಾಳಿಗೆ ಬಲಿ ಕೊಡ್ಬೇಕು ಅಂತ ಹೋಗ್ತಾರೆ. ಇವ್ರು ಬಲಿ ಬಿಟ್ಟು ಕಟ್ಟಿದ ತಕ್ಷಣ ಅವಳು ಸಾಕ್ಷಾತ್ತಾಗಿ ಬಂದು ಯಾರು ಕೊಡ್ಬೇಕು ಅಂತಿದ್ರು ಅವ್ರನ್ನೆಲ್ಲ ಕೊಲ್ತಾಳ ಅವಳು. ಯಾಕೆ? ಜಡಭರತನಿಗೆ ಅವನು ಕನ್ಸಿಡರ್ ಮಾಡಿದ್ದು ಅಂದ್ರೆ ಅವನ ಹಿಂದಿನ ತಪಸ್ಸಿಂದು ಶಕ್ತಿ, ಅವನ ತೇಜಸ್ಸು, ಇವೆಲ್ಲ ಎಲ್ಲವೂ ಕಾಣವಾಗುತ್ತೆ. ಅಂದ್ರೆ ಏನೇ ಒಂದ್ ಒಳ್ಳೆ ಕೆಲಸ ಮಾಡಿದ್ರೆ, ಒಳ್ಳೆಯ ಪ್ರಯತ್ನ ನೀವು ಸಾಧಿಸಿದ್ರೆ ಅದು ವ್ಯರ್ಥವಾಗೋದಿಲ್ಲ, ಅದಕ್ಕೆ ಸರಿಯಾದ ಮುಂದಿನ ಫಲಗಳು ಎಲ್ಲ ಸಿಗತ್ತೆ ಅನ್ನೋದು. ಭಕ್ತಿ ಯೋಗ ನಿಷ್ಠನಿಗೇನೆ ಹೀಗಾದ ನಂತರ ಅನ್ಯ ಪುರುಷಾರ್ಥಗಳನ್ನ ಬೇಡುವ ಭಕ್ತರಾದ ಆರ್ತನಿಗೂ ಅರ್ಥಾರ್ಥಿಯೂ ಕೂಡ ಅಂತಿಮ ಸ್ಮೃತಿಯು ಅವರವರ ಪ್ರಾರ್ಥನಾ ಅನುಸಾರವಾಗಿ ಆಗಬಹುದಾದ್ದರಿಂದ ತದನುಗುಣವಾದ ಪುನರ್ಜನ್ಮ ಪ್ರಾಪ್ತಿ ಎಂಬುದು ನೈಮಿತಿಕ ನ್ಯಾಯಸಿದ್ಧ. ಈಗ ದುಡ್ಡನ್ನು ಬಯಸ್ದ, ನಾನು ಇನ್ನೊಂದು ಜನ್ಮ ನಾನು ಹೆಚ್ಚಾಗಿ ಮಾಡ್ಬೇಕು ಅಂದ್ರೆ ಅವನು ಭಗವಂತನ ಉಪಾಸನೆ ಮಾಡ್ದ. ಅವನು ಬಯಸಿದ್ದು ಅವನಿಗೆ ಮುಂದಿನ ಜನ್ಮದಲ್ಲಿ ಅವನು ಕೊಟ್ಟ. ನೆಕ್ಸ್ಟ್ ಇದರಲ್ಲಿ ಅವನಿಗೆ ಶ್ರೀಮಂತನ ಮನೆಯಲ್ಲಿ ಆ ಭೋಗಗಳು ಇವೆಲ್ಲ. ಈಗ ನಾವು ಏನು ನಮ್ಮ ಜೀವನದಲ್ಲಿ ಅನುಭವಿಸಿದ್ವ, ನಮ್ಮ ಮಕ್ಕಳು ಇವರೆಲ್ಲ ಇನ್ನೂ ಹೆಚ್ಚಿಗೆ ಅವ್ರು ಪಡೆದಿದ್ದು, ನಾವು ಪಡೆದಿದ್ದು ನಮ್ದು. ಅದಕ್ಕೇನು ಈರ್ಷೆನೂ ಇಲ್ಲ, ಇದೂ ಅಲ್ಲ, ಎಲ್ಲದಕ್ಕೂ ಅಷ್ಟೇ. ಅವರವರು ಮಾಡಿದ ಕರ್ಮದ ಪ್ರಕಾರ ಅನುಭವಗಳು, ಸುಖ ದುಃಖ ಇವುಗಳೆಲ್ಲದನ್ನು ಕೂಡ ಅಷ್ಟೆ. ಇದಕ್ಕೇನೆ ಮತ್ತೆ ಮತ್ತೆ ಹೇಳ್ತಾ ಇದ್ನಲ್ಲ ಮಂಕುತಿಮ್ಮನ, ಒಂದಗಳು ಹೆಚ್ಚಿರೋದು, ಒಂದಗಳು ಕೊರೆ ಇರೋದು, ಒಂದೇ ಒಂದು ಅನ್ನದಗಳು ಜಾಸ್ತಿ ಆಗೋಲ್ಲ. ತಿಂದ ನಿನ್ನ ಅನ್ನ ಋಣ ತೀರುತ್ತಲೇ ಪಯಣ. ಈ ಜನ್ಮದಲ್ಲಿ ಪ್ರಾರಬ್ಧ ಕರ್ಮ ಅಂತಂದ್ರೆ ಎಷ್ಟು ಸುಖ ಎಷ್ಟು ದುಃಖ ಏನ್ ಅನುಭವಿಸ್ಬೇಕು ಅನ್ನೋದೆಲ್ಲ ನಿರ್ಧಾರವಾಗ್ಬಿಟ್ಟಿದೆ. ಅದಕ್ಕೇನೆ ಇಲ್ಲಿ ಹೆಚ್ಚಿಗೆ ಧ್ಯಾನ ಮಾಡ್ತಿದ್ದಾನೆ, ಅವನಿಗೆ ಬರೀ ದಾರಿದ್ರ್ಯ, ಇನ್ಯಾರೋ ಮೋಸನೆ ಮಾಡ್ತಿದ್ದಾನೆ, ಅವನಿಗೆ ಬೇಕಾದಷ್ಟು ಐಶ್ವರ್ಯ ಸಿಗತ್ತೆ ಅಂತಂದ್ರೆ ಯಾಕೆ ಇದು ವಿಪರೀತ ಅಂದ್ರೆ, ಈ ಜನ್ಮದಲ್ಲಿ ಅವನ ಅನುಭವಿಸೋದು ಅಲ್ಲಿ ಮಾಡ್ಕೊಂಡ್ ಬಂದಿದ್ದಾನೆ. ಆದ್ರೆ ಇವಾಗ ಮಾಡ್ತಾ ಇದ್ದಾನಲ್ಲ ಅದನ್ನ ಅವನ್ ಮುಂದಕ್ಕೆ ಅನುಭವಿಸ್ತಾನೆ. ಈಗ ಒಂದೊಂದು ದಿವ್ಸ ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ತನಕ ಇವನ್ ಏನೇನ್ ಮಾಡ್ತಾನೋ ಅದೆಲ್ಲ ಇವನು ಜಡ ಬಲೆನೇ ಇಟ್ಕೊಂಡಂಗೆ. ಆಗಾಮಿ ಕರ್ಮಗಳು ಅಂದ್ರೆ ಇದೇನೆ. ಕರ್ಮ ಮಾಡದೆ ಕೂತ್ಕೊಳಕಾಗುತ್ತೇನೋ? ನ ಕಶ್ಚಿತ್, ಒಂದು ಕ್ಷಣವೂ ಇರೋಕ್ಕಾಗಲ್ಲ ಯಾರು. ಇದು ಭಗವಂತನ ನಿಯಮ. ಕರ್ಮದಲ್ಲಿ ತೊಡಗ್ತಾನೆ. ಅವನು ಕರ್ಮ ತೊಡಗಬೇಕಾದ್ರೆ ಅವನ ಹಿಂದಿನ ಸಂಸ್ಕಾರ, ಇವನ ಇಚ್ಛೆ ಎರಡು ಸೇರಿ ಅದಕ್ಕೆ ಸರಿಯಾದ ಫಲಗಳು ಮುಂದಕ್ಕೆ ಎಲ್ಲ ಪೂರ ವ್ಯವಸ್ಥಿತವಾಗಿದೆ. ಕರ್ಮ ಸಿದ್ಧಾಂತದಲ್ಲೂ ಅಷ್ಟೇ. ಯಾಕೆ ನನಗೆ ಈ ಬೈಕೇನೆ ಕೊಟ್ಟ, ಯಾವುದೋ ಪ್ರಾಪಂಚಿಕವಾದ ವಿಷಯಗಳಲ್ಲೇ, ಇನ್ಯಾವುದೋ ಕೀಳು ಕಾಮನೆಗಳಲ್ಲೇ ಅವನು ಕೊಟ್ಟಿದ್ದು ಅಂದ್ರೆ ಅದಕ್ಕೆ ನಿನ್ನ ಕರ್ಮ ಹಿಂದೆ ಇದ್ದಿತ್ತು. ಆದ್ರೆ ಇವಾಗ ಎಲ್ಲಾನು ಪೂರ್ವ ಜನ್ಮದಂತೆ ನಡೆಯಿತು ಅಂದ್ರೆ ಆಗ ನಿನ್ಗೆ ಸ್ವಾತಂತ್ರ್ಯ ಉಂಟು. ಎಲ್ಲ ಚರ್ಚೆಗಳು ಬರುತ್ತೆ ಇಲ್ಲಿ. ಅದನ್ನೇ ಶ್ರೀಭಾಷ್ಯದಲ್ಲಿ ಕರ್ತ ಶಾಸ್ತ್ರಾರ್ಥವತ್ವಾತ್ ಒಂದು ಸೂತ್ರವನ್ನೇ ಮಾಡಿದ್ರು. ಜೀವಾತ್ಮನಿಗೆ ಕರ್ತೃತ್ವ ಉಂಟಾ? ಎಲ್ಲವೂ ಅವನು ಹಿಂದಿನ ಕರ್ಮದ ಪ್ರಕಾರ ಏನ ನಡೆಯುತ್ತೋ ಅಂತಂದ್ರೆ ಹಿಂದಿನ ಕರ್ಮದಂತೆನೆ ನಡೆಯುತ್ತೆ. ಆದ್ರೆ ಇಲ್ಲಿ ಇವನಿಗೆ ಚಾಯ್ಸ್ ಇದೆ. ಈಗ ಒಬ್ಬ ಹುಡುಗ ಇದ್ದಾನೆ, ಅವನು ಮದುವೆ ಆಗ್ಬೇಕು. ಅವನು ಯಾವ್ದು ಮೆಟ್ರಿಮೋನಿ ಎಲ್ಲೋ ಯಾವ್ದೋ ಕಾಂಟ್ಯಾಕ್ಟ್ಸು ಇದು ಎಲ್ಲರನ್ನು ಬಿಟ್ಬಿಟ್ಟು, ಅದ್ಯಾಕೆ ಅವ್ರ ಹತ್ರನೇ ಇವ್ರಿಗೆ ಕಾಂಟ್ಯಾಕ್ಟ್ ಸಿಕ್ತು. ಆ ಕಾಂಟ್ಯಾಕ್ಟ್ ಅನ್ನು ಕೊಡ್ಸಿದವನು ಯಾರು? ಇಲ್ಲಿ ಡಿಸೈಡ್ ಮಾಡೋದು ಅವನಿಗೆ ಚಾಯ್ಸು. ಇಷ್ಟೆಲ್ಲ ಇರ್ಬೇಕಾದ್ರೆ ಅಷ್ಟು ಜನವೂ ಇವನಿಗೆ ಹಿಂದಿನ ಜನ್ಮಗಳಲ್ಲಿ ಯಾವ್ದೋ ಇದ್ರಲ್ಲಿ ಇವನ್ ಹೆಣ್ಣಾಗಿದ್ನೋ ಅವನ್ ಗಂಡಾಗಿದ್ನೋ, ಇಲ್ಲ ಅವನ್ ಹೆಣ್ಣು ಇವನ್ ಗಂಡು ಏನೋ ಒಂದಾಗಿತ್ತು. ಈ ಜನ್ಮದಲ್ಲಿ ನೀನೇನ್ ಸೆಲೆಕ್ಟ್ ಮಾಡ್ಕೊಳ್ತೀಯ, ನಿನ್ನ ಉದ್ದೇಶ ಏನಿದೆ, ಜೀವನದ ಗುರಿ, ಅದರ ಮೇಲೆ ಬರುವಂತ ಅಲ್ಲಿ ನಿನ್ ಚಾಯ್ಸ್ ಇರೋದು. ಭಗವಂತ ಅದನ್ನು ಇದು ಮಾಡಿದ್ಲಿಲ್ಲ. ಏನೋ ಒಂದು ಹೇಳ್ತಾರೆ, ಮ್ಯಾರೇಜಸ್ ಆರ್ ಮೈಂಡ್ ಇನ್ ಹೆವನ್ ಅಲ್ಲ. ಇವನಿಗೆ ಸ್ವಾತಂತ್ರ್ಯವೇ ಇಲ್ವೋ? ಎಲ್ಲವೂ ಮೊದ್ಲಿನ ತರನೇ ಆಗೋದಾದ್ರೆ ನೀವು ತುಂಬಾ ಶ್ರೀಮಂತರಾಗಿ ಈ ಜನ್ಮದಲ್ಲಿ ಇರ್ಬೇಕು ಅಂತಿದೆ. ಹಾಗಾದ್ರೆ ಏನ್ ಮಾಡೋದು ಬೇಡ. ದೇವ್ರು ಯಾಗ್ಬೇಕು, ಪ್ರಾರ್ಥನೆ ಆಗ್ಬೇಕು, ಕೆಲಸ ಯಾಗ್ಬೇಕು?
ಭಗವಂತ ಹುಟ್ಟೋ ತನಕನೂ ಅವನ ಕರ್ಮಕವಾಗಿ ಅವನ ಜನ್ಮ ಕೊಡ್ತಾನೆ. ಮುಂದಕ್ಕೆ ಅವನ ಕಷ್ಟ ಸುಖ ಅಥವಾ ಪಾಪ ಪುಣ್ಯ ಎಲ್ಲ ಅವನ ಸಂಪಾದಿಸ. ಬೇಸಿಕ್ ಆಗಿ ಇವನಿಗೆ ವಿವೇಕ ಕೊಟ್ಟಿದ್ದಾನೆ. ಬಟ್ ಇವನು ಯಾವ ಇದ್ರಲ್ಲಿ ಹೋಗ್ತಾನೆ ಅದೆಲ್ಲ ಅವನ ಹಿಂದಿನ ಕರ್ಮದ ಪ್ರಕಾರ ಅಲ್ಲಲ್ಲಿ. ಈಗ ನಮಗೆ ಅನ್ನ ಸಂಧಿಬೋದು ಯಾವ್ದೋ ದೇಶದಲ್ಲಿ ಇವ್ರು ಇನ್ನೆಲ್ಲ ಹೋಗ್ಬೇಕು, ಅದೆಲ್ಲ ಅವನು ಹಿಂದಿನ ಜನ್ಮದಲ್ಲಿ ಮಾಡಿದ್ದು ಇದ್ರ ಮೇಲೆ. ಬಟ್ ಇಲ್ಲಿ ಇವನು ಯಾವ್ದನ್ನ ಆರಿಸ್ಕೊಳ್ತಾನೆ, ಅಂದ್ರೆ ಸ್ವಾತಂತ್ರ್ಯ ಸ್ವಲ್ಪ ಲಿಮಿಟೆಡ್ ಇದೆ ಜೀವಾತ್ಮನಿಗೆ. ಇದಕ್ಕಾಗಿ ಭಗವಂತನ ಮಾತೇನು ಅಂದ್ರೆ, ನಿನಗೆ ಮನುಷ್ಯ ಶರೀರ ಕೊಟ್ಟಿದ್ದೇನೆ, ವಿವೇಕ ಕೊಟ್ಟಿದ್ದೇನೆ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ತಿಳಿಯೋದನ್ನ. ಆಮೇಲೆ ಶಾಸ್ತ್ರಜ್ಞಾನ ಕೊಟ್ಟಿದ್ದೇನೆ, ಯಾವ್ದನ್ನ ಫಾಲೋ ಮಾಡ್ಬೇಕು ಅನ್ನೋದು ಕೊಟ್ಟಿದ್ದೇನೆ. ಚಾಯ್ಸ್ ಇದೆ ನಿನಗೆ, ಬೇಕಾದ್ರೆ ಶಾಸ್ತ್ರ ಫಾಲೋ ಮಾಡು, ಇಲ್ಲ ಬಿಟ್ಬಿಟ್ಟು ನಿನ್ ಮನಸ್ಸಿಗೆ ಬಂದಂಗೆ ಮಾಡು. ಎರಡಕ್ಕೂ ನೀನೇ ಹುಡುಗಾರ, ಕೊಡೋನು ನಾನೇನೆ ಫಲ. ನೀನು ಇದನ್ನ ಧಿಕ್ಕರಿಸಿ ಮಾಡೋದು ಕೂಡ ಅವಾಗ್ಲೂ ಕೊಡೋನು ನಾನೇನೆ. ಇಲ್ಲ ಶಾಸ್ತ್ರವನ್ನ ಆಧರಿಸಿ ನಡೆಸಿದ್ರೆ ಅದಕ್ಕೆ ಸರಿಯಾದ ಫಲ ಕೊಡುವನು ನಾನೇ. ಸೊ ಅದರಿಂದ ಕೊಡುವನು ಭಗವಂತನೇ ಆದ್ರೂ ಕೂಡ ಕೊಡುವುದಕ್ಕೆ ಕಾರಣ ಜೀವಾತ್ಮನ ಕ್ರಿಯೆಗಳು. ಅಲ್ಲಿ ಅವನಿಗೆ ಸ್ವಾತಂತ್ರ್ಯ ಇದೆ. ಅದರಿಂದ ಭಗವಂತನನ್ನ ನೀವು ಬ್ಲೇಮ್ ಮಾಡೋಕ್ ಆಗೋದು. ಇದು ಭಗವಂತನ ವ್ಯವಸ್ಥೆನ. ಸೊ ಅದಕ್ಕಾಗಿ ಹೇಳ್ತಾನೆ ಎಲ್ಲ ಇದೆಲ್ಲ ಬೇಡ, ಇವುಗಳನ್ನು ಬಿಡು. ಶಾಸ್ತ್ರದಲ್ಲಿ ಹೇಳ್ತಾನೆ, ಶ್ರುತಿ ಸ್ಮೃತಿರ್ ಮಮ ಇವಾಜ್ಞಾ, ಅದನ್ನ ಉಲ್ಲಂಘಿಸೋಬೇಡಿ. ಆಜ್ಞಾ ತಿಲಂಘನ ಮಾಡಿದ್ರೆ ಪನಿಷ್ಮೆಂಟ್ ಇದೆ ಅಂತ. ನಿನ್ ಪನಿಷ್ಮೆಂಟ್ ಮುಂದಿನ ಜನ್ಮಕ್ ತಾನೆ, ಅದ ಆಮೇಲೆ ನೋಡ್ಕೊಳ್ಳೋಣ. ಇವಾಗ ನನ್ಗಾಗುತ್ತೋ ಇಲ್ವೋ ಅಂದ್ರೆ ಸರಿ ಮಾಡು, ಈಗೇನಿದೆಯೋ ಅನ್ಯಾಯವನ್ನೋ ಮತ್ತೊಂದೋ ಮಾಡು, ಅದಕ್ ಮುಂದೆ ಬರುತ್ತೆ ಫಲ. ಅದು ಫಲ ಕೊಡದೆ ಹೋಗಲ್ಲ ನೀ ಮಾಡಿದ ಕರ್ಮ. ಒಳ್ಳೇದಾಗ್ಲಿ ಕೆಟ್ಟದಲ್ಲಿ ಎರಡೂ ಅಷ್ಟೇ. ಬರೀ ಕೆಟ್ಟದ್ ಮಾಡಿದಾಗ ಮಾತ್ರ ಬರುತ್ತೆ ಅಂತಲ್ಲ, ಒಳ್ಳೇದ್ ಮಾಡಿದ್ರು ಕೂಡ ಬರುತ್ತೆ. ಅದಕ್ಕೆ ಈ ಒಳ್ಳೇದು ಕೆಟ್ಟದ್ದು ಎರಡರದು ಅಂಟು ಬೇಡ ಅಂತ ಹೇಳ್ಬಿಟ್ಟೇನೇನೆ ಈ ಫಲತ್ಯಾಗ ಮಾಡಿ ಅಂತ ಹೇಳೋದು. ಫಲಾಭಿಸಂಧಿ ರಹಿತವಾಗಿ ನಡೆಸಿದ್ರೆ ಆಗ ಅದು ನಿಮಗೆ ಅಂಟಾಗೋದಿಲ್ಲ, ನಿಮ್ಮ ಮುಂದಿನ ಜನ್ಮಗಳಿಗೆ ಅದು ಕಾರಣ ಆಗೋದಿಲ್ಲ. ಆತ್ಮದ ಉದ್ಧಾರಕ್ಕೆ ಅದು ಪೂರಕವಾಗುತ್ತೆ. ಫಲಾಭಿಸಂಧಿ ರಹಿತವಾಗಿ, ನಾಹಂಕರ್ತ ನೇದಮ್ಮ ಮಮ ಕರ್ಮ ಫಲಮಾಪಿ ನಾಮ. ಸಾತ್ವಿಕ ತ್ಯಾಗದೊಂದಿಗೆ ಎಲ್ಲ ಭಗವದ್ ಅರ್ಪಿತವಾಗಿ ಮಾಡೋದೆಲ್ಲ ಅವನಿಗಾಗಿ. ಏನೇ ಮಾಡಿ, ಊಟ ಮಾಡ್ತಿರೋ, ಅದು ಸಂಬಳ ಮಾಡಿ ಕೆಲ್ಸಕ್ಕೆ ಹೋಗ್ತಿರೋ, ಸಂಬಳ ತರ್ತಿರೋ, ಐಹಿಕವಾದ ಏನೇನು ವ್ಯಾಪಾರಗಳಿದ್ದು ಎಲ್ಲವನ್ನ ಭಗವದ್ ಅರ್ಪಿತವಾಗಿ ಮಾಡಿದ್ದೆ ಆದ್ರೆ ಅದೇನೆ ಇವನಿಗೆ ಅವನ ಆತ್ಮದ ಉದ್ಧಾರಕ್ಕೆ ಪೂರಕವಾಗುವಂತದ್ದು. ಹಾಗೆ ಜ್ಞಾನಿಗಾದರೂ ಪರಮಾತ್ಮನೇ ಪ್ರಾಪ್ಯನಾಗಿ ಆತನನ್ನೇ ಸ್ಮರಿಸುತ್ತಾ ಕಳೇಬರವನ್ನವನ್ನು ತ್ಯಾಗ ಮಾಡೋದ್ರಿಂದ ಪರಮಾತ್ಮ ಸಾಯುಜ್ಯ ನಿಸ್ಸಂಶಯ, ಸಂದೇಹ ಇಲ್ಲದೆ ಅವನು ಭಗವಂತನನ್ನೇ ಪಡೀತಾನೆ, ಸಾಯುಜ್ಯವನ್ನು ಪಡಿತಾನೆ. ಅದೇ ನಮ್ಮ ಕಾನ್ಸೆಪ್ಟ್ ಆಫ್ ಮೋಕ್ಷ. ಭಗವಂತನಿಗೆ ಸಮಾನವಾದ ಆನಂದವನ್ನು ಪಡೆದು ಇವನ ಯಥಾರ್ಥವಾದ ಜ್ಞಾನ. ನ ದೇವೋ ನಮರ್ತ್ಯ ಜ್ಞಾನ ಆನಂದಮಯ ಆತ್ಮ ಶೇಷೋ ಹಿ ಪರಮಾತ್ಮನಃ. ಈ ಆತ್ಮ ಭಗವಂತನಿಗೆ ಶರೀರ, ಮಾಡೋ ಕೈಂಕರ್ಯ ಎಲ್ಲ ಅವನಿಗಾಗಿ ಅನ್ನೋದನ್ನ ಚೆನ್ನಾಗಿ ತಿಳಿದು ಭಗವಂತನಿಗೆ ಆನಂದವಾಗಿ ಅವನು ಸರ್ವಿಸ್ ಮಾಡ್ತಾ ಪರ್ಮನೆಂಟ್ ಆಗಿ ಅಲ್ಲೇ ಇರ್ತಾನೆ. ಇದು ಜ್ಞಾನಿಗೆ ಸಿಗುವಂತ ಇಷ್ಟು ಅರ್ಥ ಈ ಶ್ಲೋಕದಲ್ಲಿರುವ ಹಾಗೆ. ಮದ್ಭಾವ ಶಬ್ದಕ್ಕೆ ಅರ್ಥ ಹೇಳದೆ ಈ ಶ್ಲೋಕವು ಜ್ಞಾನಿಯ ಪರವಾಗಿ ಮಾತ್ರವೇ ಅನ್ವಯಿಸ್ಬಿಟ್ರೆ ಅರ್ಜುನನ ಪ್ರಶ್ನೆ 4ರನ್ನೂ ಕುರಿತು ಮಾಡಲ್ಪಟ್ಟಿರುವಾಗ ಶ್ರೀಕೃಷ್ಣ ಉತ್ತರ ಜ್ಞಾನಿ ಮಾತ್ರ ಕುರಿತದ್ದಾಗಿ ಅಂತ ಉತ್ತರದಲ್ಲಿ ನ್ಯೂನತೆ ಏರ್ಪಡುತ್ತೆ. ಏಕೆಂದರೆ ಮುಂದೆ ಎಲ್ಲೂ ಇನ್ನು 3 ವಿಷಯ ಹೇಳಲ್ಪಡದೆ ಇರೋದ್ರಿಂದ ಆಗಲಿ ಮುಂದಿನ ಶ್ಲೋಕವನ್ನ ಇನ್ನು 3 ಅನ್ವಯಿಸ್ಬೋದಲ್ಲ. ವಾಪಿ ಎಂಬ ಅವ್ಯಯಗಳು ವ್ಯಾವರ್ತಿಸಿ ಹೇಳುವಲ್ವೇ ಅಂದ್ರೆ ಕಷ್ಟಪಟ್ಟಾದ್ರೂ ಆರ್ತನಿಗೂ ಅರ್ಥಾರ್ಥಿಗೂ ಅನ್ವಯಿಸಬಹುದು. ಜಿಜ್ಞಾಸುಗೆ ಅನ್ವಯಿಸೋದು ತುಂಬಾ ಕಷ್ಟವಾಗುತ್ತೆ. ಅದೇನ್ ಕಷ್ಟ? ಎಂ ವಾಪಿ ಸ್ಮರನ್ ಭಾವಂ ಅಂದಿದೆ. ಜಿಜ್ಞಾಸು ಜ್ಞಾತುಮಿಚ್ಛಾ ಜಿಜ್ಞಾಸು, ಅವನು ಪರಿಶುದ್ಧ ಆತ್ಮ ಸ್ವರೂಪವನ್ನು ಸ್ಮರಿಸುತ್ತಾ ಪ್ರಾಣ ಬಿಡೋದ್ರಿಂದ ಅದನ್ನೇ ಹೊಂದುತ್ತಾನೆ ಎಂದು ಅರ್ಥ ಮಾಡಬಹುದಲ್ಲ ಅಂತಂದ್ರೆ ಅದಕ್ಕೆ ಸಮಾಧಾನ ಹೇಗೆ ಅಂದ್ರೆ, ಆರ್ಥನು ಅರ್ಥಾರ್ಥಿಯು ಜಿಜ್ಞಾಸುವು ಸಹ ಅವರವರುಗಳಿಗೆ ಅಪೇಕ್ಷಿತವಾದವುಗಳನ್ನ ಕೊಡು ಎಂದು ಸ್ವಾಮಿಯನ್ನ ಪ್ರಾರ್ಥಿಸುತ್ತಾ ಪ್ರಾಣ ಬಿಡ್ತಾರೆ ಅಂತ ತಿಳಿತಕ್ಕದ್ದು. ಹೇಗೆಂದ್ರೆ ಇದಕ್ಕೆ ನಿದರ್ಶನವಾಗಿ ದ್ರೌಪದಿಯ ಪೂರ್ವ ಜನ್ಮದಲ್ಲಿ ತನ್ನ ಪತಿಯು ಕುಷ್ಠರೋಗದಿಂದ ಮೃತನಾದ ಪ್ರಯುಕ್ತ ಪತಿಂದೇಹಿ ಅಂತ 5 ಸಲ ಹೇಳಿ ಪ್ರಾಣ ಬಿಟ್ಟಿದ್ದರಿಂದ ಆಕೆಗೆ ಉತ್ತರ ಜನ್ಮ ಪ್ರಾಪ್ತವಾಗಿ 5 ಜನ ಪಾಂಡವರು ಗಂಡಂದಿರಾದ್ರು. 5 ಜನರು ಕೂಡ ಇಂದ್ರನಿಗೆ ಸಮನಾದವರು. 5 ಜನ ಇಂದ್ರರು. ಆ ಇಂದ್ರ ಪತ್ನಿ ಆದವಳವಳು. ಅದಕ್ಕೆ ಪಾಂಚಾಲಿ,
ಇದೈತೆ ಇದು ಪುರಾಣದ ಉಲ್ಲೇಖದಲ್ಲಿ ಬರೋದು. ದ್ರೌಪದಿಗೆ ಹಿಂದಿನ ಜನ್ಮದ ಕಥೆನೂ ಇದೆ. ದ್ರೌಪದಿ ಇದ್ ಮಾಡಿದ್ದು ಬರುತ್ತೆ, ಪುರಾಣದ ಉಲ್ಲೇಖದಲ್ಲೂ ಬರುತ್ತೆ. ಅವಳು ತಪಸ್ ಮಾಡಿ ಇಂದ್ರನನ್ನೇ ಪತಿಯಾಗಿ ಬೇಕು ಹೇಳಿ ಪತಿಂ ದೇಹಿ ಅಂತ ಕೇಳಿ 5 ಸಲ ಕೇಳೋದು. ಅದಕ್ಕೆ 5 ರೂಪದಲ್ಲಿ ಪಾಂಡವರು, ಅವರಿಗೆಲ್ಲ ಸೇರಿಸಿ ಅವಳು ಪಾಂಚಾಲಿ. ಕೃಷ್ಣ 3 ಜನ್ಮದಲ್ಲಿ ಇದು ಕೇಳಿದ್ರೆ ಎಸ್ ನೋಡಿ, ಅದೇ ಕರೆಕ್ಟ್ ನೆನ್ಸ್ಕೊಂಡಿದ್ ಸರಿ ನೀವು. ಅವಳು ಹೇಳಿದ್ರು ನಿನ್ನಂತ ಪುತ್ರ ಬೇಕು ಅಂತ ಹೇಳೋದು. ಸ್ವಯಂಭು ಪೃಷ್ಣಿ ಅವರಿಬ್ರು. ಅದಕ್ಕೆ ನನ್ನಂತವ್ನು ಎಲ್ ತರ್ಲಿ, ನಾನೇ ನಿಮ್ ಮಗನಾಗ ಹುಡ್ತೀನಿ ಇಂದ. ಮೊದಲು ಪೃಷ್ಣಿಗರ್ಭ, 2ನೇದು ಉಪೇಂದ್ರ, ಇಂದ್ರನ ತಮ್ಮನಾಗಿ ಅದಿತಿಯ ಪುತ್ರನಾಗಿ ಕಶ್ಯಪ ಅದಿತಿಯರು ಅವರೇನೆ ಸ್ವಯಂಭು ಮನ್ವಂತರದಲ್ಲಿ ಇವರಾಗಿದ್ದು ಪೃಷ್ಣಿ ಸ್ವಯಂಭು. ಮುಂದಕ್ಕೆ ಅವರೇನೆ ವಸುದೇವ ದೇವತೆ ಆಗಿದ್ದು. ಕಶ್ಯಪ ಅದಿತಿಯರೇನೆ ವಸುದೇವ ದೇವತೆಯಾಗಿ ಬಿಟ್ಟಿದ್ದು. ಅವರಿಗೆ ಅದ್ ಹೇಳ್ತಾನ ಅವನು ಹುಟ್ಟಿದಾಗ. ಭಾಗವತ ದಶಮ ಸ್ಕಂದ 3ನೇ ಅಧ್ಯಾಯ, ಕೃಷ್ಣನ ಜನನದಲ್ಲಿ ಕೃಷ್ಣನೇ ಅವ್ನಿಗೆ ಹೇಳ್ತಾನೆ, ನೀವೇ ಕೇಳಿದ್ರಿ ಹಿಂದಿನ ನಿಮ್ 2 ಜನ್ಮ, ಇದು 3ನೇದ್ರಲ್ಲಿ ನಿಮ್ದು ಪ್ರಾರ್ಥನೆ ಮುಗಿಸಿದ್ದೇನೆ ಅಂತ ಹೇಳುವಂಥದ್ದು. ಹಾಗೆ ಇವಳು ಪತಿಂ ದೇಹಿ ಅಂತ 5 ಸಲ ಕೇಳಿದ್ದು. ಪರಮಾತ್ಮನು ಪ್ರಾರ್ಥಿಸಿರೋದ್ರಿಂದ ಪೂರ್ವ ಪಕ್ಷಿ ಅಭಿಪ್ರಾಯಾನುಸಾರ ಮುಕ್ತಿಯೇ ಉಂಟಾಗಬೇಕಾಗಿ ಬರುತ್ತೆ. ಇದಕ್ಕೆ 6ನೇ ಶ್ಲೋಕದ ಅನುಕೂಲವಾಗಿಲ್ಲ. ವಾಪಿ ಎಂಬ ಪ್ರಯೋಗದಿಂದ ಪರಮಾತ್ಮ ಶರಣ ಇಲ್ಲದ ಅಧಿಕಾರಿಗಳು ಹೇಳಲ್ಪಟ್ರು ಎಂದು ಭಾವಿಸಬೇಕೇ ವಿನಃ ಜ್ಞಾನಿ ಅಲ್ಲದ ಇತರ ಭಕ್ತರೆಂದು ಅರ್ಥ ಮಾಡಲು ಸಾಧ್ಯನೇ ಇಲ್ಲ. ಈ 4ರು ಪರಮಾತ್ಮನನ್ನ ಸ್ಮರಿಸುತ್ತಲೇ ಪ್ರಾಣ ಬಿಟ್ರು ಅವರುಗಳಿಗೆ ಅಪೇಕ್ಷಿತವಾದವುಗಳ ಸ್ಮರಣೆಯೂ ಸಹ ಇರೋದರಿಂದ ಅಂತಹ ಸ್ಮರಣೆಗಳಿಗೆ ಅನುಗುಣವಾದ ಪ್ರಾಪ್ಯಗಳನ್ನು ಹೊಂದುತ್ತಾರೆ ಎಂದು ಅರ್ಥ ಮಾಡುವುದೇ ನ್ಯಾಯವಾದ್ದರಿಂದ ಮದ್ಭಾವ ಶಬ್ದಕ್ಕೆ ತದನುಸಾರವಾಗಿ 4 ಜನ ಭಕ್ತರಿಗೂ ಅನ್ವಯಿಸುವ ಹಾಗೆ ವ್ಯಾಖ್ಯಾನ. ಅದೇ ಸಮಂಜಸ. ಎಲ್ರಿಗೂ ಮೋಕ್ಷ ಸಿಗಲ್ಲ. ಅರ್ಥಾರ್ಥಿ ಜಿಜ್ಞಾಸು ಎಲ್ಲ. ಜಿಜ್ಞಾಸು ಕೇಳ್ತಾ ಇರೋದು ನಾನು ಆತ್ಮ ಸ್ವರೂಪ ನೋಡ್ಬೇಕು ಅಂತ. ಹಾಗೆ ಅವನ ಆಯಸ್ ಮುಗೀತು, ಅವನ್ ಸತ್ತ. ಅವನು ಮೋಕ್ಷ ಸಿಗುತ್ತೋ ಅಂದ್ರೆ ಇಲ್ಲ. ಅವನು ಬಯಸಿದ್ದು ಆತ್ಮದ ಸಾಕ್ಷಾತ್ಕಾರ, ಕೇವಲಿಗಳು ಅಂತ ಹೇಳ್ದಂಗೆ ಕೈವಲ್ಯ. ಅಲ್ಲಿ ಆಗಿ ಆಮೇಲೆ ಇವನು ಮಾಡಿದ ಸುಕೃತ ವಿಶೇಷದಿಂದ ಅವನಿಗೆ ಪರಮಾತ್ಮ ಇದ್ದಾನೆ, ಇವನು ಅವನಿಗೆ ಸೇರ್ಬೇಕಾದ್ದು ಅಂತ ಹೇಳಿ ಅವನಲ್ಲಿ ಅವನು ಮಾಡಿ ಆಮೇಲೆ ಮೋಕ್ಷವನ್ನು ಪಡಿತಾನೆ. ಆದ್ರೆ ಜ್ಞಾನಿಗೂ ಅಂತಂದ್ರೆ ಅವನಿಗೆ ಇನ್ನೇನು ಬೇಕಿಲ್ಲ, ಭಗವಂತನೇ ಬೇಕು ಅಂತಂದ. ಅವನಿಗೆ ಆ ಶರೀರ ಬಿಟ್ಟ ಕ್ಷಣ ಅವನಿಗೆ ಮೋಕ್ಷ. ಮಿಕ್ಕವರಿಗೆ ಅವ್ರವ್ರು ಕೇಳಿದ್ದನ್ನ ಕೊಟ್ಟು ಅದರಲ್ಲಿ ವಿರಕ್ತಿ ಬರುವಂತೆ ಮಾಡಿ, ಈಗ ಹಣ ಬೇಕು ಅಂತ ಅವನಿಗೆ ಹಣ ಕೊಟ್ಟು ಆ ಹಣದಿಂದ ಎಲ್ಲ ಅನರ್ಥಗಳು ಉಂಟಾಯ್ತು. ಈ ಹಣ ಇಲ್ದಲೇ ಇದ್ದಾಗ ನಾನು ಎಷ್ಟು ಚೆನ್ನಾಗಿದ್ದೆ ಅನ್ನುವ ಅರಿವನ್ನು ಉಂಟು ಮಾಡಿ, ಅದರಲ್ಲಿ ಜಿಹಾಸೆಯನ್ನು ಉಂಟು ಮಾಡಿ ಆಮೇಲೆ ಭಗವಂತನ ಹತ್ರ ಬರುವಂಗ್ ಮಾಡ್ತಾನೆ. ಯಾರ್ದು ಪ್ರಯತ್ನ ವೇಸ್ಟ್ ಆಗಲ್ಲ. ಇದೇನೆ ಬೇರೆ ದೇವತೆಗಳಿಗೆ ಉಪಾಸನೆಗೂ ಭಗವಂತನ ಉಪಾಸನೆ ಮಾಡೋದಕ್ಕೂ ವ್ಯತ್ಯಾಸ. ನೀವು ನೇರವಾಗಿ ಭಗವಂತನ್ನೇ ಕೇಳಿದ್ರೆ ನೀವೇನ್ ಕೇಳ್ತೀರೋ, ಈ ಜನ್ಮದಲ್ಲಿ ನನಗೆ ಐಶ್ವರ್ಯ ಬೇಕು, ಕೊಡ್ತಾನೆ. ಅದ್ರ ಜೊತೆಗೆ ಆ ಐಶ್ವರ್ಯದ ಅನರ್ಥಗಳು ಹೆಚ್ಚಿಗೆ ಅನ್ನೋದರ ಅರಿವನ್ನು ಉಂಟು ಮಾಡಿ, ಇದೆಲ್ಲ ನನಗ್ ಬೇಕಾದ್ದು ಅನ್ನೋ ಬುದ್ಧಿ ಇವನಿಗೆ ಬಂದು ಆಮೇಲೆ ಅವನನ್ನ ಕರ್ಕೊಳ್ಳುವಂತ. ಸೊ ಈ ಪ್ರಯತ್ನ ಅದು ಏನು ಅಂದ್ರೆ ನಿಧಾನವಾಗತ್ತೆ. ಹೌದು, ಆ ರೀತಿನಲ್ಲಿ ಏಕಭಕ್ತಿಯಾಗಿಯೋ ನಿತ್ಯಯುಕ್ತನಾಗಿ ಇದ್ದುಕೊಂಡು ಅಂತಿಮ ಸ್ಮರಣೆಯೋ ಪರಮ ಪ್ರಾಪ್ತಿಗಾಗಿ ಆದರೆ ತತ್ ಪ್ರಾಪ್ತಿಯೋ ಪರಿಶುದ್ಧ ಆತ್ಮ ಪ್ರಾಪ್ತಿಗಾದ್ರೆ ತತ್ ಪ್ರಾಪ್ತಿಗಾಗಿ ಕೈವಲ್ಯ, ಐಶ್ವರ್ಯ ಪ್ರಾಪ್ತಿಗಾದ್ರೆ ಅದಕ್ಕೆ ಅನುಗುಣವಾದಂತ ಪುನರ್ಜನ್ಮ ಉಂಟಾಗತ್ತೆ. ಇದು ತಾತ್ಪರ್ಯ. ಇಂತಹ ಪುನರ್ಜನ್ಮವೂ ಸಹ ಪರಮ ಸುಕೃತ ರೂಪವಾಗಿ ಉತ್ತರೋತ್ತರ ಪರಮ ಶ್ರೇಯಸ್ಸಿಗೆ ಸಾಧಕವಾಗುತ್ತೆ ಅಂತ. ಎಲ್ಲ ಸ್ವಲ್ಪ ನಿಧಾನವಾಗುತ್ತೆ. ಇದಕ್ಕೆ ಇನ್ನೇ ಒಂದ್ಸಲ ಹೇಳಿದ್ದು ಉದಾಹರಣೆ. ಈಗ ಇಲ್ಲಿಂದ ನೇರವಾಗಿ ನೀವು ಅಮೆರಿಕಾಗ ಹೋಗ್ಬೋದು, 17 ಗಂಟೆ ಅದೆಲ್ಲ ಸೇರಿಸ್ಕೊಂಡು ಒಂದು ಇದು ಅಂತ. ಇಲ್ಲ ನಾನು ಇದರಲ್ಲಿ ಲಂಡನ್ ಫ್ರಾಂಕ್ಫರ್ಟ್ ಇಳಿದು ಅಲ್ಲೆಲ್ಲ ಸುತ್ತ ನೋಡ್ಕೊಂಡು ಆಮೇಲೆ ಹೋಗ್ತೀನಿ ಅಂದ್ರೆ ಆಗ್ಬೋದು. ಇಲ್ಲಿಂದ ಬುಕ್ ಮಾಡ್ಬೇಕಾದ್ರೆ ಹಾಗೆ ಅಲ್ಲೊಂದ್ ವಾರ ಬಿಟ್ಬಿಟ್ಟು ಆಮೇಲೆ ಇವರೆಲ್ಲ ಬೇರೆಯವರೆಲ್ಲ ಹೀಗೆ ಅಲ್ಲಲ್ಲಿ ಸ್ಟೇಷನ್ ಮಾಡಿ ಆಮೇಲೆ ಹೋಗಂತ. ಈ ಪ್ರಪತ್ತಿ ಮಾಡಿದವನಾದ್ರೆ ನೇರವಾಗಿ ಹೊರಟೋಗ್ತಾನೆ, ಡೈರೆಕ್ಟ್ ಫ್ಲೈಟ್ ಅವನಿಗೆ, ನಾನ್ ಸ್ಟಾಪ್. ಇಷ್ಟೇ ವ್ಯತ್ಯಾಸ. ಹೋಗ್ತಾ ಒಂದ್ ಸ್ವಲ್ಪ ಎಲ್ಲ ನೋಡೋಣ ಅಂತಂದ್ರೆ ಒಂದೊಂದ್ ಕಡೆನೂ ನಿಲ್ಲಿಸಿ ವೆಹಿಕಲ್ನ ಕುಣಿಗಲ್ನಲ್ಲಿ ಏನಿದೆ ಸುತ್ತಮುತ್ತಲು ಅಲ್ಲಿಂದ ಇನ್ನೊಂದು ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಆಮೇಲೆ ನಿಧಾನ ತಲುಪ್ತೀನಿ ಅಂತ ಆಗ್ಬೋದು. ನೇರವಾಗಿ ಡೈರೆಕ್ಟ್ ಆಗಿ ಹೋಗ್ತೀನಿ ಅಂದ್ರೆ ಎಲ್ಲೂ ಇಲ್ಲ, ನಾನ್ ಸ್ಟಾಪ್. ಸೊ ಈ ಶರಣಾಗತಿ, ಪ್ರಪತ್ತಿ ಅಥವಾ ಜ್ಞಾನಿ ಇವರುಗಳದೆಲ್ಲ ನಾನ್ ಸ್ಟಾಪ್, ಡೈರೆಕ್ಟ್ ಹೊರಟೋಗುವಂತದ್ದು. ಮಿಕ್ಕವರೆಲ್ಲ ಅಲ್ಲಲ್ಲಿ ತಂಗಿ ಅದನ್ನೆಲ್ಲ ಅನುಭವಿಸಿ ಆಮೇಲೆ ಬರ್ತಾರೆ. ಹಾಗೆ ಹೌದು.
ಹಾಗಾದ್ರೆ ಮುಂದಿನ ಶ್ಲೋಕಕ್ಕೆ ಸಂಗತಿ ಹೇಗೆ, ಸಂಬಂಧ ಹೇಗೆ ಅಂತ ಕೇಳ್ಬಹುದು. ಅರ್ಜುನನ 7 ಪ್ರಶ್ನೆಗಳಿಗೂ ಉತ್ತರವನ್ನ ಹೇಳಿದ್ದು ಇಲ್ಲಿ ಮುಗೀತು. ಪುನರ್ಜನ್ಮ ಪ್ರಾಪ್ತಿಗೆ ಅಂತ್ಯ ಸ್ಮರಣೆಯು ಹೇಗೆ ಕಾರಣವಾಗಬಹುದು ಎಂಬುದನ್ನ ಪ್ರಾಸಂಗಿಕವಾಗಿ ಎಲ್ಲರ ವಿಷಯದಲ್ಲೂ ಸಾಧಾರಣವಾಗಿ ಉಪದೇಶಿಸುತ್ತಾರೆ ಅಂತ ಭಾವಿಸಬಹುದು. ಅಂತಿಮ ದಶೆಯಲ್ಲಿನ ಕೋರಿಕೆಗಳಿಗೆ ಅನುಸಾರ ಕ್ಷೇತ್ರಜ್ಞನಿಗೆ ಪ್ರಾಪ್ತಿಯು ಎಂಬುದು ನಾಲ್ವರಿಗೂ ಜ್ಞಾತವಾದ ಅಂಶವೇ. ಆದ್ದರಿಂದ ಇದು ಸರ್ವಸಾಧಾರಣ ವಿಷಯವೇ. ಹೀಗೆ ಇದು ಯತಿವರ್ಯರು ಅವತಾರಿಕೆಯನ್ನ ದಯಪಾಲಿಸಿದ್ದಾರೆ. ಯಾವುದಕ್ಕೆ? ಈ ಶ್ಲೋಕದ್ದು ಇದಕ್ಕೆ ಮುಂದಿನ ಶ್ಲೋಕಕ್ಕೆ 6ನೇ ಶ್ಲೋಕಕ್ಕೆ 6ನೇ ಶ್ಲೋಕಕ್ಕೆ ಅವತಾರಿಕೆ. ಸ್ಮರ್ತುಹು ಸವಿಷಯ ಸಜಾತೀಯಾಕಾರ ತಾಪಾದನ ಮಂತ್ಯ ಪ್ರತ್ಯಯಸ್ಯ ಸ್ವಭಾವ ಇತಿ ಸುಸ್ಪಷ್ಟಮಾಹ. ಮುಂದಕ್ಕೆ ಆಮೇಲೆ ಶ್ಲೋಕ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇಬರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ये ಕಲೇವರಂ ನಿಕ್ಕಿದೆ, ಕಲೇಬರಂ ಲಕಾರೋ ಲಕಾರೋ ಲಕಾರ್ ಮೇ ಸರಿ. ಸಂಸ್ಕೃತದಲ್ಲಿ ಲಾ ಇಲ್ಲ. ಮಂಗಳಂ ಕೌಸಲೇಂದ್ರಯ ಕನ್ನಡದಲ್ಲಿ ಸರಿ, ಮಂಗಲಂ ಅನ್ನೋದೇ ಸರಿ ಸಂಸ್ಕೃತದ ಪ್ರಕಾರ. ಹಾಗೆ ಕಲೇಬರಂ ಹಿಂದೆನೆ ನೋಡ್ದೆ ನಾನು. ಕಳೆ ಬರಂ ಕನ್ನಡದಲ್ಲಿ ಬಂದ್ರೆ ಕಳೆ ಬರ ಸರಿ. ಕಲೇಬರ ಬಕಾರ ಕಲೇಬರಂ ಅಂದಳ ಇಲ್ಲ ಈ சொல்றமே ಅದೇ. இப்ப தமிழ் ಬೇರೆ ಇಲ್ಲ. ಮೇಲಿನ ಪ್ಯಾಲೆಟ್ ತಗಲ್ಬಾರ್ದು. ವಾಳೈ ಪಳಂ ವಾಳಿ ಟಚ್ ಆಗ್ಬಾರ್ದು. ಹಾಗೆ ಈಗ ಈ ಅವತಾರಿಕೆ ಅಂತ್ಯ ಪ್ರತ್ಯಯಸ್ಥ ಸ್ವಭಾವ, ಅಂತಿಮ ಕಾಲದಲ್ಲಿ ಉಂಟಾಗುವ ಜ್ಞಾನದ ಲಕ್ಷಣ ಏನು ಅಂದ್ರೆ ಸ್ಮರ್ತುಹು ಸ್ಮರಿಸುವ ಅಧಿಕಾರಿಯು, ಸ್ವವಿಷಯ ತನಗೆ ಅಭಿಲಿಷಿತವಾದುದಾಗಿ ಸ್ಮರಿಸುತ್ತಿರುವ ವಿಷಯಕ್ಕೆ ಸಜಾತೀಯಾಕಾರತಾಪಾದನಂ ಅದಕ್ಕೆ ಅನುಗುಣವಾಗಿ ಅದೇ ಜಾತಿಯ ಆಕಾರವನ್ನು ಉಂಟು ಮಾಡುವುದೇ ಇತಿ ಎಂಬುದಾಗಿ ಮುಂದಿನ ಶ್ಲೋಕದಲ್ಲಿ ಸುಸ್ಪಷ್ಟವಾಗಿ ಹೇಳ್ತಾರೆ. ಇದು ಪುರಾಣಗಳಲ್ಲಿ ಎಷ್ಟು ಸ್ಪಷ್ಟವಾಗಿದೆ ಅಂತಂದ್ರೆ ಇದಕ್ಕೇನೆ ಈಗ 3-4 ಕ್ಲಾಸ್ ಹಿಂಭಾಗದಲ್ಲಿ ಭಗವದ್ಗೀತೆ ಇದ್ರಲ್ಲಿ ಬಂದಾಗ ಅಪ್ಪೋದಿಕ್ ಇಪ್ಪೋದೇ ಸೊಲ್ಲಿ ವೈತೇನ್ ಅರಂಗ ತರವಣೆ ಪಳ್ಳಿಯಾನೆ ಎಪ್ಪೋದಿಕ್ಕೆ ಆ ಕಡೆಗಾಲದಲ್ಲಿ ನನಗೆ ನನ್ನ ಕರ್ಮದ ಪ್ರಕಾರ ಜ್ಞಾನ ಇರುತ್ತೋ ಇಲ್ವೋ, ಯಾವ ಆಸ್ಪತ್ರೆನಲ್ಲಿ ICU ನಲ್ಲಿ ಹಾಕಿರ್ತಾರೋ ಅವಾಗ ಎಲ್ಲ ಬರೀ ಟ್ಯೂಬ್ಗಳು, ಅದರಿಂದ ಉಸಿರಾಡ್ತಾ ಇರೋ ಶರೀರ. ಆ ಸ್ಥಿತಿನಲ್ಲಿ ಜ್ಞಾನವೇ ಇಲ್ಲದಂತ ಸ್ಥಿತಿ ಆಗ್ಬಿಟ್ರೆ ನಿನ್ನ ಜ್ಞಾಪಿಸ್ಕೊಳಕ್ ಹೆಂಗ್ ಸಾಧ್ಯ? ಮುಖದ ಮಾಲೆನಲ್ಲಿ ಅದಕ್ಕೆ ಹೇಳಿದ್ರು ಕಫವಾತ ಪಿತ್ತೈಹಿ ಕಂಠಾವರೋಧನವಿದವು. ಸ್ಮರಣೆಗೆ ಸಾಧ್ಯವಾಗುತ್ತೋ ಅವಾಗ? ನಾ ಮಾಡಿದ ಕರ್ಮದಿಂದ ಆ ತರ ಆಗಿದ್ರೆ, ಏನೋ ಸುಕೃತಿಶಾಲಿಯಾಗಿದ್ರೆ ಅವನು ಪುಣ್ಯ ಇದ್ರದ್ದು ಇಟ್ಟು ಸಾವು ಮುಂದಕ್ಕೆ ಏನ್ ಬರ್ತಾ ಇದೆ. ಯಾವಾಗ ನಾನು ಶರೀರ ಬಿಡ್ತೀನಿ ಅನ್ನೋ ಬರೆದವರು ಇದ್ದಾರೆ. ನಾನು ಇಂಥ ದಿವಸ ಶರೀರ ಬಿಡ್ತಾ ಇದ್ದೀನಿ ಎಲ್ಲ ಹೇಳಿ ಅನಾಯಾಸವಾಗಿ ಶರೀರ ಬಿಟ್ಟು ಹೋಗುತ್ತದ್ದು ಅಂತದ್ದು ಕೂಡ ಅಷ್ಟೇ. ಪುನರ್ಜನ್ಮ ಇದ್ರದಕ್ಕೆ ಕಡೆ ಅಂತಿಮ ಸ್ಮರಣೆ. ಅಂತ್ಯಕಾಲದಲ್ಲಿ ನಿನ್ನ ಚಿಂತಿಸೋ ಹಾಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ದಾಸರು ಹಾಡಿದ್ರು. ಇವರು ಮಮ ಅಂತಿಮ ಪ್ರಯಾಣೆ ನಿನ್ನ ದರ್ಶನ ಆಗ್ಲಿ ಗೋಪಾಲ ವಿಂಶತಿನಲ್ಲಿ ವೇದಾಂತ ದೇಶಿಗರು. ಬಾಲಕೃಷ್ಣ ಮುಕುಂದ ಇದು ನನಗೆ ನೀನು ಆ ಸ್ಮರಣೆಯನ್ನು ಕೊಡು. ಹೇಗೆ ಭೀಷ್ಮನಿಗೆ ನೀನು ಸಾಕ್ಷಾತ್ತಾಗಿ ನಿಂತು ತೋರಿಸಿದ್ಯೋ ನಿನ್ನ ದರ್ಶನವನ್ನ ಅವನಿಗೆ, ಅವನ್ ಶರೀರ ಬಿಡ್ಬೇಕಾದ್ರೆ ಅವನ್ ಕಣ್ಣಿನಲ್ಲಿ ಆನಂದ ಬಾಷ್ಪ. ಅವಾಗ ಭೀಷ್ಮ ನಿನ್ನ ಪ್ರಾಮಿಸು ನೀನು ಉಳಿಸ್ಕೊಂಡಿಲ್ಲ. ಹೀಗೆ ಒಂದೊಂದ್ರಲ್ಲೂ ಕೂಡ ಆ ಸ್ಮರಣೆ ನನಗ್ ಬರುತ್ತೆ ಅನ್ನೋದು ಖಾತ್ರಿ ಇದೆಯೋ? ನನ್ನ ಕರ್ಮ ಹೆಂಗಿದೆ ಗೊತ್ತಿಲ್ವಲ್ಲ. ಈ ಕಾರಣದಿಂದ ಈಗ ನಾಮ ಸಂಕೀರ್ತನೆ, ನಾಮಸ್ಮರಣಾತ್ ಅನ್ಯೋಪಾಯಂ ನೈಪಶ್ಯಾಮೋ ಭವತರಣೆ ರಾಮ ಹರೇ ಕೃಷ್ಣ ಹರೇ ತವ ನಾಮ ವದಾಮಿ ಸದಾ ನೃಹರೇ. ಈಗ ಸದಾ ನೀವು ನಾಮ ಸಂಕೀರ್ತನೆ ಮಾಡಿದ್ರೆ ನಿಮ್ ಬಾಯಿನಲ್ಲಿ ಇವಾಗ ಮಾತು ಬರುತ್ತೆ, ಶಬ್ದ ಇದೆ, ಸ್ಪಷ್ಟತೆ ಇದೆ. ಸೊಲ್ಲಲಾಂ ಪೋದೆ ಒಂದ್ ನಾಮಮೆಲ್ಲಾಂ ಸೊಲ್ಲಿನೇನ್. ಇದನ್ ಜ್ಞಾಪಕ ಇಟ್ಕೊ. ನೀನು ಕಡೆಯಲ್ಲಿ ನಿನ್ನ ಸ್ಮರಣೆ ನೀನೇ ಕೊಡ್ಬೇಕು. ನನ್ ಕರ್ಮದ ಪ್ರಕಾರ ಏನಾಗುತ್ತೆ ನಂಗೆ ಗೊತ್ತಿಲ್ಲ. ಅವಾಗೇನ್ ವಾಯ್ಸೇ ಹೋಗ್ಬಿಡ್ಬೋದು, ಇಲ್ಲ ಗೊರ ಅನ್ಬರ್ಬೋದು. ಕಫ ವಾತ ಶ್ಲೇಷ್ಮಗಳು ಕಟ್ಕೊಂಡು ಏನು ಉತ್ತರಾನು ಹೇಳಲಿಕ್ಕಾಗದಂತ ಸ್ಥಿತಿ. ಆ ಜನದ ಸಮಯದಲ್ಲಿ ನಿನ್ನ ನೆನ್ಸ್ಕೊಳ್ಳೋಕ್ ಸಾಧ್ಯನೋ? ಈಗ ನೆನ್ಸ್ಕೊಳ್ಳೋಕ್ ನನಗೆ ಸಮಯ ಇದೆ, ಶರೀರ ಚೆನ್ನಾಗಿದೆ. ಸ್ಥಿರೈಹಿ ಅಂಗೈಹಿ ತುಷ್ಟುವಾಗಂ ಸಹ
ಇವೆಲ್ಲ ಚೆನ್ನಾಗಿದ್ದಾಗ ನಿನ್ನನ್ನ ಕೊಂಡಾಡಿದ್ದೇನೆ, ಇದನ್ನ ನೀನ್ ನೆನ್ಪಿಟ್ಕೋ. ನೀನ್ ಹೇಳ್ತೀಯೋ ಇಲ್ವಾ? ವರಾಹ ಚರ್ಮ ಶ್ಲೋಕದಲ್ಲಿ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂಗತಿ. ಬೇಕಾದಷ್ಟು ವೃತ್ತಾಂತಗಳು. ಈಗ ಯಾರೋ ಕೋಮಾ ಸ್ಟೇಜ್ ಹೋಗ್ಬಿಟ್ಟಿದ್ದಾರೆ, 1 ತಿಂಗಳು 6 ತಿಂಗಳು 8 ತಿಂಗಳು ಬರೀ ಕೋಮಾ ಅಷ್ಟೇ. ಏನು ಟ್ಯೂಬ್ಗಳಿಗೆ ಹಾಕಿದ್ದಾರೆ, ಆಹಾರ ಆದ್ರಿಂದ ಹೋಗುತ್ತೆ, ಎಲ್ಲ ಅಷ್ಟೇ, ಏನು ಜ್ಞಾನ ಇಲ್ಲ. ಉಸಿರಾಡ್ತಾ ಇರುವ ಶವ ಅಷ್ಟೇನೆ. ಸಡನ್ ಆಗಿ ಅವನಿಗೆ ಜ್ಞಾನ ಬರುತ್ತೆ, ಬಂದು ಸ್ವಲ್ಪ ಕ್ಷಣದಲ್ಲಿ ಆಮೇಲೆ ಪ್ರಾಣ ಹೋಗುತ್ತೆ. ಆ ಕಡೆನಲ್ಲಿ ಹೆಂಗೆ ಬಂತು? ಇವರೇನು ವೈಪರೀತ್ಯ ಏನಾರು ಮಾಡಿದ್ರ? ಇಲ್ಲೇನೆ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂಗತಿ. ಅವನಿಗೆ ಆ ಜ್ಞಾನ ಕೊಟ್ಟು ಅವನ ಸ್ಮರಣೆಯನ್ನು ಅವನೇ ಉಂಟು ಮಾಡಿ ಆ ಸ್ಮರಣೆ ಸೀದಾ ಅಂತ ಹೇಳ್ಬಿಟ್ಟು ಅವನನ್ನ ಕರ್ಕೊಂಡು ಹೋಗೋದು. ಈಗ ಮಗು ಕೈ ಹಿಡ್ಕೊಂಡ್ಬಿಟ್ಟು ಅದಕ್ಕೆ ಉತ್ತರ ಬರ್ಸ್ಬಿಟ್ಟು, ಅಯ್ಯೋ ನನ್ ಮಗ ನೋಡಿ ಎಷ್ಟು ಚೆನ್ನಾಗಿ ಬರ್ದವನ್ ಯಾರು? ಹಾಗೆ ಭಗವಂತ ನಮ್ಮನ್ನ ಮಾಡಿಸಿ ಅದ್ರಲ್ಲಿ ನೀನೇ ಕರ್ಕೋ, ಈ ರೀತಿ. ಇವನ ಯಾಕೆ ಅದು ಮಾಡ್ತಾನೆ ಇವನಿಗೆ ಅಂದ್ರೆ, ಇವನು ಮಾಡಿ ಸುಕೃತ, ಭಗವಂತನ ಕಡೆಗಾಗಿ ಅವನೊಂದು ಸ್ವಲ್ಪ ಮಾಡಿದ್ದು ಒಂದು ಪ್ರಯತ್ನ. ಅದರಿಂದ ಏನೇ ಒಂದು ಸಣ್ಣ ಪ್ರಯತ್ನವೂ ವೇಸ್ಟ್ ಆಗುದಿಲ್ಲ. ಒಳ್ಳೆಯದನ್ನೇ ಯಾಕೆ ಮಾಡಬೇಕು ಅಂತಂದ್ರೆ ಈ ಕಾರಣದಿಂದ. ಒಳ್ಳೆಯ ಚಿಂತನೆನೇ ಇರ್ಬೇಕು, ಒಳ್ಳೆಯವರ ಒಡನಾಟ ಇರಬೇಕು, ಸತ್ಕಥಾ ಕಾಲಕ್ಷೇಪ ನಡೆಸ್ಬೇಕು. ಇವೆಲ್ಲ ವ್ಯರ್ಥ ಅಲ್ಲ, ಸುಮ್ನೆ ಟೈಮ್ ಪಾಸ್ಗಲ್ಲ ಇದು. ಇಟ್ ಈಸ್ ಬೆನಿಫಿಷಿಯಲ್. 3 ರೀತಿಯ ತಾಪತ್ರಯಗಳನ್ನು ಪರಿಹಾರ ಮಾಡೋದು, ನಮ್ಮ ಕರ್ಮದ ಎತ್ತವಾಗಿ ಏನೇನು ಭಗವಂತನನ್ನು ಪಡೆಯೋದಕ್ಕೆ ಅಡ್ಡಿಯಾಗಿರುವ ಕರ್ಮಗಳು ತೀವ್ರವಾದದ್ದು, ಅವುಗಳ ಪರಿಹಾರ ಸದ್ಜ್ಞಾನದಿಂದ ಕಾಲಕ್ಷೇಪಗಳಿಂದ ನಡೆಸುವಂತದ್ರ ಉಪಯೋಗ ಏನು ಅಂದ್ರೆ ಇದು. ಅಂತ್ಯಪ್ರತ್ಯಯಸ್ಥ ಸ್ವಭಾವ ಸಜಾತೀಯಾಕಾರತ ಪಾದನಂ. ಅನುಗುಣವಾಗಿ ಅದೇ ಜಾತಿಯ ಆಕಾರವನ್ನು ಉಂಟು ಮಾಡೋದೇ ಇತಿ ಎಂಬುದಾಗಿ ಮುಂದಿನ ಶ್ಲೋಕದಲ್ಲಿ ಸುಸ್ಪಷ್ಟವಾಗಿ ಹೇಳ್ತಾರೆ. ಹೀಗೆ ಅಂತಿಮ ಪ್ರತ್ಯಯದಿಂದ ಅಂತಿಮ ಪ್ರತ್ಯಯಕ್ಕೆ ವಿಷಯವಾದದ್ದಕ್ಕಾಗಿ ಸಮಾನ ಪ್ರಾಪ್ತಿ ಎಂಬುದು ಸರ್ವಸಾಧಾರಣ ವಿಷಯ. ಪ್ರಪನ್ನನಾಗಿ ಪರಮಾತ್ಮನನ್ನು ಸ್ಮರಿಸುವವರಿಗೆ ಮಾತ್ರವೇ ಎಂದು ಹೇ ಅರ್ಜುನನೇ ತಿಳಿಬೇಡ. ಪ್ರಪನ್ನನೋ ಅಪ್ರಪನ್ನನೋ ಎಲ್ಲ ಸಮಸ್ತ ಜನರಿಗೂ ಮುಂದಿನ ಜನ್ಮಾಂತರಾನುಗುಣವಾಗಿಯೇ ಅಂತಿಮ ಪ್ರತ್ಯಯ, ಆ ಅಂತಿಮ ಪ್ರತ್ಯಯಕ್ಕೆ ಸಮಾನಾಕಾರವುಳ್ಳ ಜನ್ಮಾಂತರವೋ ಎಂದು ತಿಳಿಸತಕ್ಕದ್ದು. ಅಂತಿಮ ಸ್ಮರಣೆ ಇವನಿಗೆ ಉಂಟು ಮಾಡೋದಕ್ಕೆ ಇವನು ಮಾಡಿರ್ಬೇಕು, ಅವನು ಮಾಡಿದ ಫಲಕ್ಕಾಗಿ ಅವನಿಗೆ ಅಂತಿಮ ಸ್ಮರಣೆ ಕೊಟ್ಟ. ಅಂತಿಮ ಸ್ಮರಣ ನೆನೆಸ್ಕೊಂಡ ಅವನು, ಅದಕ್ಕಾಗಿ ಅವನು ಮೋಕ್ಷವನ್ನು ಕೊಡ್ತೀನಿ ಅಂತ. ಸೊ ಎಲ್ಲದಕ್ಕೂ ಕೂಡ ಚೇತನನೇ ಅಲ್ಲಿ ಅವನು ಪ್ರಯತ್ನದ ಮೇಲೇನೆ ಬರುತ್ತೆ ಹೊರತು ಸುಮ್ನೆ ಭಗವಂತ ಯಾರನ್ನೋ ಸೆಲೆಕ್ಟ್ ಮಾಡ್ಕೊಂಡ ಅವ್ರಿಗೆ ಕೊಟ್ಬಿಟ್ಟ, ಇನ್ ಬೇರೆಯವ್ರಿಗೆ ಬಿಟ್ಬಿಟ್ಟ. ನಾಯಮಾತ್ಮ ಪ್ರವಚನೇನ ಲಭ್ಯತೆ ಅದ್ ಬರುತ್ತಲ್ಲ ಆ ಉಪನಿಷತ್ತಿನ ಮಾತು. ಪ್ರವಚನೇನ ಲಭ್ಯ ನಮೇದಯ ನ ಬಹುಧಾ ಶ್ರುತೇನ ಯಮೇ ವೈಶ ವೃಣತೆ ತೇನ ಲಭ್ಯ. ಯಾರನ್ನ ಅವನು ಆರಿಸ್ಕೊಳ್ತಾನೋ, ಯಾಕೆ ಅವನು ಆರಿಸ್ಕೊಳ್ತಾನೆ ಯಾರನ್ನ? ಅವರು ಎಲ್ಲವನ್ನು ಬಿಟ್ಟು ಅವನನ್ನ ಆರಿಸ್ಕೊಂಡಿದ್ರು, ಅದಕ್ಕಾಗಿ ಅವನನ್ನ ಆರಿಸ್ಕೊಂಡ. ಸೊ ಎಲ್ಲವೂ ವ್ಯವಸ್ಥಿತವಾಗಿ ಸಮಂಜಸ. ಸೊ ಅಂತಿಮ ಬರಬೇಕಾದ್ರೆ ಅದು. ಇದಕ್ಕೇನೆ ನೆಲದ ಬೇಸಾಯ ನಿಮಗೆ ಒಳ್ಳಿತಾಗಿರೆ ಫಲಮಾಗುವುದೆಂಬ ಚಿಂತೆ ಉಂಟೆ, ಒಳಿತರೊಳೆ ನೀ ಬಾಳು. ಫಲ ಎಂತಿರ್ದೊಡೆ ಇಳೆಯ ಬಾಗಿಲು ಪರಕೆ ಮಂಕುತಿಮ್ಮ. ಇಲ್ಲಿ ನಿಮ್ಮ ಪ್ರತಿ ದಿನದ ಬಾಳು ಚೆನ್ನಾಗಿ ಆಗಿದ್ರೆ ಕಡೆಯನ್ನು ಚೆನ್ನಾಗಿ ಬಂದೇ ಬರುತ್ತೆ. ಹೀಗೆ ರೈತ ಬೇಸಾಯ ಮಾಡಬೇಕಾದ್ರೆ ಕಳೆ ಎಲ್ಲ ತೆಗೆದು ಸರಿಯಾಗಿ ನೀರು ಟೈಮ್ ಕೊಟ್ಟು ಎಲ್ಲ ಮಾಡಿದ್ರೆ ಅವನಿಗೆ ಡೌಟ್ ಬರುತ್ತೆ, ಏನೋ ಫಲ ಸಿಗುತ್ತೋ ಇಲ್ವೋ ಅಂತ. ಹಾಗೆ ಫಲ ಖಂಡಿತ ಸಿಗುತ್ತೆ ನಿಮ್ಮ ಪ್ರತಿ ದಿನದ ಪ್ರಯತ್ನ ಇದ್ದರೆ. ಹಾಗೆ ಅಂತಿಮ ಪ್ರತ್ಯಯವೋ ಅಂತಿಮ ಪ್ರತ್ಯಯಕ್ಕೆ ಸಮಾನಾಕಾರವಾದಂತಹ ಜನ್ಮಾಂತರವೋ ಅಂತ ತಿಳಿಯತಕ್ಕದ್ದು ಅಂತ. ಇದು ಬರೀ ಅವತಾರಿಕೆ 6ನೇ ಶ್ಲೋಕಕ್ಕೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇಬರಂ ತಂ ತಮೇ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಮೂಲಕ್ಕೆ ಅರ್ಥ. ಹಿಂದಿನ ಶ್ಲೋಕದಲ್ಲಿ ನನ್ನನ್ನೇ ಸ್ಮರಿಸುತ್ತಾ ದೇಹ ತ್ಯಾಗವನ್ನು ಉಂಟಾದ್ರೆ ಮದ್ಭಾವಂ ಯಾಂತಿ ಅಂತ ಹೇಳಿದ್ರು. ಈ ಮದ್ಭಾವ ಶಬ್ದವು 4ವರೆಗೂ ಅನ್ವಯಿಸುತ್ತೆ. ಹಾಗೆ ಯಾವುದನ್ನು ಸ್ಮರಿಸುತ್ತಾ ದೇಹ ತ್ಯಾಗ ಉಂಟಾಗುತ್ತೋ ಸ್ಮರಿಸುತ್ತಿದ್ದದ್ದಕ್ಕೆ ಸಮಾನವಾದ ಆಕಾರವನ್ನು ಹೊಂದುತ್ತಾನೆ ಅಂತ ಉಪದೇಶಿಸ್ತಾರೆ. ಹಿಂದಿನ ಶ್ಲೋಕದಲ್ಲಿ 4 ಜನ ಭಕ್ತರನ್ನು ಕುರಿತು ಹೇಳಿ ಮದ್ಭಾವ ಶಬ್ದ ಜ್ಞಾನಿಗೆ ಪರಮಾತ್ಮ ಸಾಯುಜ್ಯ, ಕೇವಲಿನಿಗೆ
ಪ್ರಾಪ್ಯವಾದಂತ ಕೈವಲ್ಯ, ಐಶ್ವರ್ಯಾರ್ಥಿಗಳಿಗೆ ಅವರವರಿಗೆ ಪ್ರಾಪ್ತವಾದ ಐಶ್ವರ್ಯ ಪ್ರಾಪ್ತಿಗಾಗಿ ಪುನರ್ಜನ್ಮ ಪ್ರಾಪ್ತಿ ಅಂತ ಹೇಳಲ್ಪಟ್ಟಿತ್ತು. ಈ ಶ್ಲೋಕದಲ್ಲಾದ್ರೂ ಪರಮಾತ್ಮ ಸ್ಮರಣ ಮಾತ್ರವೇ ಅಲ್ಲದೆ ಸರ್ವೇ ಸಾಧಾರಣವಾಗಿ ಇತರ ಅಭಿಲಾಷೆಗಳನ್ನು ಯಾವಾಗಲೂ ಚಿಂತಿಸುತ್ತಾ ಪ್ರಾಣತ್ಯಾಗ ಮಾಡುವವರನ್ನು ಕೂಡ ಕುರಿತು ಹೇಳುವ ವಿಷಯವಾಗಿದೆ. ಹೇ ಕೌಂತೆಯ, ಹೇ ಕುಂತಿಪುತ್ರನಾದ ಅರ್ಜುನನೇ, ಯಂ ಯಾವ ಯಾವ ಭಾವ ಮನಸ್ಸಿನಲ್ಲಿ ಭಾವಿತವಾದದ್ದನ್ನ ಅಭಿಲಷಿತವಾದದ್ದನ್ನ ಸ್ಮರಿಸುತ್ತಾ, ಇಲ್ಲಿ ವಾ ಶಬ್ದ ವಿಕಲ್ಪವನ್ನು ಸೂಚಿಸುತ್ತೆ, ಯಾವುದನ್ನೇ ಆಗಲಿ ಎಂಬ ಭಾವ. ಅಪಿ ಎಂಬ ಶಬ್ದ ಹಿಂದಿನ ಶ್ಲೋಕದಲ್ಲಿ ಮಾಮೇವ ಎಂಬುದನ್ನ ವ್ಯಾವರ್ತಿಸಿ ಹೇಳ್ತಾ ಇದೆ. ಈಶ್ವರ ಸ್ಮರಣೆಯಲ್ಲಿ ಮಾತ್ರವೇ ಈಶ್ವರ ಸಮಾನಾಕಾರವಾದಂತಹ ವ್ಯಾಪ್ತಿ. ಈಶ್ವರ ಸ್ಮರಣೆ ಇದ್ರೆ ಈಶ್ವರನಿಗೆ ಸಮಾನಾಕಾರವಾದ್ದು ಅಂದ್ರೆ ಅವನು ಮೋಕ್ಷ ಸಾಮ್ರಾಜ್ಯಕ್ಕೆ ಹೋಗೋಕೆ ಅರ್ಹತೆಯನ್ನು ಅವನು ಪಡಿತಾನೆ. ಇತರ ವಿಧ ಸ್ಮರಣೆಯಲ್ಲಿ ತತ್ ಸಮಾನಾಕಾರವಾದ ವ್ಯಾಪ್ತಿ ಉಂಟು ಅನ್ನೋದು ಹೇಳುತ್ತೆ. ಅದಕ್ಕೇನೆ ಭಾರತನ ಉದಾಹರಣೆ. ಜಿಂಕೆನೇ ನೆನೆಸ್ಕೊಂಡು ಅವನ್ ಸತ್ತ. ಸೊ ಕಡೆಯಲ್ಲಿ ಯಾರ ಸ್ಮರಣೆ ಬರುತ್ತೆ? ಇದೇನೆ ಪಿನ್ನಿಯವರ ಶಿಷ್ಯಲಿಂದೆ ದಿವ್ಯ ಪ್ರಬಂಧ ಅನುಸಂಧಾನ ಬುಕ್ ಬರೆದಾಗ ರಂಗಪ್ರಿಯರು ಅಂತಿಮ ಸ್ಮರಣೆ ಬೇಡ ಅಂತ ಹೇಳಿದ್ರೆ ಸ್ಮೃತಿ ಇದಕ್ಕೆ ವಿರೋಧವಾಗ್ಬಿಡತ್ತಪ್ಪ. ನನ್ನನ್ನ ನೆನೆಸ್ಕೊಂಡವನಿಗೆ ಅಂತಿಮ ಸ್ಮರಣೆ ಬೇಕಿಲ್ಲ. ಯಾರು ನನ್ನಲ್ಲಿ ಶರಣಾಗತರಾಗಿದ್ದಾರೆ ಅವ್ರಿಗೆ ನಾನೇ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪ್ರಮಾಗತಿ. ಯಾಕೆ ಅವನು ಭಗವಂತ ಇವನನ್ನು ನೆನೆಸ್ಕೊಳ್ಬೇಕು ಅಂದ್ರೆ ಇವನು ಚೆನ್ನಾಗಿದ್ದಾಗ ಎಲ್ಲವನ್ನು ಅವನಿಗೆ ಸಮರ್ಪಣೆ ಮಾಡಿದ್ದ ತ್ರಿಕರಣ ಪೂರ್ವಕವಾಗಿ. ಅದೇ ವರಾಹಚರ್ಮ ಶ್ಲೋಕದಲ್ಲಿ ಹೇಳಿದ್ದು. ಅಂತವನಿಗೆ, ಭಗವಂತನನ್ನ ಆಶ್ರಯಿಸಿದವನಿಗೆ, ಸಮಾಶ್ರಯಣ ಮಾಡಿಕೊಂಡವನಿಗೆ ಅಂತಿಮ ಸ್ಮರಣದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವನೇ ಕೊಟ್ಬಿಟ್ಟು ಕರ್ಕೊಳ್ತಾನೆ, ಬೇಡ ಅಂತಲ್ಲ. ಈ ಪ್ರಶ್ನೆ ರಾಮಾನುಜರು ಕೇಳಿದ್ದು ಆಕ್ಚುಲ್ ಆಗಿ 6 ಪ್ರಶ್ನೆಗಳು. ಅಹಮೇವ ಪರತತ್ವಂ ಅಲ್ಲಿ ಹೇಳ್ಬೇಕಾದ್ರೆ ಅಂತ್ಯಕಾಲದ ಸ್ಮರಣೆ ಬೇಡ ಅಂತಲ್ಲ, ಅಲ್ಲಿ ನಾನೇ ಅಂತವ್ರಿಗೆ ಉಂಟು ಮಾಡ್ತೀನಿ ಅಂತ ಬರ್ದಿತ್ತು. ಪಾಸಿಟಿವ್ ಆಗಿ ಹೇಳಿತ್ತು. ಅಂತೆ ಹಿಂದಿನ ಶ್ಲೋಕದಲ್ಲಿ ಅಂತಕಾಲೇ ಎಂದು ನನ್ನ ಮನಸ್ಸಿನಲ್ಲಿಟ್ಟು ಇಲ್ಲಿಯೂ ಅಂತೆ ಎಂದು ಹೇಳಿದ್ರು. ಕಳೇಬರಂ ದೇಹವನ್ನ ತ್ಯಜಿಸ್ತಾನೋ ತಮೇವ, ಹಾಗೆ ಭಾವಿತವಾದುದಕ್ಕೆ ಸಮಾನಾಕಾರವನ್ನೇ ಯಾತಿ ಹೊಂದುತ್ತಾನೆ. ಅದೇಕೆ ಹಾಗೆ ಅಂತಂದ್ರೆ ಸದಾ ಯಾವಾಗಲೂ ಆತನು ತದ್ಭಾವ ಭಾವಿತಃ ಅಭ್ಯಾಸ ರೂಪದಲ್ಲಿ ನನಗೆ ಅಭಿಲಿಷಿತವಾದದ್ದನ್ನೇ ಸ್ಮರಿಸುವವನಾಗಿ ಇದ್ದದ್ದರಿಂದ ಅಂತಹ ಭಾವವನ್ನೇ ಹೊಂದುತ್ತಾನೆ ಎಂಬ ಭಾವ. ಅಭ್ಯಾಸಗಳನ್ನು ಮಾಡ್ಕೊಳ್ಳಿ, ಒಳ್ಳೆ ಅಭ್ಯಾಸಗಳು. ದುರಭ್ಯಾಸ ಬೇಡ. ಕೆಟ್ಟ ಅಭ್ಯಾಸ ಬೇಗ ಬರುತ್ತೆ, ಬಿಡೋದು ಕಷ್ಟ. ಈಗ ದಿನಾಗ್ಲೂ ಸ್ತೋತ್ರ ಹೇಳೋದು, ಸಂಧ್ಯಾವನ್ನೇ ಆದ್ಮೇಲೆ ವಿಷ್ಣು ಸಹಸ್ರನಾಮ ಹೇಳೋದು, ಅದು ಎಷ್ಟು ಮಟ್ಟಿಗೆ ಅಭ್ಯಾಸ ಆಗುತ್ತೆ ಅಂದ್ರೆ ಸಂಧ್ಯಾವನ್ನೇ ಕಾಯನವಾಚ ಹೇಳಿದ ತಕ್ಷಣ ವಿಶ್ವಂ ವಿಷ್ಣು ವಿಷಟ್ಕಾರ ಮುಂದಕ್ಕೆ ನಿಮಗೆ ಗೊತ್ತಿಲ್ಲದಂತೆ ಅಭ್ಯಾಸ ಆಗ್ಬಿಡ್ತು. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ. ಹೇಗೆ ಸಾಧ್ಯ ಇದು ಅವನನ್ನು ಪಡೆಯೋದಕ್ಕೆ? ಬರೀ ಇದೆ ಕರ್ಮದ್ದು ಪ್ರಾಪಂಚಿಕವಾದ ವಿಷಯಗಳು ಅಂದ್ರೆ, ಒಂದು ವಿಷಯಗಳನ್ನ ಮನಃಪೂರ್ವಕವಾಗಿ ಅದನ್ನ ತೆಗಿಬೇಕು. ಈಗ ಟಿವಿ ಮುಂದೆ ಕುತ್ಕೊಂಡು ಸೀರಿಯಲ್ ನೋಡ್ಬೇಕು, ಸಾಯಂಕಾಲ 5 ಗಂಟೆಗೆ ಯಾವ್ದು SVBC ಆಗ್ಲಿ, ಸಂಧ್ಯಾ ಟೈಮ್ ಆಯ್ತು, ಆ ಟೈಮಲ್ಲಿ ಟಿವಿ ಆರಿಸ್ಬಿಡ್ಬೇಕು. ಅದು ಪಾತ್ಕೊಂಡೇ ಸಂಧ್ಯಾವನ್ನೇ ಪಂಡ್ರೆ ಅಂದ್ರೆ ಈ ಕಡೆಗೆ ಇದು ಇಲ್ಲ ಅದು ಇಲ್ಲ ಆಗತ್ತೆ. ಇದಕ್ಕೇನೆ ಅದು ನೀವು ಆ ನಿಯತಿ ಇದರಲ್ಲಿ ಪ್ರಯಾರಿಟಿ ಅದಕ್ಕೆ ಕೊಟ್ರೆ ದಟ್ ವಿಲ್ ಬಿ ರಿವಾರ್ಡೆಡ್. ಹಾಗೆ ಅದು ಅಭ್ಯಾಸ, ಪ್ರತಿದಿನ ಅದು ಮಾಡಿದ ತಕ್ಷಣ ಸಹಜವಾಗಿ ಆ ಟೈಮ್ಗೆ ಸರಿಯಾಗಿ ಬರುವಂತ ಎಲ್ಲ. ಹಿಂದೆ ಸೈನ್ಸ್ ಇತ್ತುಳ್ಳೆ ಎಕ್ಸ್ಪೆರಿಮೆಂಟ್ಸ್ಗೆ ಪಂಡ್ರಾಳೆ ಅತ್ತುಳ್ಳೆ. ಈಗ ಒಂದ್ ನಾಯಿ ಇದುಗಳಿಗೆ 1 ಗಂಟೆ ಕಟ್ಬಿಟ್ಟು ಗಂಟೆ ಇದ್ ಮಾಡಿದ ತಕ್ಷಣ ಅವುಗಳಿಗೆ ಒಂದು ಬಿಸ್ಕೆಟೋ ಸ್ವೀಟೋ ಏನೋ ಒಂದು ಹಾಕೋದು, ಅವಕ್ಕೆ ಅವು ತಿನ್ನುತ್ತೆ. ಗಂಟೆ ಹೊಡೆದಿದ ತಕ್ಷಣ ಅದಕ್ಕೆ ನಾಲಿಗೆನಲ್ಲಿ ಇದು ಸೆಲೈವ ಸೆಕ್ರೀಷನ್ಸ್ ಎನ್ಸೈಮ್ ಅದು. ಆಮೇಲೆ ಇವ್ರು ಏನ ಹಿಡ್ದೆ ಇದು ಗಂಟೆ ಹೊಡೆದಿದ ತಕ್ಷಣ ಅದಕ್ಕೆ ಸೆಕ್ರೀಷನ್ ಶುರುವಾಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಶರೀರದಲ್ಲಿ ಹೇಗೆ ಅದರ ಪ್ರತಿಕ್ರಿಯೆಗಳು ಅಂತ. ಹಾಗೆ ಇಲ್ಲಿ ನೀವು ಒಳ್ಳೆಯದನ್ನೇ ತೊಡಗಿಸ್ಕೊಂಡ್ರೆ, ಒಳ್ಳೆಯದನ್ನೇ ಯಾಕೆ ಮಾಡ್ಬೇಕು ಅಂತಂದ್ರೆ ಅದು ವೇಸ್ಟ್ ಆಗೋಲ್ಲ, ವ್ಯರ್ಥವಾಗೋದಿಲ್ಲ. ಒಳ್ಳೆ ಪ್ರಯತ್ನ, ಒಂದು ಧ್ಯಾನ, ಒಂದು ಜಪ, ಒಂದು ನಾಮ ಸಂಕೀರ್ತನೆ, ಒಬ್ಬರಿಗೆ ಒಂದು ಒಳ್ಳೇದ್ ಮಾಡೋಣ ಅನ್ನೋ ಒಂದು ಚಿಂತನೆ ಅಷ್ಟೇ. ಅಯ್ಯೋ ಅವ್ರಿಗೆ ಏನ್ಮಾನಕ್ಕೂ ನಲ್ಲದ್ ಪಣ್ಣು ಭಾವಿಸಿದ್ರೆ ಸಾಕು.
ಯು ಗೆಟ್ ರಿವಾರ್ಡ್ ಫಾರ್ ಇಟ್. ಹಾಗೇನೆ ಕೆಟ್ಟದ್ದನ್ನ ಮಾಡ್ತೀನಿ ಅಂತ ಹೋದ್ರೆ ಅದಕ್ಕೂ ಕೂಡ ಅದೇ ಮಾನಸಿಕವಾಗಿ. ಇನ್ಯಾರೋ ಏನೋ ಮನಸ್ಸಿಗೆ ಮಾಡಿದ್ರು ಅವ್ರು ಹಾಳಾಗ್ಲಿ ಅಂತ ಅನ್ಕೊಳ್ಳಿ. ನೀವು ಮಾನಸಿಕವಾಗಿ ಒಂದು ಕ್ರಿಯೆ ಮಾಡಿದ್ರಿ, ಕಾಯ ವಾಚ ಮನಸ್ಸ, ಅದಕ್ಕೆ ಸರಿಯಾದ ಪ್ರತಿಕ್ರಿಯೆ ಬರುತ್ತೆ. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ನ್ಯೂಟನ್ಸ್ ಥರ್ಡ್ ಲಾ ಇಲ್ಲಿ ಕೂಡ ಅನ್ವಯ. ಅದು ಅಧ್ಯಾತ್ಮದಲ್ಲೂ ಕೂಡ ಅಧಿಭೌತಿಕ, ಆಧ್ಯಾತ್ಮಿಕ, ಅಧಿದೈವಿಕ 3 ಸ್ತರಗಳಲ್ಲಿ ಏನ್ ಒಳ್ಳೇದ್ ಮಾಡ್ತೀರಾ ಒಳ್ಳೇದ್ ಬರುತ್ತೆ, ಕೆಟ್ಟದ್ ಮಾಡ್ತೀರಾ ಕೆಟ್ಟದ್ ಬರುತ್ತೆ. ಅದರಿಂದ ಎಚ್ಚರಿಕೆಯಿಂದಿರಿ. ಮತ್ತೆ ಯಾರೋ ನಿಮ್ಗೆ ಕೆಟ್ಟದ್ದನ್ನ ಮಾಡಿದ್ರು ಇದು ಅಂತಂದ್ರೆ ಅವರನ್ನು ಕ್ಷಮಿಸಿ. ಯಾವುದೋ ನನ್ನ ಕರ್ಮ ಮಾಡಿದ್ದಕ್ಕೆ ಅವನು ಕಾರಣವಾದ, ಭಗವಂತ ಅವನನ್ನು ಕ್ಷಮಿಸೋ. ಹಿ ವಾಸ್ ಎನ್ ಇನ್ಸ್ಟ್ರೂಮೆಂಟ್ ಇನ್ ದಟ್. ಅವನಿಂದ ನನಗೆ ನೋವು ಉಂಟಾಯ್ತು ಅಥವಾ ಏನೋ ಆಸ್ತಿನೋ ಏನೋ ಹಾನಿ, ಬಿಕಾಸ್ ಆಫ್ ಹಿಮ್. ಅವನ ಮೇಲೆ ದ್ವೇಷ ಬೇಡ. ನನ್ನ ಕರ್ಮ ಹಿಂದೆ ಮಾಡಿದ್ದು ಅದರಿಂದ ಇದಾಯ್ತು ಅಂತ. ಇದಕ್ಕೆ ಎಷ್ಟೆಲ್ಲ ಉದಾಹರಣೆಗಳು ಗೊತ್ತಾ? ಈ ಕುರೇಶ್ವರದ ಹೇಳಿದ ಒಂದ್ಸಲಿ, ನಿಮ್ಗೆ ಯಾಕೆ ಕಣ್ಣು ಹೋಯ್ತು ಅಂತಂದಾಗ ನಾನು ಯಾರೋ ತಿರುಮಣ್ ಕೊಂಚ ಚೊಟ್ಟ ಹಾಕನ್ನ ಅಂತ ಈ ಕಾಮೆಂಟ್ ಮಾಡಿರ್ಬೇಕು. ಊರ್ಧ್ವಪಿಂಡದ ಅವಹೇಳನಕ್ಕೆ ಕಣ್ಣು ಹೋಯ್ತು ಅಂತಾರ. ಸೀತೆ ಹೇಳ್ತಾಳೆ, ಕರುಣಾಳು ರಾಮನಲ್ಲಿ ಏನು ತಪ್ಪಿಲ್ಲ, ನನ್ನ ಪ್ರಾರಬ್ಧ ವಿಧಿ ಅದರಿಂದ ಇದು ಆಗಿದ್ದು ನನಗೆ ಈ ಸಪರೇಷನ್ ಅಂತ. ನಾನೇ ತಾನಾಯಿಡುಹ ಆ ತಿರುಪಾವಿನಲ್ಲಿ ಹೇಳ್ಬೇಕಾದ್ರೆ ಭರತ ಹೇಳ್ತಾನೆ, ಇದು ದಶರಥಂದು ತಪ್ಪಲ್ಲ, ಕೈಕೇಯಿದು ಅಲ್ಲ, ಮಂತ್ರದ್ದು ಅಲ್ಲ, ನನ್ನ ಕರ್ಮ, ನಾನು ಇದಕ್ಕೆ ಕಾರಣಕರ್ತನಾದೆ. ರಾಮ ಕಾಡಿಗೆ ಹೋಗೋದಕ್ಕೆ ಮೂಲ ಕಾರಣ ಯಾವುದು? ಪಿತೃವಾಕ್ಯ ಪರಿಪಾಲನೆ ಅಲ್ಲ. ಭರತ ಹೇಳ್ತಾನೆ ನನ್ನ ಕರ್ಮ, ಅವನಿಂದ ನಾನು ಸಪರೇಟ್ ಆಗುವಂತ. ಹೀಗೆ ನಾನೇ ತಾನಾಯಿಡುಹ, ಓನಿಂಗ್ ದಿ ಮಿಸ್ಟೇಕ್. ನೀವು ಮಾಡದೇ ಇದ್ರು ಒಪ್ಕೊಳ್ಳಿ ಅಂತಾರೆ. ಇದೇಗಿದೆ, ತಪ್ಪು ಮಾಡದಾಗ್ಲೇ ಒಪ್ಕೊಳ್ಳಲ್ಲ. ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ, ನಾನು ಹಿಡಿದ ಮೂಲಕ್ಕೆ 3 ಕಾಲು ಅಂತ ಜಸ್ಟಿಫೈ ಮಾಡಿ, ಅವನಿಗೆ ತಾನು ಮಾಡಿರೋ ತಪ್ಪುದ್ ಗೊತ್ತಿದ್ರು ಕೂಡ ಇಲ್ಲ ನಾನು ಆತರ ಮಾಡ್ಲಿಲ್ಲ, ಅದಕ್ಕೆಲ್ಲ ನಾ ಮಾಡಿದ್ದು. ನಿಮ್ಗೆ ಹಂಗ ಅನ್ಕೊಂಡಿದ್ದೀರಿ ನೀವಷ್ಟೇ. ಇವನ್ ಫೇಸ್ ಉಳಿಸ್ಕೋಬೇಕು, ಅದನ್ನೇ ಮತ್ತೆ ಮತ್ತೆ ಇದ್ ಮಾಡಕ್ ಹೋಗೋದು. ಅದ್ರ ಬದಲು ಹೌದು ನನ್ನಿಂದ ತಪ್ಪಾಯ್ತು ಕ್ಷಮಿಸಿ ಅಂದ್ಬಿಟ್ರೆ ತಿಳಿಯಾಗ್ಬಿಡುತ್ತೆ. ಇವನು ಮರ್ಯಾದೆ ಹೋಗ್ಬಿಡತ್ತಲ್ಲ ಒಪ್ಕೊಂಡ್ಬಿಟ್ರೆ. ಯಾವ್ದು ಆಮೇಲೆ ಅದು ಇದ್ದೇ ಡೋಂಟ್ ಕೇರ್. ಒಟ್ನಲ್ಲಿ 4 ಜನದ ಮುಂದೆ ನನ್ನ ಮರ್ಯಾದೆ ಅಲ್ಲಿ ಪ್ರಯತ್ನ, ನಾನು ಆ ಉದ್ದೇಶದಿಂದ ಮಾಡ್ಲೇ ಇಲ್ಲ, ಏನ್ ಆಗಿರ್ಬೋದು ಅಷ್ಟೇ. ನೋ ಈಗ ಹೇಳೋರಿ ಜಾಸ್ತಿ, 190 ಜನ. ಒಪ್ಕೊಳ್ಳೋರು ಯಾರು? ಅದಕ್ಕೆ ತಪ್ಪನ್ನ ಒಪ್ಕೊಳ್ಳೋದಕ್ಕೂ ಗಂಡಸ್ತಾನ ಬೇಕು ಅಂತಾರೆ. ಇಟ್ ನೀಡ್ಸ್ ಕರೇಜ್ ಟು ಓನ್ ಯುವರ್ ಮಿಸ್ಟೇಕ್ಸ್. ಎಸ್, ಆಯ್ತು ತಪ್ಪು ನನ್ನಿಂದ, ತಿಳಿದೋ ತಿಳಿಯದೋ, ಜ್ಞಾತನ್ವಾ ಅಜ್ಞಾತಂವಾ, ಅದಕ್ಕೇನು ಕ್ಷಮಾಪಣೆ ಕೇಳ್ಬಿಟ್ರೆ ಸಂಬಂಧ ಪರಿಸರ ಅದೆಲ್ಲ ತಿಳಿಯಾಗೋಯ್ತು. ಯಾರಿಗೂ ನಿಮ್ಮ ಮೇಲೆ ಪ್ರತೀಕಾರ ತಗೋಬೇಕು, ದ್ವೇಷ ಸಾಧಿಸ್ಬೇಕು, ಇವೆಲ್ಲ ಬರೋದಿಲ್ಲ. ಆದ್ರೆ ನಾವು ಜಯಿಸ್ಬಿಡ್ತೀವಿ. ಈಗ ಈ ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷಿಯನ್ನೆಲ್ಲ ಹೇಳಿ ಎಲ್ಲ ಮಾಡಿ ನಮ್ ಕಡೆಗೆ ಎಂತ ಮಾಡಿ ಆಮೇಲೆ ಓಹೋ ನಾನೆಲ್ಲ ಗೆದ್ಬಿಟ್ಟೆ ನೋಡು ಅಂತ ನಿಜವಾದ ಇವನಿಗೆ ಮೋಸ ಮಾಡಿ ಇವನ್ ತಗೊಂಡಿದ್ದು ಹೋಗ್ತಾನೆ, ಇನ್ನು ಸುಮ್ನೆ ಬಿಡುತ್ತಾ ಇವನ್ನ? ಅನುಭವಿಸ್ತಾನೆ ಮತ್ತೆ ಆಮೇಲೆ. ಎಲ್ಲ ತಂದೆ ತಾಯಿ ಏನು ಮಾಡಿದ ಸಿನಿಮಾ ಕೊಟ್ಟವ್ರ ಅದೇ ದೊಡ್ಡದು ತಿಳ್ಕೊಂಡ್ಬಿಟ್ಟು ವೇದ ಎಲ್ಲ ರೆಫರ್ ಮಾಡಿ ಮೂಲ ಕರ್ಮ ಇದೆ ಎಲ್ಲ ಬಹಳ ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಈ ಕಾರಣದಿಂದಾನೇ ಈ ವಕೀಲರು ಇದಾರಲ್ಲ ಬಹಳ ಹಾರಿಬಲ್. ಇದು ದುಡ್ಡಿಗಾಗಿ ಅವ್ರಿಗೆಲ್ಲ ಏನೇನು ಇಬ್ರಿಗೆ ಜಗಳ, ಇವ್ರಿಗೆ ಹಚ್ಕೊಡೋದು, ಇನ್ನೇನೇನೋ ತಲೆ ಕೆಡ್ಸೋದು ಅವ್ರಿಗೆ. ಅವನದು ಇದಾಗೋ ಇದು ಡಿಸೈಡ್ ಆಗೋಂಗಿಲ್ಲ. ಒಂದೊಂದ್ಸಲಿನೂ ಅವ್ರಿಗೆ ಸುರೀರಿ ಕರ್ಮ ಇದು. ಕೋರ್ಟು ಕಚೇರಿ, ಭಗವಂತನ ಕೇಳ್ಕೋಬೇಕು, ನನ್ನನ್ನು ಈ ತರದ್ರಲ್ಲಿ ತೊಡಗಿಸ್ಬೇಡ ಅಂತ. ಸಾಕ್ಷಿವಾದ ಪರಾನ್ನಂ ಬ್ರಹ್ಮದ್ವೇಷ ಕಲಜನರತಿ ಪ್ರಾಣಿನಾಂ ನಿರ್ದಯತ್ವಂ ಮಾ ಭೂದೇವ ಮಾಮ ಪಶುಪತೆ ಜನ್ಮ ಜನ್ಮಾಂತರೇಶು. ಇದು ಇವರು ಶಂಕರರು ಮಾಡೋ ಪ್ರಾರ್ಥನೆ. ಇದು ಶಿವಾಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ 8ನೇ ಶತಮಾನದಲ್ಲೇನೆ. ಪೌರೋಹಿತ್ಯಂ ಕೊಡಬೇಡ ನನಗೆ, ಬೇಡ ವೃತ್ತಿ ಅಂತ ಹೊಟ್ಟೆ ಪಾಡಕ್ ಪೌರೋಹಿತ್ಯ ಆಗೋದು ಬೇಡ. ರಜನಿ ಚರಿತಂ, ರಾತ್ರಿಯಲ್ಲಿ ಕೆಲಸ ಮಾಡುವಂತಹದ್ದು, ಇಲ್ಲ ಓಟ್ ಮಾಡೋದು, ಇವನು ಗೂರ್ಖಾ ಬರ್ತಿದ್ನಲ್ಲ ಈ ಕೆಲಸ,
ರಾತ್ರಿಯಲ್ಲಿ ಪ್ರೇತಗಳು ಇವರೆಲ್ಲ ಓಡಾಡೋ ಸಮಯ, ಭೂತ ಪ್ರೇತಗಳು. ಮಠಾಧಿಪತಿ ಆಗೋದು ಬೇಡ. ಉತ್ತರಾಖಂಡದಲ್ಲಿ ಬರೋದ ಕತೆ ಇವೆಲ್ಲ ಬೇಡ. ಎಷ್ಟಾದ್ರು ಜನ್ಮ ಕೊಡು, ಇದೀಸ್ ಪ್ರೊಫೆಷನ್ ಕೊಡ್ಬೇಡ ಅಂತಾರೆ. ಯಾಕೆಂದ್ರೆ ಇದರಲ್ಲಿ ನಾವು ತಪ್ಪು ಮಾಡೋದಕ್ಕೆ ಚಾನ್ಸಸ್ ಜಾಸ್ತಿ. ಈಗ ದೇವಸ್ಥಾನದಲ್ಲಿ ಏನೋ ಸೆಕ್ರೆಟರಿನೋ ಅಥವಾ ಕನ್ವೀನರ್ ಏನೋ ಒಂದು ಪೊಸಿಷನ್, ಅಯ್ಯೋ ಯತ್ನಾಡಿ ಮರ್ಯಾದೆ ಯಾವ ಬರೋದೆ ಇವತ್ತಿರ್ತು ಫಸ್ಟ್ ಅವಾರ್ಡ್ ಕೊಡ್ತು, ಮಂಗಳಾರತಿ ಆಗ್ಬೇಕಾದ್ರೆ ಕನ್ವೀನರ್ನ ಇವನ್ ಕೇಳಿ ಅಂತ. ಅವ್ರು ಯಾರೋ ಕಳ್ಸೋದ್ರು ಅಭಿಷೇಕಕ್ಕೆ, ತೆಗೆದು ದುಡ್ಡು ಇಟ್ಕೊಂಡ್ಬಿಟ್ಟ. ನಾನು ಫ್ರೀ ಟೈಮ್ ಮಾಡ್ತಾ ಇದ್ದೀನಿ, ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ದೇವಸ್ಥಾನಕ್ಕೆ. ಏನ್ ಕೊಡ್ತಾರೆ? ಸಂಘದವ್ರು ಕೊಡ್ತಾರ ದುಡ್ಡು? ಅದಕ್ಕೇನು ನಾನೇ ನಿನ್ ಸೈಡ್ ಮಾಡ್ತಾ ಇದ್ದೀನಿ ಅಂತ ಅದ್ರಲ್ಲಿ ಒಂದ್ ಸ್ವಲ್ಪ ತಗೊಂಡ್ಬಿಡ್ತೀನಿ ಅಂತ ತಗೊಂಡ್ರೆ ಮುಂದಕ್ಕೆ ನಾಯಿ ಜನ್ಮ. ಇನ್ನು ಮೊದ್ಲೇ ಅವುಗಳದೆಲ್ಲ ಮಧ್ಯರಾತ್ರಿ ಇವರೆಲ್ಲ ಒಡ್ಡಲ್ಲಿ ರಜನೀಚರರು ಅಂತಂದ್ರೆ ಅಲ್ಲಿಗೆ ಬರುವಂತ. ಇದು ಬ್ರಾಹ್ಮಿ ಮುಹೂರ್ತ 3-3:30 ಬರುತ್ತೆ. ಹೌದು, ಎಲ್ಲ ರಾತ್ರಿಯಲ್ಲಿ ಅದಕ್ಕೆ ಲೇಟ್ ಆಗಿ ಎದ್ದಿರ್ಬಾರ್ದು. ಬೆಳಗ್ಗೆ ಬೇಗ ಹೇಳಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಕರ್ತವ್ಯ ರಾಮಾನುಜರು ಹೇಳುವಂತ. ಭಾವನ ಎಂಬ ಪ್ರಯೋಗವನ್ನ ವಿಷ್ಣು ಪುರಾಣದಲ್ಲೂ ನೋಡಬಹುದು ಅಂತಾರೆ. 7-7-9 ಅಂತಿಮ ಪ್ರತ್ಯಯ ಪುನರಾವೃತ್ತಿಗೆ ಕಾರಣವಾದರೆ ಆಗ ಅಧಿಕಾರಿಯು ಅಭಿಲಾಷೆಗೆ ಅನುಗುಣವಾದ ಜನ್ಮವನ್ನು ಹೊಂದಲು ಕಾರಣವಾಗುತ್ತೆ ಅನ್ನೋ ಭಾವ. ನೋಡಿ, ಒಂದಕ್ಕೊಂದು ಹೇಗದ ಲಿಂಕ್ ಅಂತ. ಕಡೆಯಲ್ಲಿ ಇವನಿಗೆ ಯಾವ ಸ್ಮರಣೆ ಉಂಟಾಗತ್ತೆ, ಇವನು ಮಾಡಿದ ಕರ್ಮಕ್ಕೆ ಸರಿಯಾಗಿ ಆ ಸ್ಮರಣೆ ಅವನಿಗೆ, ಅದರಿಂದ ಅವನು ಕೊಡ್ತಾನೆ. ಇವನು ಕಡೆಯಲ್ಲಿ ನೆನ್ಸ್ಕೊಂಡಿದ್ದು ಯಾವ್ದೋ ಪ್ರಾಣಿನೋ ಮತ್ತೊಂದೋ ಆ ಜನ್ಮವನ್ನ ಈ ಜಡಭರತನ ವೃತ್ತಾಂತದಲ್ಲೇನೆ ಇವನ್ ಹೇಳ್ತಾನೆ, ಕಡೆಯಲ್ಲಿ ನನ್ನನ್ನು ನೆನ್ಸ್ಕೊಂಡ್ರೆ ಅಥವಾ ಮೊದ್ಲಾದ್ರೂ ನನ್ನನ್ನ ಸಮರ್ಪಣೆ ಮಾಡ್ಕೊಂಡಿದ್ರೆ, ಇದು ವರಾಹ ಚರ್ಮ ಶ್ಲೋಕದ್ದು. ಈಗ ತಾನೇ ಹೇಳಿದ್ದು, ಧಾತು ಸಾಮ್ಯೇ ಸ್ನಿತೆ ಸ್ಮರ್ಧ ವಿಶ್ವರೂಪಂಚ ಮಾಂ ಅಜಂ ತತಃ. ಆಮೇಲೆ ಮ್ರಿಯಮಾಣಂತೂ ಕಾಷ್ಟಪಾಷಾಣ ಸನ್ನಿಭಂ. ICU-ನಲ್ಲಿ ಜ್ಞಾನವೂ ಇಲ್ದೆ ಒಂದು ಒಣಗಿದ ಕೊರಡಿನಂತೆ ಬಿದ್ದಿದ್ರೆ ನಾನು ಅವನ್ ನೆನ್ಸ್ಕೊಳ್ತೀನಿ. ಯಾಕೆ? ಅವನು ಮೊದ್ಲು ನಾನು ನೆನ್ಸ್ಕೊಂಡು ನನ್ನನ್ನು ರಕ್ಷಣೆ ಮಾಡು, ಅಪ್ಪೋದಿಗಿಪ್ಪೋದೆ ಶೊಲ್ಲಿ ವೈತೇನ್ ಅಂತ ಹೇಳಿ ಎಲ್ಲ ಪ್ರಾರ್ಥನೆ ಮಾಡಿದ್ನಲ್ಲ, ಅದನ್ನ ನೆನಪಿನಲ್ಲಿ ಇಟ್ಕೊಂಡು ನಾನು ಅವನನ್ನ ಕರ್ಕೊಂಡು ಹೋಗ್ತೀನಿ. ನಯಾಮಿ ಪರಮಾಂಗತಿ. ಈ ಕರಾವಲಂಬನ ಸ್ತೋತ್ರಗಳು ಇದೇನು ಹೇಳೋದು? ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬ. ನಿನ್ನ ಕೈಯಿನ ಆಲಂಬನೆ ನಾನು ಕೊಡು, ಕೈ ಎತ್ತು ನಡೆಸೋ, ಕೈ ಹಿಡಿದು ನಡೆಸೆನ್ನನು ಅಂತ ಒಂದು ನಮಗೆ ಹೈಸ್ಕೂಲ್ ನಲ್ಲಿ ಒಂದು ಪ್ರಾರ್ಥನೆ ಇದ್ದಿದ್ದು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಈ ಅಜ್ಞಾನ ಇಲ್ಲಿ ಈ ಪ್ರಪಂಚದಲ್ಲಿ, ಇಲ್ಲಿಂದ ನೀನೆ ನಮ್ಮ ಕೈ ಹಿಡಿದು ನಡೆಸಬೇಕು, ನಿನ್ನಲ್ಲಿ ನಾನು ಶರಣಾಗಿದ್ದೇನೆ. ಬಹಳ ಸುಂದರವಾಗಿ ಬರುವಂತಹದ್ದು. ಪರಮಾತ್ಮ ಪ್ರಾಪ್ತಿಗಾಗಿ ಆತನನ್ನೇ ಸದಾ ಸ್ಮರಿಸುವುದರಿಂದ ಅಭ್ಯಾಸ ಮುಖೇನ ಅಂತಿಮ ಪ್ರತ್ಯೇಕೋ ಪರಮಾತ್ಮ ಸ್ಮರಣ ರೂಪವಾಗುವುದರಿಂದ ಪುನರಾವೃತ್ತಿಗೆ ಅದು ಕಾರಣವಾಗುವುದಿಲ್ಲ, ಹೇತುವಾಗುವುದಿಲ್ಲ. ಹಾಗಲ್ಲದೆ ಅಂತಿಮ ಪ್ರತ್ಯಯ ಪರಮಾತ್ಮ ಪ್ರಾಪ್ತಿಗೆ ವ್ಯತಿರಿಕ್ತವಾದ ವಿಷಯವಾದದ್ದಾದ್ರೆ ಪುನರಾವೃತ್ತಿಗೆ ಕಾರಣಭೂತವಾಗತ್ತೆ ಅನ್ನೋದು ಇದು ಮುಖ್ಯ ಕಾರಣ. ಇದರಲ್ಲಿ ಇನ್ನೊಂದು ಸೂಚನೆ ಇದೆ. ಈ ವಾನಪ್ರಸ್ಥ ಅಂದ್ರೆ ಏನು? ಅಲ್ಲ, ಮಕ್ಕಳೆಲ್ಲ ದೊಡ್ಡವರಾದ್ರು, ನಿಮಗೆ ಇನ್ನು ಸಂಸಾರದ ಹೊರೆ ಅದು ಇದು ಅಂತಿಲ್ಲ, ಯು ಆರ್ ರಿಟೈರ್ಡ್. ಆ ಸಂದರ್ಭದಲ್ಲಿ ನೀವು ಭಗವಂತನ ಚಿಂತನೆ ಇವುಗಳ ಕಡೆಗೆ ಹೆಚ್ಚಿಗೆ ಮಾಡಿಕೊಂಡು ಪ್ರಾಪಂಚಿಕವಾದ ವಿಷಯದಿಂದ ವಿತ್ಡ್ರಾ ಆಗ್ತಾ ಇರ್ಬೇಕು. ನನಗೆ ಇಂಥದ್ದೇ ಡ್ರೆಸ್ ಆಗ್ಬೇಕು, ಇದಕ್ಕೆ ಮ್ಯಾಚಿಂಗೇ ಆಗ್ಬೇಕು, ಅಂತ ಶೂನೇ ಬೇಕು, ಇಂಥದ್ದೇ ಆಗ್ಬೇಕು, ಹಿಂಗೇ ಇರ್ಬೇಕು, ಇಂಥದ್ದೇ ತಿನ್ಬೇಕು, ಇಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು, ಇವೆಲ್ಲ ಬಿಡ್ತಾ ಬರ್ಬೇಕು. ಪ್ರತಿಯೊಂದರಲ್ಲೂ ವೇಷಭೂಷಣಗಳು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು. ಎಲ್ಲವೂ ಯುಕ್ತ, ಯಾವುದೋ ಯುಕ್ತವಾದದ್ದು. ಇದನ್ನ ನೀವು ಗಮನಿಸಿದ್ರೆ ಸಂಸಾರದಲ್ಲಿ ದುಃಖಗಳನ್ನು ಪರಿಹಾರ ಮಾಡ್ಕೊಳಕ್ಕಾಗುತ್ತೆ. ಇದೇನೆ ವಿತ್ಡ್ರಾವಲ್ ಅಂತಂದ್ರೆ. ಯುಕ್ತ ಆಹಾರ ವಿಹಾರಸ್ಯ ಇಲ್ಲ, ಇನ್ನು ಮುಂದಕ್ಕೆ ಬರುತ್ತೆ, 6ನೇ ಅಧ್ಯಾಯದಲ್ಲಿ ಬರುತ್ತೆ. ಎಲ್ಲವೂ ಯುಕ್ತವಾಗಿರ್ಬೇಕು. ಅದಕ್ಕಾಗಿನೇ ಸಾತ್ವಿಕವಾದದ್ದು ಇವುಗಳೆಲ್ಲ. ಸಾತ್ವಿಕಾದದ್ದು ಅಂತ ಹೆಚ್ಚು ಚಿನ್ನಬಾರದು. ಎಲ್ಲದರಲ್ಲೂ ಲಿಮಿಟೇಷನ್. ನಿಮ್ಮ ಬಯಕೆಗಳೆಲ್ಲ ಕಡಿಮೆ ಆಗ್ತಾ ಬರ್ಬೇಕು. ಧರಿಸೋದಾಗ್ಲಿ ಇದ್ರಲ್ಲಾಗ್ಲಿ. ಈಗ ಇನ್ನೆಲ್ಲೋ ಹೋಗ್ಬೇಕು, ಏನೋ ಮಾಡ್ತಾರೆ,
ಅವ್ರೆಲ್ಲ ಹೊರಟ್ರು, ನಮ್ಮನ್ ಬಿಟ್ಬಿಟ್ಟು ಹೋಗ್ಬಿಟ್ರು ಅಂತ ಯಾವತ್ತೂ ಅನ್ಕೋಬಾರದು. ಅವ್ರು ನಿಮ್ಮನ್ನ ಬಿಟ್ಟು ಹೋಗಿ ಒಂದು ಉಪಕಾರ ಮಾಡಿದ್ರು. ಯಾಕೆಂದ್ರೆ ನೀವಿನ್ನೂ ಮತ್ತೆ ಪ್ರಾಪಂಚಿಕವಾದ ವಿಷಯದಲ್ಲೇನೆ ಮತ್ತೆ ಮತ್ತೆ ಹೋಗ್ಬೇಕು ಅನ್ನುವ ಬಯಕೆ ವಿತುಡ್ರ ಆಗ್ತಾ ಇದೆ. ಈಗ ಸಿನಿಮಾ ನೋಡ್ಲಿಲ್ಲ ಅಂತ ನನಗೆ ದುಃಖ ಇಲ್ಲ. ಅಯ್ಯೋ ಅಷ್ಟ್ ಚೆನ್ನಾಗಿತ್ತು ಆ ಕಾಂತಾರ, ಇನ್ನೊಂದು ಮತ್ತೊಂದು. ಅವ್ನು ಇನ್ಯಾವ್ದೋ ಇದ್ರಲ್ಲೇ ಬಂದಿದೆ ನೋಡು, ಹಾಕೊಟ್ಟಿದೀನಿ ಇಂದ, ನಾನ್ ನೋಡಕ್ ಹೋಗ್ಲೇ ಇಲ್ಲ ಅಂತ. ಏನು ಅದು ಮಾಡ್ದ ಸರಿ ಆಯ್ತು, ಅಭಿನಯ ಮತ್ತೊಂದು ಇದೆ. ನಮಗೇನಾದ್ರು ಉದ್ಧಾರ ಆಗುತ್ತೋ ಅದರಿಂದ? ಏನ್ ಕಳ್ಕೊಂಡಿದ್ದೇನೋ ನೀವ್ ನೋಡ್ಲಿಲ್ಲ, ಅಥವಾ ಏನೋ ತಿನ್ಲಿಲ್ಲ, ಯಾರೋ ಮಾಡಿದ್ದು, ಅಯ್ಯೋ ತುಂಬಾ ಚೆನ್ನಾಗಿತ್ತು ಸ್ವೀಟು, ಏನೋ ಮಾಡಿದ್ದು. ಹೀಗೆ ಸ್ವಲ್ಪ ಸ್ವಲ್ಪವಾಗಿ ಇವೆಲ್ಲ ಬಿಡ್ತಾ ಬರ್ಬೇಕು. ತಿನ್ಲೇಬೇಡಿ ಅಂತ ಹೇಳೋಲ್ಲ, ಏನ್ ಸಿಗ್ತಾ ಅದು ಆಯ್ತು, ಸಿಗ್ಲಿಲ್ವಾ ಕೊರಗಿಲ್ಲ, ಬೇಕು ಅಂತ ಬಯಸ್ಲಿಲ್ಲ, ಸಿಗದೆ ಇದ್ದಾಗ ಅಯ್ಯೋ ನನಗೆ ಅದಾಗ್ಲಿಲ್ಲ ಅನ್ನೋದು ಆರ್ಬಾರ್ದು. ಹೀಗೆ ಡಿಟ್ಯಾಚ್ಮೆಂಟ್ ಅನ್ನೋದು ಪ್ರಾಪಂಚಿಕವಾದ ವಿಷಯದಲ್ಲಿ ಎಲ್ಲದನ್ನೂ ಅಷ್ಟೇ, ಎಲ್ಲ ವಿಷಯಗಳಲ್ಲಿ ಹೋಲ್ಡಿಂಗ್ ಥಿಂಗ್ಸ್ ಎಲ್ಲವನ್ನು ತಗೊಳ್ಳುವಂತದ್ದು ಮಾಡೋದು ಎಲ್ಲ. ಹೌದು, ಇದನ್ನೇನೆ ಹೇಳಿದ್ದು, ಆ ದ್ವಂದ್ವಾತೀತನಾಗು ಅಂದ್ರೆ ಇದು. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ, ಇವೆರಡು ನನಗಲ್ಲ, ಕರ್ಮಾಯತವಾಗಿ ಬಂದಿದ್ದು. ಇದು ಅವನಿದ್ದಾನೆ ಭಗವಂತ ರಕ್ಷಕ, ಏನಿದೆಯೋ ಅದು ಬರ್ಲಿ. ಯದ್ಯದ್ ಭವ್ಯಂ ಭವತು ಭಗವಾನ್ ಪೂರ್ವಕರ್ಮಾನುರೂಪ. ಏತತ್ ಪ್ರಾರ್ಥ್ಯಂ ಮಮ ಬಹುಮತಂ ಜನ್ಮ ಜನ್ಮಾಂತರಿ. ಒಂದೇ ಜನ್ಮಕ್ಕೆ ಮೋಕ್ಷನು ಕೇಳ್ತಾ ಇಲ್ಲ ಅವರು ಮುಖದ ಮಾಲೆಯಲ್ಲಿ. ಜನ್ಮ ಜನ್ಮಾಂತರಿ ತ್ವತ್ ಪಾದಾಂಬೋರುಹ ಯುಗಗತ ನಿಶ್ಚಲ ಭಕ್ತಿರಸ್ತು. ಆ ಭಕ್ತಿ ನನಗೆ ಹೋಗೋದು ಬೇಡ. ಆ ಭಗವಂತ ಇದ್ದಾನ, ಸುಮ್ನೆ ಏನೋ ಎಲ್ಲರೂ ಹೇಳ್ತಾರೆ, ನಾವು ಏನೋ ಒಂದಷ್ಟು ಮಾಡೋದು ಅಷ್ಟೇ ಲೋಕಕ್ಕೆ ತೋರ್ಸ್ಕೊಳಕ್ಕೆ. ಈ ತರ ಆಗ್ಬಾರ್ದು. ಭಗವಂತನಲ್ಲಿ ನಂಬಿಕೆ ಕಳ್ಕೊಳ್ಳುವಂತ ಸ್ಥಿತಿಗೆ ನಾನು ತರಬೇಡ. ಇದು ಪ್ರಾರ್ಥನೆ ಅವನಲ್ಲಿ. ಹೀಗೆ ನಾವು ಪ್ರಯತ್ನ ಪೂರ್ವಕವಾಗಿ ಪ್ರಾಪಂಚಿಕವಾದ ಅಟ್ಯಾಚ್ಮೆಂಟ್ಸ್ ಗಳನ್ನ ಬಿಡ್ತಾ ಬಂದ್ರೆ ಭಗವಂತನ ಕಡೆ ಚಿಂತನೆ ಮಾಡೋದಕ್ಕೆ ಅವಕಾಶವಾಗತ್ತೆ. ಎಲ್ಲ ಇಷ್ಟೆಲ್ಲ ಗ್ರಂಥಗಳಿದೆ, ಎಲ್ಲ ಪುಸ್ತಕಗಳು ಎಲ್ಲ ಓದಿದ್ದಾಯ್ತು. ಈಗ ಭಗವಂತನ ಪ್ರಾರ್ಥನೆ ಏನು ಅಂದ್ರೆ ಅವೆಲ್ಲ ಒಂದ್ಸಲಿ ಓದೋದಕ್ಕೆ ಒಂದು ಅವಕಾಶ ಮಾಡುತ್ತೆ. ಅದು ಓದೋದಕ್ಕೆ ಕುತ್ಕೊಂಡಾಗ ನಿದ್ದೇನೋ ಇಲ್ಲ ಇನ್ನೇನೋ ಕೆಲ್ಸಾನೋ ಇನ್ನೇನೋ ಬಂತು, ಅದ್ಯಾವ್ದೋ ಮಾಡ್ಬೇಕು, ಏನೋ ಒಂದ್ ಬಂತು, ಒಟ್ನಲ್ಲಿ ಅದಾಗ್ಲಿಲ್ಲ. ಇವತ್ತು ಓದ್ಬೇಕು ಅಂತಿದ್ವಿ, ಆಗ್ಲಿಲ್ಲ. ಯಾಕೆ ಅಂದ್ರೆ ನಮ್ಮ ಪ್ರಬಲತರ ಪ್ರಾಚೀನ ಕರ್ಮ ಆ ಅಡ್ಡಿಯನ್ನು ಬಿಡಿಸಿ ಒಮ್ಮೆ ಒಂದ್ಸಲಿ ಅವುಗಳನ್ನು ಉಂಟು ಮಾಡು. ನಿನ್ನ ಬಗ್ಗೆ ತಿಳಿಯೋದಕ್ಕೆ, ನಿನ್ನ ಬಗ್ಗೆ ಕೇಳೋದಕ್ಕೆ, ಅಂಥದ್ದನ್ನ ನೀನು ಅದಕ್ಕೆ ಅನುಗುಣ ಮಾಡಿಕೊಡು. ಅದಕ್ಕೆ ಅಡ್ಡಿಯಾಗಿರೋ ನನ್ನ ಪಾಪಗಳನ್ನ ಕಳಿ. ಇದು ಪ್ರಾರ್ಥನೆಗಳಾಗ್ಬೇಕು. ಪರಮಾತ್ಮನಿಯೋ ರಕ್ತ ವಿರಕ್ತ ಅಪರಮಾತ್ಮನಿ. ಪರಮಾತ್ಮನಲ್ಲದ ವಿಷಯಗಳಲ್ಲಿ ವಿರಕ್ತಿಯನ್ನ ನೀವು ಬೆಳೆಸ್ಕೋಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಎರಡು ದೋಣಿನಲ್ಲಿ ಕಾಲಿಟ್ಟು ಇದ್ ಮಾಡಕ್ ಆಗಲ್ಲ. ಇದರ ಬಗ್ಗೆ ಆಸಕ್ತಿಯನ್ನ ಬಿಟ್ರೆ ಅದು ಪ್ರಬಲವಾಗುವುದಕ್ಕೆ ಸಾಧ್ಯವಾಗುತ್ತೆ. ಅವನ ಬಗ್ಗೆ ಹೆಚ್ಚು ತಿಳಿಬೇಕು ಅನ್ನೋ ಬಯಕೆ ಬರುತ್ತೆ. ಇನ್ನು ಇದರಲ್ಲೇ ಇದ್ರೆ ಇನ್ನೊಂದಷ್ಟು ಮಾಡೋಣ, ಇನ್ನೊಂದಷ್ಟು ಮಕ್ಕಳಿಗೆ ಮಾಡೋಣ, ಇನ್ನೊಂದಷ್ಟು ಇನ್ವೆಸ್ಟ್ ಮಾಡೋಣ, ಕೆಲವರೆಲ್ಲ ಅದಕ್ಕೆ ಕಳಿಸೋದು. 60 ವರ್ಷ 20 ವರ್ಷ ಆದ್ಮೇಲೆ ಇನ್ನು ಮತ್ತೆ SC SS ಅದು ಇದ್ರಲ್ಲಿ ಮತ್ತೆ ಮತ್ತೆ ಬಂದಿದ್ದನ್ನು ಇನ್ನೂ ಇನ್ವೆಸ್ಟ್ ಮಾಡಿ ಬೇಡ. ನೀವ್ ಇವಾಗ ಉಪಯೋಗಿಸಿ. ಮೊದಲೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರಿ ಮಕ್ಕಳಿಗೆ ಇವ್ರುಗಳಿಗೆಲ್ಲ. ಈಗ ಒಳ್ಳೇದನ್ನ ಧರಿಸಿ, ಒಳ್ಳೆದನ್ನ ತಿನ್ನಿ, ಕೊಟ್ಟಿದ್ದಾನೆ ಭಗವಂತ. ಇನ್ನು ಇಟ್ಟು ಯಾರು ಮಾಡ್ಬೇಕು ಮುಂದಕ್ಕೆ? ಹಾಗಾದ್ರೆ ಎಲ್ಲ ಪೂರ ಖಾಲಿ ಮಾಡಿ ಸ್ಪೆಂಡ್ ಥ್ರಿಫ್ಟ್ ಆಗ್ಬಾರ್ದು, ಪೂರ ಕಂಜೂಸು ಆಗ್ಬಾರ್ದು. ಅಯ್ಯೋ ಗೊಂತ ಅದು ಇನ್ನೋರ್ ಕೊಂಚು ಕೊಡ್ಲಾ. ನಿಮ್ಮ 2 ಹೊತ್ತಿನ ಊಟಕ್ಕೆ ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು. ಇದನ್ನೇನೆ ಆಪದ್ಧನ ಅಂತ ಹೇಳಿದ್ರು. ಈ ಆಪದ್ಧನವನ್ನ ನಿಮಗೆ ಶಕ್ತಿ ಇದ್ದಾಗ ಸಂಪಾದಿಸಿರ್ಬೇಕು. ಡೋಂಟ್ ಡಿಪೆಂಡ್ ಆನ್ ಪಿತ್ರಾರ್ಜಿತವಾದದ್ದು ಬೇಡ. ಇಲ್ಲ ಮಗ ನನಗೇನಾದ್ರು ಕೊಟ್ರೆ ನನಗುಂಟು, ಅದು ಆಗ್ಬಾರ್ದು. ನಿಮ್ಮ ಸ್ವ ಆರ್ಜಿತವಾದದ್ದು. ವರ್ಷಾರ್ಥಮಸ್ಸೋ ಪ್ರಯತೇನ ಮಾಸಾತ್ ವರ್ಷ ಸುಭಾಷಿತ ವಿಕ್ರಾನ. ಒಬ್ಬ ರೈತ 1 ವರ್ಷದಲ್ಲಿ 8 ತಿಂಗಳು ಕಷ್ಟಪಟ್ರೆ ಇನ್ 3 ತಿಂಗಳು ಮಳೆ ಬರ್ಬೇಕಾದ್ರೆ ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ಹಾಗೆ ಮುಂದೆ ಮೋಕ್ಷವನ್ನು ಪಡೆಯುವುದಕ್ಕೆ ಇಹ ಜನ್ಮನಾಚ, ಇಲ್ಲಿ ನಿಮ್ಮ ಪ್ರಯತ್ನ ನಡೆದಿರ್ಬೇಕು. ಭಗವಂತನ ಬಗ್ಗೆ ಏನು ಮಾಡದೆ ಕಡೆನಲ್ಲಿ ಮಾತ್ರ ಲಾಸ್ಟ್ ಅಲ್ಲಿ ನಾರಾಯಣ ಅಂದ್ಬಿಡ್ತೀನಿ. ನಿಮ್ಗೆ ನಾರಾಯಣ ಅನ್ನೋದಕ್ಕಾಗುತ್ತೋ? ಅದಕ್ಕೇನ್ ಪ್ರಯತ್ನ ಮಾಡಿದ್ರಿ ನೀವು? ಅಜ ಬೀಳೋ ಪಾಖ್ಯಾನ,
ಹೇಳ್ಬಿಟ್ಟ. ಪ್ರಯತ್ನ ಮೊದಲಿಂದ ಆಗಬೇಕು. ಇದು ಅದಕ್ಕೆ சொல்றதுப்பா அந்த கேனோ பாய நிலகுன ವಿಷ್ಣು ನಾಮ ಸಹಸ್ರಕಂ ಶಾರ್ಟ್ ಕಟ್ ಶ್ರೀರಾಮ ರಾಮ ರಾಮ ಅಂದ್ಬಿಟ್ಟು ಯಾಕೆ ಪೂರ 1000 ನಾಮಂ சொல்லி நாமமாயிரமேத்த நின்ன நாராயண நரனே 1000 ನಾಮಂ சொல்லி புகழ் ಪಾಡಿ 30 ಪದ್ಯದಲ್ಲೂ ಪಾಡಿ ಪಾಡಿ ಹೇಳುದು ಗೋದಾದೇವಿ. 30 ದಿವಸ ಹೇಳಿದ್ದೇನು ಅಂದ್ರೆ ಭಗವಂತ ನಾಮ ಸಂಕೀರ್ತನೆ ಮಾಡಿ ಅಂತ. ಯಾವ ನದಿನಲ್ಲಿ ಹೋಗಿ ಸ್ನಾನ ಮಾಡಿದ್ಲವಳು? ನೀರಾಟಂ ಅಂದ್ರೆ ಕೃಷ್ಣ ಎನ್ನುವ ಸರಸ್ಸಿನಲ್ಲಿ ಪೂರ್ಣವಾಗಿ ಅವಗಾಹನ ಸ್ನಾನ. ಕೃಷ್ಣನ ಚಿಂತನೆ ನಿರಂತರವಾಗಿರ್ಬೇಕು. ಹಾಗೆ ಮಾಡಿದ್ರೆ ಅದಕ್ಕೆ ಸರಿಯಾದ ರಿವಾರ್ಡ್ಸ್ ಕೂಡ ಇದೆ. ಹೇಗೆ ಬಿಡಿಸ್ಕೊಳ್ಳೋದು ಇದನ್ನೆಲ್ಲ ಅಂತಂದ್ರೆ, ಮೊದಲು ಈ ಪ್ರಾಪಂಚಿಕವಾದ ವಿಷಯಗಳಲ್ಲಿ ಯಾರೋ ಬಂದ್ ನಿಮ್ ನೋಡ್ಲಿಲ್ಲ, ಇನ್ಯಾರನೋ ಅಲ್ಲೋ ನೋಡಿದ್ರು, ಅವ್ರ ಮನೆಗೆ ಮಾತ್ರ ಹೋಗಿದ್ದ, ನಮ್ಮ ಮನೆಗೆ ಬರ್ಲಿಲ್ಲ, ನನ್ನ ಹತ್ರ ಬರ್ಲಿಲ್ಲ, ಇವೆಲ್ಲ ಯಾಕೆ ಕತೆ? ಅವ್ನು ಬಂದು ಏನ್ ಮಾಡ್ಬೇಕಾಗಿತ್ತು? ಬಂದು ನಿಮ್ಗೆ ಏನ್ ಕಿರೀಟ ಬರ್ತಿತ್ತ? ಏನೋ ಒಂದು ಕೆಲ್ಸಕ್ಕೆ ಬಂದಿದ್ದ ಅವನು, ಅವ್ರು ಯಾರ್ದೋ ಮನೆ ಹತ್ರ ಆಯ್ತು, ಆಯ್ತು ಎಲ್ರು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಮರ್ತು ಬಿಟ್ಟು ಸರಿ. ಅವನು ಆತು ಫೋನು, ನಮ್ಮ ಮಾತು ಬರುವಿಲ್ಲ. ಅವನು ಇವ ಚೊಲ್ಚೋ ನಮ್ ಮಾತಾಡ್ಸ್ಲಿಲ್ಲ. ಈ ನಾನು ಅನ್ನೋದು ಬಂದಾಗ ಇವೆಲ್ಲ ಯಾರು ಮಾತಾಡ್ಸ್ಲಿದ್ರೆ ತುಂಬಾ ಒಳ್ಳೇದು, ಸೌಕರ್ಯ. ಯಾರೋ ಬಂದ್ರು, ಏನೋ ನೀವು ನಿಮ್ದು ಏನೋ ಒಂದು ಚಿಂತನೆ ಏನೋ ಒಂದಿದೆ, ಎಲ್ಲ ಮನಸ್ಸೆಲ್ಲ ಕದಡಿ ಏನೇನೋ ಮಾಡಿ ಅಧ್ವಾನ ಮಾಡಿ ಹೋದ್ರು ಅಷ್ಟೇ. ಅವ್ರು ಹೋಗಾಯ್ತು, ನಿಮಗೆ ಇನ್ನೂ ಆ ತಾಟ್ ಹೋಗ್ಲೇ ಇಲ್ಲ. ಅಯ್ಯೋ ಅಪ್ಪಡಿ ಸೊಲ್ಬಿಟ್ಟಾನೆ, ಏನೋ ಮಾಡ್ಬಿಟ್ಟನಲ್ಲ ಅಂತ. ಪ್ರಶಾಂತವಾಗಿರೋ ಒಂದು ನದಿ ಇದಕ್ಕೆ, ಒಂದು ಸರೋವರಕ್ಕೆ ಒಂದು ಕಲ್ಲು ಎಸೆದಂತೆ. ಅದಕ್ಕೆ ಯಾರೋ ಕಾರಣ, ಹೆಂಡತಿ ಆಗ್ಬೋದು, ಗಂಡ ಆಗ್ಬೋದು, ಮಕ್ಕಳಾಗ್ಬೋದು, ಏನೋ ಒಂದು ಹಿಂಗಂದ್ಬಿಟ್ನಲ್ಲ ಅವನು, ಅದಕ್ಕಾಗಿ ಇವ್ರ ದುಃಖ. ಅದು ಹೂ ಅಂತ ಅಂದ್ಬಿಟ್ಟು ಎಲ್ಲ ಬಿಡ್ತಾ ಬರ್ಬೇಕು. ಯಾವುದ್ರಲ್ಲೂ ತಲೆ ಕೆಡ್ಸ್ಕೊಬಾರ್ದು. ಯಾವಾಗ ಇದನ್ನ ಬಿಡ್ತೀರೋ ಆವಾಗ ಭಗವಂತನ ಕಡೆ ಚಿಂತನೆ ಮಾಡೋದು ಸಾಧ್ಯವಾಗತ್ತೆ. ನನಗ್ ಸನ್ಮಾನ ಆಗ್ಬೇಕು, ನನ್ನನ್ನು ರೆಕಗ್ನೈಸ್ ಮಾಡ್ಬೇಕು, ಎಲ್ಲ ಹುಚ್ಚುತನಗಳು ಹೋಗ್ಬೇಕು. ಇದೇ ಜೀವನ, ಇದೇ ಬಾಳು. ಪರಿಪರಿಯ ಶಿಕ್ಷೆಗಳು, ಏನೇನೋ ಕಷ್ಟಗಳು, ಕ್ಲೇಶಗಳು ಯಾಕೆ ಕೊಡ್ತಾನೆ ಅಂದ್ರೆ, ಒಂದೊಂದ್ರಲ್ಲೂ ನಮ್ಮನ್ನ ಆತ್ಮದ ಶುಚಿಗೆ, ಮನಸ್ಸಿನ ಮುಸುರೆ ತೊಳೆಯೋದಕ್ಕೆ ಇದೆಲ್ಲ ಕಾರಣವಾಗುವಂತ. ನಾನು ನಂದು ನನ್ ಬಿಟ್ರಿಲ್ಲ, ಇವೆಲ್ಲ ಉಚಿತನ ಹೋಗ್ಬೇಕು ಅಂದ್ರೆ ನೀನೇನ್ ಮಹಾ, ನಾನು ಏನೂ ಆಗೋದು ಬೇಡ. ತಾನನೆ ಮಲ್ಲಿಗೆಯ ಮೌನದಿಂಬಿರಿದು ನಿಜ ಸೌರಭವ ಸೂಸಿ ನಲವಿಂ ತಾನೆಲೆಯ ಪಿಂತಿರ್ದು ದೀನತೆಯ ತೋರಿ ಅಭಿಮಾನವನು ತೊರೆದು. ಹಾಗೆ ನಮ್ಮಿಂದ ಏನ್ ಸಾಧ್ಯವೋ ಸಮಾಜಕ್ಕೆ ಮಾಡೋಣ. ಎಕ್ಸ್ಪ್ರೆಷನ್ ಯಾವ ಕಥೆ ಇಲ್ಲ, ಅದು ಅವರೆಲ್ಲ ಒಬ್ಬೊಬ್ರು ಯೋಗಿಗಳು. ಈಗ ಜಿ ಪಿ ರಾಜರತ್ನಮ್ ಅಥವಾ ಈ DVG ಇವರುಗಳೆಲ್ಲ ಬಾಳನ್ನ ಎಷ್ಟು ಸೂಕ್ಷ್ಮವಾಗಿ ಗಮನಿಸಿ ಎಲ್ಲ ಮಾಡಿ ಹೇಳಿದ್ದಾರೆ. ಸಂದೇಶಗಳು ಉಪನಿಷತ್ತಿನ ಸಂದೇಶಗಳು. ಅದು ಅಲ್ಲಿ ಹೇಳೋದೇನೆ, ನೀವು ಇಂದ್ರಿಯ ನಿಗ್ರಹ ಸಾಧಿಸ್ಬೇಕು ಅಂತಂದ್ರೆ ಮೊದಲು ಈ ರಾಗ ದ್ವೇಷಗಳಿಂದ ಬಿಡುಗಡೆ ಆಗ್ಬಿಡಿ. ರಾಗ ಅಂದ್ರೆ ಅದು ಬೇಕು, ಬಯಕೆ, ಇದು ಬೇಕು, ಅದ್ ಸಿಗದೆ ಇದ್ದಾಗ ಅದಕ್ಕೆ ಕಾರಣವಾದವ್ರ ಮೇಲೆ ದ್ವೇಷ, ಬಯಕೆಗಳೇ ಇಲ್ಲದಂತೆ ಆ ಸ್ಥಿತಿಗೆ ಮನಸ್ಸನ್ನು ತರಬೇಕು ಅಂದ್ರೆ ಜೀವನದಲ್ಲಿ ಈ ಪಟ್ಟುಗಳೆಲ್ಲ ಆಗಬೇಕು. ಹೀಗೆ ಉಪನಿಷತ್ತುಗಳಲ್ಲಿ ಹೇಳಿದ್ದು ಅದೇ. ಕಾಲಕ್ಷೇಪಗಳನ್ನು ಮಾಡಬೇಕು, ಪುರಾಣಗಳನ್ನು ಓದಿ, ಇತಿಹಾಸ ಪುರಾಣಾಭ್ಯಾಮ್, ಸ್ಮೃತಿ ಗ್ರಂಥಗಳನ್ನು ಓದಿ, ಧರ್ಮದ ಆಚರಣೆ ಹೆಂಗೆ ಅನ್ನೋದು ಬರುತ್ತೆ. ವೇದದಲ್ಲಿ ಹೇಳಿದ್ದನ್ನ ಹೆಂಗ್ ನಡೆಸ್ಬೇಕು, ಯಾವ್ಯಾವ ಕಾಲಕ್ಕೆ ಏನೇನಾಯ್ತು, ಅದು ಯುಕ್ತ ಆಯುಕ್ತ ಶಿಷ್ಟಾಚಾರ. ಮಹಾಜನೋ ಏನ ಗತಸ್ಸ ಪಂಥ ಅಂದ್ರೆ ಇದೇನೇನೆ, ಮಹಾಜನರು ದಾಡಿದಂತ ಅದೇ ಮಾರ್ಗದರ್ಶನ ಇದೆಯೋ ಇಲ್ವಾ? ನಾವು ಭಾಗ್ಯಶಾಲಿಗಳು. ನಾವು ದೇಶಿಗರಿಗೂ ಅಥವಾ ಅವ್ರಿಗೆ ಮೊದಲು ರಾಮಾನುಜರು ಮೊದಲು ಹುಟ್ಟಿದ್ರೆ ಇಷ್ಟೆಲ್ಲ ಜ್ಞಾನ ಇರ್ತಿತ್ತು. ಇವ್ರು ಇದೆಲ್ಲ ಎಳೆ ಎಳೆಯಾಗಿ ಬಿಡಿಸಿ ಶ್ರೀ ಭಾಷ್ಯದಲ್ಲೋ ಗೀತಾ ಭಾಷ್ಯದಲ್ಲೋ ರಹಸ್ಯ ತ್ರಯಸಾರ ಇವುಗಳಲ್ಲಿ ಎಷ್ಟು ಸ್ಪಷ್ಟವಾಗಿ ಉದಾಹರಣೆಗಳನ್ನು ಕೊಟ್ಟು ಸ್ಪಷ್ಟತೆಯನ್ನು ಮಾಡಿ ಇದು ನೀವು ಪಡಿಬೇಕಾದ್ದು ಅಂತ ಹೇಳಿ ಮಾಡಿಕೊಟ್ಟಾಗ ಅದನ್ನ ಸರಿಯಾಗಿ ಯಥಾರ್ಥವಾಗಿ ತಿಳಿದು ಆಚರಿಸ್ಬಿಟ್ರೆ ಉದ್ಧಾರ. ಈ ರೀತಿ
ಯಂ ಯಂ ವಾಪಿ ಸ್ಮರನ್ ಭಾವಂ ಆತನನ್ನೇ ಸದಾ ಸ್ಮರಿಸೋದ್ರಿಂದ ಅಭ್ಯಾಸ ಮುಖೇನ ಅಂತಿಮ ಗೂಡು ಕೂಡ ಸಾಧ್ಯವಾಗುತ್ತೆ. ಹಾಗಲ್ಲದೆ ಅಂತಿಮ ಪ್ರತ್ಯಯ ಪರಮಾತ್ಮ ಪ್ರಾಪ್ತಿಗೆ ವ್ಯತಿರೇಕವಾದ ವಿಷಯವಾದ್ರೆ ಪುನರಾವರ್ತಿಗೆ ಕಾರಣವಾಗುತ್ತೆ ಅನ್ನೋದು ಮುಖ್ಯ ತಾತ್ಪರ್ಯ. ಭಾವೋ ಹಿ ಭವಕಾರಣ, ಪರಮಾತ್ಮನಲ್ಲಿ ಚಿತ್ತವೃತ್ತಿ ಇಲ್ಲದೆ ಅನ್ಯತಾ ಚಿತ್ತವೃತ್ತಿ ಇದ್ರೆ ಅದಕ್ಕೆ ಪುನಃ ಸಂಸಾರಕ್ಕೆ ಅದು ಕಾರಣವಾಗುತ್ತೆ. ಭಾಗವತದಲ್ಲಿ 10, 20, 75, 47ರಲ್ಲಿ ದಶಮ ಸ್ಕಂದ. ಹೀಗೆ ಹಿಂದಿನ ಮತ್ತು ಈ 2 ಶ್ಲೋಕಗಳಿಂದ ದೇಹತ್ಯಾಗ ಮಾಡಿದ ನಂತರ ಕೆಲವು ಉಪಾಸಕರಿಗೆ ಆವೃತ್ತಿಯನ್ನ, ಇನ್ನು ಕೆಲವರಿಗೆ ಅನಾವೃತ್ತಿಯನ್ನ ಹೇಳಿದೆ. ನಚ ಪುನರಾವರ್ತತೆ, ಕೆಲವರಿಗೆ ಮಾತ್ರ, ಕೆಲವರಿಗೆ ಆಗುತ್ತೆ. ಮತ್ತೆ ಇವುಗಳ ಮಾರ್ಗ ಮೊದಲಾದವುಗಳು ಮುಂದೆ ಹೇಳಲ್ಪಡುತ್ತೆ. ಈ ಶ್ಲೋಕದಲ್ಲಿರುವ ಭಾವ ಶಬ್ದವು 5ನೇ ಶ್ಲೋಕದ ಮದ್ಭಾವ ಶಬ್ದ ಭಾವ ಶಬ್ದವು 2 ಸಮಾನಾರ್ಥಕಗಳು. ಶ್ರೀ ವ್ಯಾಸ ಮಹರ್ಷಿಯು ಅನೇಕ ಸಂದರ್ಭಗಳಲ್ಲಿ ಗೂಢವಾಗಿ ಪ್ರಯೋಗಿಸಿ ಅದನ್ನು ಎಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋಗ್ತಾರೋ ಎಂಬ ಸಂದೇಹದಿಂದ ಮುಂದೆ ಅದರ ಅರ್ಥವನ್ನೇ ವ್ಯಕ್ತಪಡಿಸೋದಕ್ಕೆ ಅನೇಕ ನಿದರ್ಶನಗಳು ಈ ಗ್ರಂಥದಲ್ಲೂ ಮಹಾಭಾರತದಲ್ಲೂ ಉಂಟು. ಆ ಗುಖ್ವಾದ ಶ್ಲೋಕಗಳನ್ನು ಹೇಳೋದು ಅಂತ ಕತೆ ಒಂದ್ ಬರುತ್ತಲ್ಲ. ಗಣೇಶ ಹೇಳ್ದ, ನೀನ್ ಏನಾದ್ರು ನಿಲ್ಲಿಸ್ಬಿಡ್ತೀನಿ ನಾನು. ಅವನಾಯ್ತಪ್ಪ ನಾನು ಮಾಡ್ತೀನಿ, ಆದ್ರೆ ನಾನು ಹೇಳಿದ್ದೆಲ್ಲ ಅರ್ಥ ಮಾಡ್ಕೊಂಡು ನೀನ್ ಬರಿ. ಸೊ ಗಣಪತಿಗೆ ಅರ್ಥ ಆಗದಷ್ಟೇ ಗುಪ್ತವಾಗಿ ರಹಸ್ಯವಾದಂತಹ ಕೆಲವು ಶ್ಲೋಕಗಳನ್ನ ಹೇಳಿ ಅವನ ಅರ್ಥ ಮಾಡ್ಕೊಂಡು ಬರೆಯುವಷ್ಟರಲ್ಲಿ ಇವ್ರು ಮುಂದಿನ ಮಾಡಿದ್ರು ಅಂತ. ಆ ರೀತಿನಲ್ಲಿ ಎಲ್ಲ. ಆದ್ರಿಂದ ಮದ್ಭಾವಶದಲ್ಲೂ ಇಲ್ಲಿ ಭಾವಶಬ್ದ ಸ್ವಭಾವನ ಸ್ವಕೀಯ ಭಾವವನ್ನು ತಿಳಿಸುತ್ತೆ. ಅಧಿಕಾರಿಯ ಭಾವನೆಯು ಅದರಿಗೆ ಸೇರಿದ ವಸ್ತುವು ಹೇಳಲ್ಪಟ್ಟಿತ್ತು ಎಂದು ಭಾವಿಸ್ತಕ್ಕದ್ದು. ಆದ್ದರಿಂದಲೇ ತದ್ಭಾವ ಭಾವಿತಃ ಎಂಬ ಪ್ರಯೋಗ ಭಾವಶಬ್ದ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ. ಪುನರ್ಜನ್ಮ ಆತನ ಭಾವನೆಗೆ ಅನುಸಾರವಾಗಿ ಉಂಟಾಗುತ್ತೆ ಎಂದು ಇದರಿಂದ ಸಾಧಾರಣವಾಗಿ ಹೇಳಲ್ಪಟ್ಟಿತು. ಹುಟ್ಟಿದವನೆಲ್ಲ ಸಾಯಲೇಬೇಕು, ಸತ್ತವನು ಹುಟ್ಲೇಬೇಕು ಅಂದಾಗ ಪುನರ್ಜನ್ಮ ಪ್ರತಿಯೊಬ್ಬರಿಗೂ ಬಿಟ್ಟಿದ್ದಲ್ಲ. ಆದ್ರೆ ಪುನರ್ಜನ್ಮ ಬೇಡ ಅನ್ನೋದಕ್ಕಾಗಿ ಆಚಾರ್ಯರು ತೋರಿಸಿರೋದು ಪ್ರಪತ್ತಿ ಶರಣಾಗತಿ ಮಾಡಿ. ಇಲ್ಲ ಶಕ್ತಿ ಇದೆಯಾ ಉಪನಿಷತ್ನಲ್ಲಿ ಹೇಳಿದ್ದು, ಆ ವಿದ್ಯೆಗಳನ್ನ ಅದರಲ್ಲಿ ಇರೋ ಡಿಸಿಪ್ಲಿನ್ ಏನಿದೆಯೋ ಅದನ್ನು ಫಾಲೋ ಮಾಡಿ. ಆದ್ದರಿಂದ ನಶ್ವರ ಭಾವನೆಗಳನ್ನು ತ್ಯಜಿಸಿ ನನ್ನನ್ನು ಹೊಂದುವ ಭಾವನೆ ಸದಾ ಇದ್ದರೆ ಮರಣ ಕಾಲದಲ್ಲೂ ಅದರ ಸ್ಮರಣೆಯೇ ಉಂಟಾಗಿ ನನ್ನನ್ನೇ ಹೊಂದುವನಾದ್ದರಿಂದ ಸದಾ ಕಾಲದಲ್ಲೂ ನನ್ನ ಸ್ಮರಣೆ ಇರಲಿ. ಸದಾ ನಿನ್ನ ನಾಲಿಗೆಯಲ್ಲಿ ಬರಲಿ ರಾಮನಾಮ. ಯಾಕೆ ಬರ್ಬೇಕು? ಯಾವಾಗ ಅಂದ್ರೆ ಅದು ಅಭ್ಯಾಸವಾಗಿ ಬಿಡ್ಬೇಕು, ಅಂತಿಮಕ್ಕೂ ಅದು ಕಾರಣವಾಗುತ್ತೆ ಅಂತ ಮುಂದಿನ ಶ್ಲೋಕದ ಉಪದೇಶ. ಈ ಶ್ಲೋಕ ಮುಂದಿನ ಉಪದೇಶಕ್ಕೆ ಕಾರಣ ಹೇತು. ಆದ್ದರಿಂದಲೇ ತಸ್ಮಾತ್ ಎಂಬ ಮುಂದಿನ ಶ್ಲೋಕ ಆರಂಭ. ಈ 4 ವಿಧ ಭಕ್ತರಲ್ಲಿ ಅಂತಿಮ ಸ್ಮರಣೆಯು ಐಶ್ವರ್ಯ ಕಾಮಿಗಳಿಗೂ ಅಲ್ಲದೆ ಸಾಧಾರಣವಾಗಿ ಇತರ ಎಲ್ಲರಿಗೂ ಪುನರಾವೃತ್ತಿ ಲಕ್ಷಣವಾದದ್ದು ಎಂದು ಜಿಜ್ಞಾಸು ಜ್ಞಾನಿಗಳಿಗೆ ಮಾತ್ರ ಅಪುನರಾವರ್ತಿ ಲಕ್ಷಣ ಎಂದು ಭಾವಿಸತಕ್ಕಾಗಿದೆ ಎಂದು. ಈಗ ಯಾರ್ಯಾರು ಏನೇನ್ ಬಯಸ್ತಾರೆ ಅದ್ರ ಮೇಲೆ ಹೋಗುತ್ತೆ. ಈಗ ಅವನು ಕೈವಲ್ಯವನ್ನು ಬಯಸುವಂತವನು ಆತ್ಮದರ್ಶನ ಅಲ್ಲಿಗೆ ನಿಂತು ಹೋಗುತ್ತೋ ಅಂದ್ರೆ ಇಲ್ಲ. ಆತ್ಮದರ್ಶನದಲ್ಲಿದ್ದು ಅವನಿಗೆ ಇವನು ಮಾಡಿದ ಸಾಧನೆಯಿಂದ ಈ ಆತ್ಮ ಭಗವಂತನಿಗೆ ಸೇರಿದ್ದು ಅನ್ನೋ ಜ್ಞಾನ, ಒಬ್ಬ ಗುರುವಿನ ಉಪದೇಶವೋ ಏನೋ ಒಂದು ಅವನೇ ಮಾಡ್ತಾನೆ. ಈಗ ನಾರದರನ್ನ ನಚಿಕೇತನೋ ಧ್ರುವನ ಕಳಿಸ್ದಂತೆ ಅಲ್ಲಿಗೆ ಪೂರ್ಣವಾಗುತ್ತೆ. ಆದ್ರೆ ಐಶ್ವರ್ಯ ಕಾಮಿಗಳಿಗಾದ್ರೆ ಅವ್ರು ಬಯಸಿದ ಐಶ್ವರ್ಯ ಅದನ್ನು ಕೊಡ್ತಾನೆ, ಅದರಲ್ಲೇ ಆಗತ್ತೆ. ಅವರುಗಳಿಗೆ ಪುನರಾವೃತ್ತಿ ಮತ್ತೆ ಮತ್ತೆ ಆಗುವಂತ. ಈ ಜಾಗದಲ್ಲಿ ನಿಲ್ಸ್ಕೊಂಡಿವ್ರ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇಬರಂ ತಂ ತಮೇವೇತಿ ಕೌಂತಯ್ಯ ಸದಾ ತದ್ಭಾವ ಭಾವಿತಃ. ಇದಕ್ಕೆ ಭಾಷ್ಯ ಇದೆ, ಅದನ್ನ ನಾಳೆ ದಿವಸ ನೋಡೋಣ. ವಸುದೇವ ಸುತಂ ದೇವಂ. ಇವತ್ತು ಭಾನುವಾರ ಅಲ್ಲ, ಶನಿವಾರ. ನಾಳೆ ಇದೆ, ನಾಳೆ ಕಂಟಿನ್ಯೂ ಮಾಡೋದು. ವಸುದೇವ ಸುತಂ ದೇವಂ ಕಂಸ ಜಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅತಸಿ ಪುಷ್ಪ ಸಂಕಾಶಂ ಹಾರನೋಪರಶೋಭಿತಂ ರತ್ನಕಂಗಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಕುಟಿಲಾಲಕ ಸಂಯುಕ್ತಂ ಪೂರ್ಣಚಂದ್ರ ನಿಭಾನನಂ ವಿಲಸತ್ಕುಂಡಲಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಗಂಧ ಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಪರಿಪಿಂಚಾಮಚೂಡಾಂಗಂ ಕೃಷ್ಣಂ ವಂದೇ ಜಗದ್ಗುರುಂ ಉತ್ಪಲ್ಲ ಪದ್ಮೋತ್ತರಾಕ್ಷಂ ನೀಲಜೀಮೋತ್ತಸನ್ನಿಭಂ ಯಾದವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ ರುಕ್ಮಿಣೀ ಕೇಳಿ ಸಂಯುಕ್ತಂ ಪೀತಾಂಬರ ಸುಶೋಭಿತಂ ಅವಾಪ್ತ ತುಳಸೀಗಂಧಂ ಕೃಷ್ಣಂ ವಂದೇ ಜಗದ್ಗುರುಂ ಗೋಪಿಕಾನಾಂ ಕುಚದ್ವಂದಂ ಕುಂಕುಮಾಂಕಿತವಕ್ಷಸಂ ಶ್ರೀನಿಕೇತಂ ಮಹೇಶ್ವಾಸಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀವತ್ಸಾಂಗಂ ಮಹೋರಸ್ಕಂ ವನಮಾಲಾವಿರಾಜಿತಂ ಶಂಖಚಕ್ರಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಾಷ್ಟಕವಿಧಂ ಪುಣ್ಯಂ ಪ್ರಾತರುತ್ಥಾಯ ಪಡೆಯದೆ ಕೋಟಿ ಜನ್ಮಗತಂ ಪಾಪಂ ಸ್ಮರಣೇನ ವಿನಶ್ಯತಿ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ಯುಪಶಿರೋಭಂಗ ಪಂಚಾನ್ನಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜಯತಾಂಬುವಿ ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.
ಶ್ರೀ ವಿಜಯ ರಾಘವಾಚಾರ್ಯಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ ಮಾಮ.